जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परेरीश्वरः सद्यो हृद्यवरुद्धतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भावुकाः यस्वानुभावम् अखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. ಪರೀಕ್ಷಿತ್ ಮಹಾರಾಜ ಗಂಗಾ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಾಗ ಅಲ್ಲಿಗೆ ಶುಕಾಚಾರ್ಯರು ಬಂದಿದ್ದಾರೆ. ಶುಕಾಚಾರ್ಯರಲ್ಲಿ ಮರಣಶೀಲನಾದ ವ್ಯಕ್ತಿ ಏನು ಕರ್ತವ್ಯವನ್ನು ಮಾಡಬೇಕು ಹಾಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಭಾಗವತವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮರಣ ಹತ್ತಿರ ಬಂದಿರುವ ವ್ಯಕ್ತಿ ಮುಖ್ಯವಾಗಿ ತಾನು ಮರಣದ ಭಯ ಬಿಡಬೇಕು. ಮರಣದ ಭಯ ಹತ್ಕೊಂಡ್ರೆ ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಭಯವನ್ನು ಬಿಟ್ಟು ಮತ್ತು ಆಲಸ್ಯವನ್ನು ಬಿಟ್ಟು ಭಗವಂತನ ಕಡೆಗೆ ಮನಸ್ಸನ್ನು ನೆಲೆಗೊಳಿಸಿ ಅವನನ್ನು ಧ್ಯಾನ ಮಾಡುವ ಪ್ರಯತ್ನ ಮಾಡಬೇಕು. ಅವನನ್ನು ಧ್ಯಾನ ಮಾಡಬೇಕಾಗಿದ್ರೆ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಬರಬೇಕಾಗಿದ್ದರೆ ನಾವು ಅವನನ್ನು ತುಂಬ ಹಚ್ಚಿಕೊಂಡ್ರೆ ನಾವು ಯಾರನ್ನು ಗಾಢವಾಗಿ ಹಚ್ಚಿಕೊಳ್ತೇವೆ ಅವರ ಯೋಚನೆಯಲ್ಲಿ ಮೈಮರಿತೇವೆ. ಹಾಗೆ ಭಗವಂತನನ್ನು ನಾವು ಗಾಢವಾಗಿ ಹಚ್ಚಿಕೊಂಡಾಗ ಅವನಲ್ಲಿ ನಮಗೆ ಏಕಾಗ್ರತೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಇಂದ್ರಿಯ ಮನಸ್ಸಿನ ಮೂಲಕ ಇಂದ್ರಿಯ ನಿಗ್ರಹ ಅದನ್ನೆಲ್ಲ ಮಾಡಿಕೊಂಡು ಹೃದಯದಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ 2 ಕ್ರಮ ಹೇಳ್ತಾರೆ. ಒಂದು 14 ಲೋಕಗಳನ್ನು ತನ್ನ ಒಂದೇ ರೂಪದಲ್ಲಿ ಅಳವಡಿಸಿಕೊಂಡ ಭಗವಂತನ ವಿರಾಟ್ ರೂಪದ ಧ್ಯಾನ. ಇಡೀ 14 ಲೋಕ, 14 ಲೋಕದಲ್ಲಿರುವ ದೇವತೆಗಳು ಜನರು ಎಲ್ಲರೂ ಕೂಡ ಭಗವಂತನ ಪಾದದಿಂದ ಹಿಡಿದು ತಲೆಯ ತನಕ ಇಂತಿಂಥ ಅವಯವಗಳನ್ನು ಆಶ್ರಯಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಭಗವಂತನ ಸಮಸ್ತ ಲೋಕಗಳಿಗೆ ಆಧಾರವಾದ ವಿರಾಟ್ ರೂಪದ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಒಂದು ಕ್ರಮ. ಇನ್ನೊಂದು ತಮ್ಮ ಬಿಂಬರೂಪಿಯಾದ ಭಗವಂತನನ್ನು ಧ್ಯಾನ ಮಾಡುವ ಕ್ರಮ. ಅದು ನೇರವಾಗಿ ಒಂದೇ ಬಾರಿ ಆಗೋದಿಲ್ಲ. ಅದಕ್ಕಾಗಿ ಭಗವಂತನ ಪಾದದಿಂದ ಆರಂಭ ಮಾಡಿಕೊಂಡು ಒಂದೊಂದೇ ಅವಯವವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಅದರಲ್ಲಿ ಪಕ್ವತೆಯನ್ನು ಗಳಿಸಿಕೊಂಡ ಮೇಲೆ ಸಮಗ್ರ ಭಗವದ್ ರೂಪದ ಧ್ಯಾನವನ್ನು ಮಾಡಬೇಕು ಹಾಗೆ ಅಂತ ತಿಳಿಸ್ತಾರೆ. ಇದನ್ನೆಲ್ಲ ಹೇಳುವ ಮುಂಚೆ ಶುಕಾಚಾರ್ಯ ಒಂದು ಮಾತು ಹೇಳ್ತಾರೆ. ಏನಂತಂದರೆ ಮನುಷ್ಯ ಮೊಟ್ಟ ಮೊದಲು ಧ್ಯಾನ ಮಾಡಬೇಕಾಗಿದ್ದರೆ ಮೌನವಾಗಿರೋದನ್ನು ಕಲ್ತ್ಕೋಬೇಕು ಹಾಗೆ ಅಂತಾರೆ. ಮೌನ ಅಂತಂದರೆ ನಾವು ಕೆಲವೊಮ್ಮೆ ಊಟದ ಸಮಯದಲ್ಲಿ ಮೌನ ಮಾಡೋರು ಅಂತ ಇರ್ತಾರೆ. ಎಷ್ಟು ಬೇಕೋ ಅದನ್ನು ಬೆರಳಲ್ಲಿ ತೋರಿಸ್ತಾರೆ, 4 ಹೋಳಿಗೆ 5 ಹೋಳಿಗೆ ಅಂತ ಮೌನ ವ್ರತ ಮಾಡ್ತಾ ಇರ್ತಾರೆ. ಈ ತರಹದ ಮೌನ ವ್ರತ ಅಲ್ಲ. ಮೌನ ಅಂದರೆ ಏನು ಅಂದರೆ ಮೌನಂ ಮನನಂ ಅಂತಾರೆ. ಮನಸ್ಸಿನೊಳಗೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರುವಾಗ ಹೊರಗಡೆಯ ವ್ಯವಹಾರದ ಕಡೆ ಗಮನ ಬರಲ್ಲ. ಹಾಗೆ ಭಗವಂತನ ಮನನವನ್ನು ಮೌನ ಅಂತ ಋಷಿಗಳು ಕರೀತಾರೆ. ಆ ಮನನವನ್ನು ಮಾಡುವುದರಿಂದಲೇ ಮುನಿಗಳು ಅಂತ ಕರೆಯೋದು ಹೊರತು ಮುನಿಸಿಕೊಳ್ತಾರೆ ಅಂತ ಮುನಿಗಳಲ್ಲ. ಮನನಾನ್ ಮುನಿರುಚ್ಯತೆ ಅಂತ ಮನನ ಮಾಡುವುದರಿಂದ ಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ನಾವು ಗಮನಿಸೋದಾದರೆ, ರಾತ್ರಿ ಹೊತ್ತು ನಾವು ಬೇರೆ ಕಡೆಗೆ ಪ್ರಯಾಣ ಮಾಡ್ತೇವೆ ಬಸ್ಸಲ್ಲಿ. ಆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅವನ ಲೆಕ್ಕಾಚಾರ ಮುಗಿಯೋ ತನಕ ಒಳಗೆ ಲೈಟ್ ಹಾಕಿರ್ತಾನೆ. ಅವನು ಎಷ್ಟು ಹೊತ್ತು ಲೈಟ್ ಹಾಕಿರ್ತಾನೆ ಆಗ ನಾವು ಕಿಟಕಿ ಕಡೆ ನೋಡಿದ್ರೆ ಬಸ್ಸಲ್ಲಿರೋರು ಕಾಣ್ತಾ ಇರ್ತಾರೆ, ಹೊರಗಡೆದು ಏನು ಕಾಣಲ್ಲ. ಅವನ ಲೆಕ್ಕ ಮುಗಿದು ದೀಪ ಆರಿಸಿದ ಮೇಲೆ ಆಗ ಕಿಟಕಿ ಕಡೆ ನೋಡೋ ಮರ ಗಿಡ ಎಲ್ಲ ಕಾಣ್ತಾ ಇರುತ್ತೆ. ಜ್ಞಾನಿಗಳಿಗೂ ಅಜ್ಞಾನಿಗಳ ಜೀವನ ಇಬ್ಬರ ಜೀವನ ಇಷ್ಟೇ. ಜ್ಞಾನಿಗಳು ಒಳಗೆ ಲೈಟ್ ಹಾಕ್ಕೊಂಡಿರ್ತಾರೆ, ಅದರಿಂದ ಒಳಗಿಂದೇ ಕಾಣ್ತಾ ಇರುತ್ತೆ. ಅಜ್ಞಾನಿಗಳು ಒಳಗೆ ಲೈಟ್ ಆಫ್ ಮಾಡಿ ಆರಾಮಾಗಿ ಕೂತಿರ್ತಾರೆ, ಅದರಿಂದ ಪ್ರಪಂಚವೆಲ್ಲ ಕಾಣ್ತಾ ಇರುತ್ತೆ. ಆದ್ದರಿಂದ ಒಳಗೆ ಅಧ್ಯಾತ್ಮದ ಬೆಳಕನ್ನು ನಾವು ಅಂಟಿಸಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಆ ಭಗವಂತನ
ಮನನ ಮಾಡಬೇಕಾಗಿದ್ದರೆ ಮೌನ ಮಾಡಬೇಕು ಮೊದಲು. ಮೌನ ಯಾಕೆ ಮಾಡಬೇಕು ಅಂತ ವಿಚಾರ. ಅದಕ್ಕೆ ಒಂದು ಬಹಳ ಸುಂದರವಾದ ಒಂದು ವಿಮರ್ಶೆ ಹೇಳ್ತಾರೆ. ವರ್ಣಗಳಿಗೆಲ್ಲ ವರ್ಣಮಾಲೆ ಅಂತ ನಾವು ಕರಿತೇವೆ. ಈ ವರ್ಣಗಳು ಅಂತ ಯಾಕೆ ಅದಕ್ಕೆ ಹೆಸರು ಅಂತ ಕೇಳಿದರೆ, ಅದು ಭಗವಂತನ ವರ್ಣನೆಗೋಸ್ಕರ ಇರೋದು, ಅದಕ್ಕೆ ವರ್ಣಗಳು ಅಂತ ಕರೆಯೋದು. ಅದು ಯಾರನ್ನು ವರ್ಣನೆ ಮಾಡುತ್ತೆ ಅಂದರೆ ಅಕ್ಷರನನ್ನು ವರ್ಣನೆ ಮಾಡುತ್ತೆ. ಅದಕ್ಕೆ ಇನ್ನೊಂದು ಅಕ್ಷರ ಅಂತ ಹೆಸರು. ಅಕ್ಷರ ಅಂದರೆ ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ಅವಿನಾಶಿಯಾದದ್ದು. ಅವಿನಾಶಿಯಾದ ಭಗವಂತನ ವರ್ಣನೆಗೋಸ್ಕರ ಇರೋದರಿಂದ ಅದಕ್ಕೆ ವರ್ಣಗಳು ಅಕ್ಷರಗಳು ಅಂತ ಕರೀತಾರೆ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ದೇವರನ್ನು ಹೇಳುತ್ತೆ ಅಂದರೆ ಅದಕ್ಕೆ ಉತ್ತರ ಅಕ್ಷರ ಅಂತ. ಆ ಇಂದ ಕ್ಷವರೆಗೆ ಆ ವರ್ಣಗಳಿಂದ ಪ್ರತಿಪಾದ್ಯನಾಗಿ ರಮಿಸ್ತಾ ಇದ್ದಾನೆ ಭಗವಂತ. ಅದರಿಂದ ಎಲ್ಲ ವರ್ಣಗಳು ಭಗವಂತನ ವರ್ಣನೆಗೋಸ್ಕರ ಇರೋದು. ಭಗವಂತನ ವರ್ಣನೆಗೆ ಮೀಸಲಾದ ವರ್ಣಗಳನ್ನು ನಾವು ಹಾಡು ಹರಟೆಗೆ ಬಳಸಿಕೊಂಡ್ರೆ ಆ ವರ್ಣಾಭಿಮಾನಿ ದೇವತೆಗಳು ನಮ್ಮ ಮೇಲೆ ಮುನಿಸಿಕೊಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಮೌನವಾಗಿರಬೇಕು ಅನ್ನುವಂಥ ಒಂದು ಸೂಕ್ಷ್ಮವಾದ ಅಂಶವನ್ನು ಹೇಳ್ತಾರೆ. ಹಾಗಾದರೆ ಎಲ್ಲ ವರ್ಣಗಳನ್ನ ದೇವರನ್ನೇ ವರ್ಣನೆ ಮಾಡ್ತಾ ಕೂತ್ರೆ ನಮ್ಮ ಮನೆ ವ್ಯವಹಾರ ನಡೆಯೋದು ಹೇಗೆ? ಹಾಗೆ ಅಂತಂದರೆ ಅದಕ್ಕೆ ಭಗವಂತನ ವರ್ಣನೆ ಮಾಡುವ ಅಕ್ಷರಗಳನ್ನೇ ನಮ್ಮ ವ್ಯವಹಾರಕ್ಕೆ ಬಳಸಿಕೊಳ್ಳಬೇಕಾದದ್ದು ಅನಿವಾರ್ಯ. ಆದ್ದರಿಂದ ಎಷ್ಟು ಕನಿಷ್ಠ ಪ್ರಮಾಣವೋ ಅಷ್ಟೇ ಕಡಿಮೆ ಅದನ್ನು ಬಳಸ್ಕೋಬೇಕು. ಅದು ಹೇಗೆ ಅಂತಂದರೆ, ಹಳೆ ಕಾಲದಲ್ಲಿ ಮನೆಯಲ್ಲಿ ಬಹಳ ಬಡತನಗಳಿರ್ತಾ ಇತ್ತು. ಒಂದು ದಿವಸ ತಿನ್ನಲಿಕ್ಕೆ ಆಹಾರ ತೊಗೊಳ್ಳೋದಕ್ಕೆ ₹1 ಇಲ್ಲ. ಮನೆಯೆಲ್ಲ ತಡಕಾಡಿದ್ರೆ ಬರೀ ಧೂಳು ಮುಚ್ಚ ಮೆತ್ಕೊಳ್ತಾ ಇರೋದು, ಕೈಗೆ ಹಣ ಸಿಗ್ತಾ ಇದೆ. ಆದರೆ ಒಂದು ಕಡೆ ಹಣ ಇದೆ. ಏನು, ದೇವರ ಮುಂದೆ ಒಂದು ಹುಂಡಿ ಇಟ್ಟಿದ್ದೇವೆ. ಏನೋ ಹಬ್ಬ ಹರಿದಿನ ಬಂದಾಗ ಅದಕ್ಕೆ ಒಂದಿಷ್ಟು ಹಾಕ್ತೇವೆ. ಆ ದುಡ್ಡು ಬಿಟ್ಟರೆ ಬೇರೆ ದುಡ್ಡೇ ಇಲ್ಲ. ಆದರೆ ಇವತ್ತಿನ ಬದುಕು ನಡೀಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ದೇವರ ಮುಂದೆ ಕ್ಷಮೆ ಕೇಳಿ ಅನಿವಾರ್ಯವಾಗಿ ಎಷ್ಟು ಕನಿಷ್ಠ ಪ್ರಮಾಣದ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಹಣವನ್ನು ಆ ಹುಂಡಿಯಿಂದ ತೆಗೆದು ನಂತರ ದುಡ್ಡು ಬಂದ ಮೇಲೆ ಬಡ್ಡಿಯ ಸಮೇತ ಹಾಕ್ತೀನಪ್ಪ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕನಿಷ್ಠ ಪ್ರಮಾಣದ ಹಣವನ್ನು ತೆಗೆದು ಬಳಸ್ಕೊಳ್ತೇವೆ. ಮುಂದೆ ಅದಕ್ಕೆ ಬಡ್ಡಿ ಸಮೇತ ಹುಂಡಿಗೆ ಹಾಕೋದು. ಹಳೆ ಕಾಲದಲ್ಲಿ ಅಷ್ಟು ಅನೇಕ ಮನೆಗಳಲ್ಲಿ ಇಂಥ ಸಂದರ್ಭಗಳಿತ್ತು. ಹಾಗೆ ಎಲ್ಲ ವರ್ಣಗಳು ಭಗವಂತನ ಹುಂಡಿಯಲ್ಲಿರುವ ನಾಣ್ಯಗಳು. ನಮ್ಮ ಹೊಟ್ಟೆಪಾಡಿಗೆ ಹೊರಗಡೆ ಯಾವ ನಾಣ್ಯಗಳೂ ಇಲ್ಲ, ಅದನ್ನೇ ಬಳಸಬೇಕು ಅನಿವಾರ್ಯ. ಆವಾಗ ದೇವರ ದುಡ್ಡನ್ನು ಎಚ್ಚರ ಇಟ್ಕೊಂಡವರು ಹೇಗೆ ಕನಿಷ್ಠ ಪ್ರಮಾಣದಲ್ಲಿ ಅದನ್ನು ಬಳಸ್ಕೋತಾರೋ ಹಾಗೆ ಎಲ್ಲ ದೇವರನ್ನು ಹೇಳುವ ಅಕ್ಷರಗಳು ಇದು ಸುಮ್ಮನೆ ನಾವು ಹರಟೆಗೆ ಉಪಯೋಗಿಸಬಾರ್ದು ಅನ್ನೋ ಎಚ್ಚರಿಕೆ ಇದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಬಡ್ಡಿ ಸಮೇತ ವಾಪಸ್ ದುಡ್ಡು ಬಂದ ಮೇಲೆ ಹಾಕ್ತೇವೆ ನಾವು. ಇಲ್ಲಿ ಬಡ್ಡಿ ಸಮೇತ ಹಾಕೋದು ಅಂದರೆ ಅದನ್ನೇ ವಿಷ್ಣು ಸಹಸ್ರನಾಮ ಪಾರಾಯಣ, ಮತ್ತೊಂದು ದೇವರ ನಾಮಗಳು ಇದೆಲ್ಲ ಹೇಳಿದರೆ ನಾವು ದೇವರ ವರ್ಣವನ್ನು ದುರುಪಯೋಗ ಮಾಡ್ಕೊಂಡಿದ್ದೇವೆ. ಅದನ್ನೆಲ್ಲ ವಾಪಸ್ ಬಡ್ಡಿ ಸಮೇತ ದೇವರಿಗೆ ಹಾಕಿದಾಗ ಆಗುತ್ತೆ. ಅದಕ್ಕೆ ದೇವರ ನಾಮಗಳನ್ನು ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಅಂತ ಅಂದರೆ ಅರ್ಥ. ಹೀಗೆ ಭಗವಂತನ ವರ್ಣನೆಗೋಸ್ಕರ ಇರತಕ್ಕ ಅಕ್ಷರಗಳನ್ನು ನಾವು ದುರುಪಯೋಗ ಮಾಡಿಕೊಳ್ಬಾರ್ದು. ಆದರೆ ನಮ್ಮ ವ್ಯವಹಾರಕ್ಕೆ ಬೇಕಲ್ಲ ಅಂದರೆ ಅದಕ್ಕೆ ವ್ಯವಹಾರ ಕಡಿಮೆ ಮಾಡಿಕೊಳ್ಳಿ ಅಂತ ಶುಕಾಚಾರ್ಯರು. ವ್ಯವಹಾರ ಕಡಿಮೆ ಮಾಡಿಕೊಂಡ್ರೆ ಹೊಟ್ಟೆಪಾಡು ನಡಿಬೇಕಲ್ಲ ಅಂತ ನಮಗನ್ಸುತ್ತೆ. ಅದಕ್ಕೆ ಬೇಡಿಕೆಗಳನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ವ್ಯವಹಾರ ಕಡಿಮೆ ಆಗುತ್ತೆ. ವ್ಯವಹಾರ ಕಡಿಮೆ ಆದರೆ ಮಾತು ಕಡಿಮೆ ಆಗುತ್ತೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಅವರು ಮಹಾವಿರಕ್ತರು. ಅವರ ಎತ್ತರದ ವೈರಾಗ್ಯವನ್ನು ಅವರು ಹೇಳ್ತಾರೆ. ಅವರಂತಾರೆ, ನಿಮಗೇನು ಬೇಕಪ್ಪ, ಬಟ್ಟೆ ಬರೆಯಬೇಕು, ಹೊಟ್ಟೆ ಇಷ್ಟೇ ಪ್ರಧಾನ ತಾನೆ. ಅದಕ್ಕೆ ಶುಕಾಚಾರ್ಯರು ಅವರ ಅನುಸಂಧಾನದ ಎತ್ತರದಲ್ಲಿ ಹೇಳ್ತಾರೆ, 8 ದಿಕ್ಕುಗಳು ಇರಬೇಕಾದ್ರೆ ಬೇರೆ ಬಟ್ಟೆ ಯಾಕೆ, ನೆಲ ಇರಬೇಕಾದ್ರೆ ಬೇರೆ ಹಾಸಿಗೆ ಯಾಕೆ, ತೋಳು ಇರಬೇಕಾದ್ರೆ ಬೇರೆ ದಿಂಬಿ ಯಾಕೆ ಅಂತ ಹೇಳ್ತಾರೆ. ನಮ್ಗೆ ಅದನ್ನು ಕನಸಲ್ಲಿ ಕೂಡ ಕಾಣೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮಗಿಲ್ಲಪ್ಪ, ನಮ್ಗೆ ನಿಮ್ಮ ಹಾಗೆಲ್ಲ ಬದುಕೋಕ್ಕಾಗಲ್ಲ ಅಂದರೆ ಹಾಗಾದರೆ ಎಷ್ಟೋ ಜನ ಬಳಸಿ ಬಿಸಾಡಿದ್ದಾರೆ, ಸಾಕು ಅದನ್ನೇ ಉಪಯೋಗಿಸ್ಕೊ. ಅದಕ್ಕೋಸ್ಕರವೇ ಜೀವನ ಪೂರ್ತಿ ಒದ್ದಾಡೋದು ಯಾಕೆ? ಚಪ್ಪಲಿಗೆ ಹಾಕಿಕೊಳ್ಳದೆ ಹಳೆ ಕಾಲದವ್ರು ಬದುಕ್ತಾ ಇದ್ರು. ಈಗ ಒಬ್ಬೊಬ್ರಿಗೆ 10 ಚಪ್ಪಲಿ ಇರ್ತದೆ. ಮನೆ ಒಳಗೊಂದು, ಹೊರಗೊಂದು, ವಾಕಿಂಗೊಂದು, 28 ಆಫೀಸ್ಗೊಂದು, ಹೀಗೆಲ್ಲ ಹಾಕೊಂಡು ರಾಶಿ ಇರೋ ದುಡ್ಡಲ್ಲಿ ಚಪ್ಪಲಿಗೆ ಸುರಿದಿರ್ತೇವೆ. ಹೀಗೆಲ್ಲ ಅನಾವಶ್ಯಕವಾದ ಖರ್ಚುಗಳನ್ನು, ಬೇಡಿಕೆಗಳನ್ನು ನಾವು ತುಂಬಿಕೊಂಡಾಗ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ದುಡ್ಡು ಬೇಕಾಗತ್ತೆ. ದುಡ್ಡಿಗೋಸ್ಕರ ವ್ಯವಹಾರ ಬೇಕಾಗತ್ತೆ. ವ್ಯವಹಾರಕ್ಕೋಸ್ಕರ ಮಾತು ಬೇಕಾಗತ್ತೆ. ಆಗ ದೇವರ ಯೋಚನೆ ಬಿಟ್ಟು ವ್ಯವಹಾರದಲ್ಲಿ ಮುಳುಗ್ತೇವೆ. ಅದಕ್ಕೆ ನಿನ್ನ ಬೇಡಿಕೆಗಳನ್ನು ಕಡಿಮೆ ಮಾಡಿಕೊಂಡ್ರೆ ಆಗ ವ್ಯವಹಾರ ಕಡಿಮೆ ಆಗುತ್ತೆ, ಆಗ ಮಾತು ಕಡಿಮೆ ಆಗುತ್ತೆ, ಆಗ ಭಗವಂತನ ಕಡೆ ಗಮನ ಬರುತ್ತೆ ಅಂತ ಶುಕಾಚಾರ್ಯರು ಅವರದೇ ಆದಂಥ ಒಂದು ದೃಷ್ಟಿಯಲ್ಲಿ ವೈರಾಗ್ಯದ ಪರಿಕಲ್ಪನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅನಂತರ ಅವರೊಂದು ಮಾತು ಹೇಳ್ತಾರೆ, ಯಾರ ಕೈಗಳು ಭಗವಂತನ ಪೂಜೆ ಮಾಡೋದಿಲ್ಲ ಆ ಕೈಗಳು ಶವದ ಕೈಗಳಂತೆ ಅಪವಿತ್ರ. ಯಾರ ಪಾದಗಳು ತೀರ್ಥಕ್ಷೇತ್ರ ಯಾತ್ರೆ ಮಾಡೋದಿಲ್ಲ ಅದು ಪಾದಗಳಲ್ಲ, ಅದು ಬರೀ ಮರದ ಕಂಬಗಳು. ಯಾರ ಹೃದಯ ಭಗವಂತನ ಪುಣ್ಯ ಕಥೆಯನ್ನು ಕೇಳಿ ಕರಗಿ ಕಣ್ಣೀರಾಗಿ ಆನಂದ ಬಾಷ್ಪ ಸುರಿಸಲ್ಲ ಅವರ ಹೃದಯ ಬರೇ ಕಲ್ಲು.
ಯಾರ ಕಣ್ಣುಗಳು ಭಗವಂತನ ಪ್ರತಿಮೆಯನ್ನು ಭಗವದ್ಭಕ್ತರನ್ನು ನೋಡಿ ಧನ್ಯವಾಗೋದಿಲ್ಲ, ಅದು ಬರೀ ನವಿಲುಗರಿಯಲ್ಲಿರುವ ವ್ಯರ್ಥವಾದ ಕಣ್ಣುಗಳು. ಹಾಗೆ ಅಂತ ಇಡೀ ನಮ್ಮ ದೇಹ ಭಗವಂತನ ಸೇವೆಗೆ ಬಳಕೆ ಆದಾಗಲೇ ಇದರ ಸಾರ್ಥಕತೆ ಅನ್ನುವಂಥ ಮಾತನ್ನು ಶುಕಾಚಾರ್ಯರು ಹೇಳ್ತಾರೆ. ಹೇಳಿ ಅವನ ಭಗವಂತನ ಮಹಿಮೆಯನ್ನು ಹೇಳಬೇಕು ಅಂತ ಕೇಳಿದಾಗ ಅದಕ್ಕಾಗಿ ಭಗವಂತನ ಮಹಿಮೆ ಯಾವುದು? ಪ್ರಧಾನವಾದದ್ದು ಭಗವಂತನ ಸೃಷ್ಟಿಕರ್ತೃತ್ವ. ಆ ಅದ್ಭುತವಾದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ದೇವರು ಕಾಣದೇ ಇರಬಹುದು, ಆದರೆ ಈ ಅದ್ಭುತವಾದ ಪ್ರಪಂಚವನ್ನು ಕಂಡಾಗ ಇಂಥ ಪ್ರಪಂಚವನ್ನು ನಾವ್ಯಾರೂ ಸೃಷ್ಟಿ ಮಾಡಿಲ್ಲ ಅಂತ ನಮಗೆಲ್ಲರಿಗೂ ಕನ್ಫರ್ಮ್ ಇದೆ. ಹಾಗಾದರೆ ಯಾರೋ ಸೃಷ್ಟಿ ಮಾಡದೆ ಈ ಜಗತ್ತು ಇದ್ದಕ್ಕಿದ್ದಾಗ ಹುಟ್ಟಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಯಾರೋ ಒಬ್ಬ ಸೃಷ್ಟಿಕರ್ತ ಇರಬೇಕು, ಅವನೇ ಭಗವಂತ. ಇಂಥ ಅದ್ಭುತವಾದ ಅನೇಕ ವೈವಿಧ್ಯಗಳಿಂದ ವೈಚಿತ್ರ್ಯಗಳಿಂದ ಕೂಡಿರ್ತಕ್ಕಂಥ ಪ್ರಪಂಚದ ನಿರ್ಮಾಣ ಮಾಡಿದವನು ಭಗವಂತ ಅಂದಮೇಲೆ ಅವನು ಸರ್ವಜ್ಞನಾಗಿರಬೇಕು, ಸರ್ವಶಕ್ತನಾಗಿರಬೇಕು, ಸ್ವತಂತ್ರನಾಗಿರಬೇಕು, ಪರಿಪೂರ್ಣನಾಗಿರಬೇಕು. ಹಾಗಿದ್ದರೆ ಮಾತ್ರ ಇಂಥ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಎಂದಾಗ ಭಗವಂತನಿಗೆ ಪ್ರಪಂಚದ ಸೃಷ್ಟಿಕರ್ತೃತ್ವವೇ ಪ್ರಧಾನವಾದ ಮಹಿಮೆ ಅಂತ ಹೇಳ್ತಾರೆ. ಆ ಸೃಷ್ಟಿಯ ನಾವು ಕಾಣುವ ಈ ಪ್ರಪಂಚದ ಸೃಷ್ಟಿಗೆ ಮುಂಚೆ ಭಗವಂತ ತನ್ನ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ, ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಪುರುಷ ಸೂಕ್ತದಲ್ಲಿ ತಿಳಿಸುವ ಹಾಗೆ ಮಾನಸ ಯಜ್ಞದಲ್ಲಿ ಎಲ್ಲವೂ ಭಗವಂತನಾಧೀನ ಅನ್ನುವ ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರು. ಆ ತತ್ವ ದೇವತೆಗಳಿಗೆ ನೀವೆಲ್ಲ ಸೇರಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಎಂದು ಭಗವಂತ ಹೇಳಿದ. ತತ್ವದೇವತೆಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ಆಗ ಎಲ್ಲ ತತ್ವಗಳ ಸೂಕ್ಷ್ಮಾಂಶಗಳನ್ನು ಲಕ್ಷ್ಮೀದೇವಿಯ ಗರ್ಭದಲ್ಲಿಟ್ಟ ಭಗವಂತ. ಲಕ್ಷ್ಮೀದೇವಿ ಹಿರಣ್ಮಯವಾದ ಬ್ರಹ್ಮಾಂಡವನ್ನು ಪ್ರಸವಿಸಿದ್ದು. ಆ ಬ್ರಹ್ಮಾಂಡದೊಳಗೆ ಮತ್ತೆ ಭಗವಂತ ಪ್ರವೇಶ ಮಾಡಿದ. ತನ್ನ ಅಂಗಾಂಗಗಳಿಂದಲೇ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ. ಮತ್ತೆ ಅನೇಕ ವಿಧವಾದ ಮಾನಸ ಪುತ್ರರು ಅವರಿಂದ ಅನೇಕ ಸೃಷ್ಟಿಗಳನ್ನು ಮಾಡಿದ ಪರಮಾತ್ಮ. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ವಾದಿರಾಜರು ಒಂದು ವಿನೋದ ಮಾಡ್ತಾರೆ. ಭಗವಂತ ತನ್ನ ದೇಹದ ಅಂಗಾಂಗಗಳಿಂದಲೇ ಆ ದೇವತೆಗಳನ್ನು ಸೃಷ್ಟಿ ಮಾಡಿದ ಅನ್ನೋ ಪ್ರಮೇಯವನ್ನು ಶ್ರೀಮದ್ ವಾದಿರಾಜರು ಎಷ್ಟು ವಿನೋದವಾಗಿ ಹೇಳ್ತಾರೆ ಅಂದರೆ, ಅವರು ಲಕ್ಷ್ಮಿಯನ್ನು ಕುರಿತು ಒಂದು ದೇವರ ನಾಮ ಮಾಡ್ತಾರೆ, ನಮಸ್ತೆ ವಿಮಲೆ ಕೋಮಲೆ ಅಂತ. ಅದರಲ್ಲಿ ಹೇಳ್ತಾರೆ, ಎಷ್ಟೇ ಗಂಡನ ಹೆಂಡತಿಯನ್ನು ಪ್ರೀತಿ ಮಾಡುವ ಗಂಡ ಇರ್ಬೋದು, ಒಬ್ಬೊಬ್ಬ ಅಂದ್ರೆ ಏನು ಮಾಡ್ಬೋದು, ನೀನು ಆರಾಮಾಗಿ ಕೂತ್ಕೊ, ನಾನು ಅಡುಗೆ ಮಾಡಾಕ್ತೀನಿ, ನೀನು ಆರಾಮಾಗಿ ಕೂತು ನಾನು ಪಾತ್ರೆ ತೊಗೊಳ್ತೀನಿ, ಇಷ್ಟು ಹೇಳ್ಬೋದೇ ಹೊರತು ಜಗತ್ತಿನಲ್ಲಿ ಯಾವ ಗಂಡನೂ ಕೂಡ ನೀನು ಆರಾಮಾಗಿ ಕೂತ್ಕೊ ನಾನು ಹಡಿತೇನೆ ಅಂತ ಹೇಳೋ ಗಂಡ ಜಗತ್ತಿನಲ್ಲಿ ಯಾರಿಗೂ ಸಿಕ್ಕಿಲ್ಲ. ಮಹಾಲಕ್ಷ್ಮಿ ನಿನಗೊಬ್ಬನಿಗೆ ಸಿಕ್ಕಿರು ನೋಡು. ಹಾಗೆ ಅಂತ ವಾದರಾಜರು ವಿನೋದ ಮಾಡ್ತಾರೆ. ಯಾಕೆಂದರೆ ಅನಂತ ಜೀವರಾಶಿಗಳಿಗೆ ಜನ್ಮ ಕೊಡಬೇಕು, ಎಲ್ಲ ಮಕ್ಕಳನ್ನು ನೀನೇ ಹಡಿತಾ ಕೂತ್ರೆ ನಿನ್ನ ಸೌಂದರ್ಯಕ್ಕೆ ಎಲ್ಲಿ ಕುಂದು ಬರುತ್ತೆ ಅಂಥೇಳಿ ನೀನು ಆರಾಮಾಗಿ ಕೂತು ನಾನು ಹಡಿತಾ ಇರ್ತೇನೆ ಅಂಥೇಳಿ ಮುಖಾದಿಂದ್ರಷ್ಟ ಅಗ್ನಿಷ್ಟ ಪ್ರಾಣಾದ್ ವಾಯುರಜಾಯತ ಅಂತ ತನ್ನ ದೇಹದ ಅಂಗಾಂಗಗಳಿಂದಲೇ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡ್ದ. ಹಾಗೆ ಅಂತ ವಾದಿರಾಜರು ವಿನೋದ ಮಾಡ್ತಾರೆ. ಆ ವಿನೋದದ ಹಿಂದೆ ಇರೋ ಪ್ರಮೇಯ ಏನಂದರೆ, ಭಗವಂತ ಸ್ವತಂತ್ರ ಅಂತ ಹೇಳಿದಾಗ ಅವನೆಂಥ ಸ್ವತಂತ್ರ, ಸೃಷ್ಟಿಗೆ ಅವನಿಗೂ ಲಕ್ಷ್ಮಿ ಬೇಕೇ ಬೇಕಲ್ಲ, ಅವನೇನು ಸ್ವತಂತ್ರ ಹಾಗೆ ಅಂತ ಅನಿಸ್ಬೋದು. ಅದಕ್ಕೆ ನನಗೆ ಸೃಷ್ಟಿಗೂ ಲಕ್ಷ್ಮೀದೇವಿ ಅವಶ್ಯಕತೆ ಇಲ್ಲ, ಅಂಥ ಸ್ವತಂತ್ರ ನಾನು ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ತನ್ನ ದೇಹದ ಅವಯವಗಳಿಂದಲೇ ದೇವತೆಗಳನ್ನು ಸೃಷ್ಟಿ ಮಾಡಿದ. ಈ ಮರ್ಮವನ್ನು ಮನಸ್ಸಲ್ಲಿ ಮುಚ್ಚಿಟ್ಟು ಶ್ರೀವಾದಿರಾಜರು ವಿನೋದದ ಛಾಯೆಯಲ್ಲಿ ಆ ದೇವರ ನಾಮವನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ಒಂದು ಅದ್ಭುತವಾದ ಸೃಷ್ಟಿಯ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ಅನಂತರ ಬ್ರಹ್ಮದೇವರನ್ನು ಭಗವಂತ ಸೃಷ್ಟಿ ಮಾಡಿದಂತೆ ಬ್ರಹ್ಮದೇವರು ಸೃಷ್ಟಿಯಾದರೂ ಎಲ್ಲ ಪ್ರಪಂಚದ ಯಾರೂ ಕಾಣ್ತಾ ಇಲ್ಲ, ಅವರೊಬ್ಬರೇ ಕಾಣ್ತಾ ಇದ್ದಾರೆ. ಆವಾಗ ಭಯ ಆಯ್ತಂತೆ. ಭಯ ಆದಾಗ ಭಗವಂತನಲ್ಲಿ ಶರಣಾದರು. ಭಗವಂತ ತಪ ಅಂತ 2 ಅಕ್ಷರವನ್ನು ಕೇಳಿಸಿದ್ದಂತೆ. ತಪಸ್ಸು ಮಾಡು ಅಂತ. ಇದನ್ನೇ ಆಧಾರವಾಗಿಟ್ಟು ಹೇಳಿ ಇವತ್ತಿಗೂ ಒಬ್ಬರೇ ಇದ್ದಾಗ ಭಯ ಆಗತ್ತೆ. ಯಾಕೆ ಅಂದರೆ ಬ್ರಹ್ಮದೇವರು ಒಬ್ಬರೇ ಇದ್ದಾಗ ಭಯಪಟ್ಟರು, ಅದಕ್ಕೆ ನಮಗೂ ಒಬ್ಬರೇ ಇದ್ದಾಗ ಭಯ ಆಗತ್ತೆ. ಹಾಗೆ ಅಂತ ಉಪನಿಷತ್ತು ಒಂದು ಮಾತು ಹೇಳ್ತಾರೆ. ಬ್ರಹ್ಮದೇವರಿಗೆ ಭಯ ಅನ್ನೋದು ಇಲ್ಲ. ಭಗವಂತನ ಸಂತೋಷಕ್ಕೋಸ್ಕರ ಭಯವನ್ನು ತೋರಿಸಿದ್ರು. ಮಕ್ಕಳು ಖುಷಿಯಾಗಲಿ ಅಂಥೇಳಿ ಹೆದರ್ಕೊಂಡು ಹಾಗೆ ಅಪ್ಪ ಅಮ್ಮಂದರು ಮಕ್ಕಳ ಮುಂದೆ ವಿಡಂಬನೆ ಮಾಡ್ತಾರಲ್ಲ, ಮಕ್ಕಳ ಖುಷಿಗೋಸ್ಕರ. ಹಾಗೆ ಭಗವಂತನ ಖುಷಿಗೋಸ್ಕರ ಬ್ರಹ್ಮದೇವರು ಹೆದರಿಕೊಂಡವರಂತೆ ವಿಡಂಬನೆ ಮಾಡ್ತಾರೆ. ಭಗವಂತ ತಪಸ್ಸು ಮಾಡು ಅಂತ ಹೇಳ್ತಾರೆ. ತಪಸ್ಸು ಮಾಡಿದಾಗ ಅವರು ಭಗವಂತನ ನಾಭಿ ಕಮಲದ ನಾಳದಲ್ಲಿ ಹೋಗ್ತಾರೆ. ಭಗವಂತನ ಉದರದಲ್ಲಿ ಅದ್ಭುತವಾದ ಪ್ರಪಂಚವನ್ನು ನೋಡ್ತಾರೆ. ಭಗವಂತನ ವೈಕುಂಠವನ್ನು ನೋಡಿ, ಭಗವಂತನ ರೂಪವನ್ನು ನೋಡಿ, ಭಗವಂತನಿಂದ 4 ಶ್ಲೋಕದ ಸಂಕ್ಷೇಪದ ಭಾಗವತ ಉಪದೇಶವನ್ನು ಅವರು ಪಡೀತಾರೆ. ಇಂಥ ಅದ್ಭುತವಾದ ಭಗವಂತನ ಸೃಷ್ಟಿಯ ಆರಂಭದ ಕೆಲವು ಅಂಶಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ವಿದುರ ತೀರ್ಥಯಾತ್ರೆಗೆ ಹೋದರು ಅಂತ ನಾವು ನಿನ್ನೆ ಕೇಳಿದ್ದೇವೆ. ವಿದುರರು ತೀರ್ಥಯಾತ್ರೆಗೆ ಹೋಗೋದಕ್ಕೆ ಏನು ಸಂದರ್ಭ ಬಂತು ಅನ್ನುವ ಹಿನ್ನೆಲೆಯನ್ನು ಮುಂದೆ ಕೇಳ್ತಾರೆ. ಅದಕ್ಕೆ ಒಮ್ಮೆ ಧೃತರಾಷ್ಟ್ರನಿಗೆ ದುರ್ಯೋಧನನ ಎದುರಿಗೆ ವಿದುರ ಹೇಳಿದ,
ಈ ದುಷ್ಟಪುತ್ರ ದುರ್ಯೋಧನ ಧರ್ಮದ್ರೋಹಿ, ಪಾಂಡವರಿಗೆ ದ್ವೇಷ ಮಾಡ್ತಾನೆ. ಇವನು ಮಾಡುವ ಎಲ್ಲ ಅನ್ಯಾಯಗಳ ಹೊಣೆಗಾರಿಕೆ ನಿನ್ನ ತಲೆ ಮೇಲೆ ಬೀಳ್ತಾ ಇದೆ. ನೀನು ಉದ್ಧಾರ ಆಗಬೇಕಾಗಿದ್ದರೆ ಮೊದಲು ಈ ದುಷ್ಟ ಮಗನನ್ನು ಮನೆ ಬಿಟ್ಟು ಓಡಿಸು ಅಂಥೇಳಿ ದುರ್ಯೋಧನನ ಎದುರಿಗೆ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ. ಆಗ ದುರ್ಯೋಧನನಿಗೆ ಸಿಟ್ಟು ಬರುತ್ತೆ. ಈ ದಾಸಿ ಪುತ್ರ ನನ್ನನ್ನೇ ಮನೆ ಬಿಟ್ಟು ಕಳಿಸೋದು ನಮ್ಮಪ್ಪನೇ ಹೇಳ್ತಾನೆ ಅಂತ ಅಪಮಾನಕರವಾಗಿ ನಡ್ಕೊಳ್ತಾನೆ. ಆಗ ವಿದುರರು ಯೋಚನೆ ಮಾಡ್ತಾರೆ, ನಾನೇ ದುಷ್ಟರ ಸಹವಾಸದಿಂದ ದೂರ ಇರಬೇಕು ಅಂಥೇಳಿ ಅವರು ತಮ್ಮ ಕೈಯಲ್ಲಿರುವ ಧನುಸ್ಸನ್ನು ಅಲ್ಲೇ ಇಟ್ಟು ಆ ವಿದುರರು ತೀರ್ಥಯಾತ್ರೆಗೆ ಹೋಗ್ತಾರೆ. ತೀರ್ಥಯಾತ್ರೆಗೆ ಅಂದರೆ ತುಂಬ ದಿವಸಗಳಿಗಟ್ಟಲೆ ಹೋಗಲ್ಲ. ಆಗಾಗ ಹಸ್ತಿನಾಪುರದ ಹತ್ತಿರದ ತೀರ್ಥಕ್ಷೇತ್ರಗಳಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಆಗಾಗ ಹಸ್ತಿನಾವತಿಗೆ ಬಂದು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಅಂತ ಇದ್ದಾರೆ. ಹಾಗೆ ವಿದುರರು ತೀರ್ಥಯಾತ್ರೆಗೆ ಅಂತ ಒಮ್ಮೆ ಹೋದಾಗ ಅವರಿಗೆ ಆ ಪ್ರಭಾಸದ ಯಮುನಾ ನದಿ ತೀರದಲ್ಲಿ ಅವರಿಗೆ ಉದ್ಧವರ ಭೇಟಿಯಾಗತ್ತೆ. ಆ ಉದ್ಧವರ ಭೇಟಿಯಾದಾಗ ಉದ್ಧವರಲ್ಲಿ ನಮ್ಮ ಕೃಷ್ಣ ಹೇಗಿದ್ದಾನೆ ಅಂತ ವಿದುರರು ಕೇಳ್ತಾರೆ. ಕೃಷ್ಣ ಅಂತ 2 ಶಬ್ದ ಕೇಳಿದ ಕೂಡಲೇ ಉದ್ಧವರು ಮೈ ಮರೆತು ರೋಮಾಂಚನಗೊಳ್ತಾರೆ. ಕೃಷ್ಣನ ಅವತಾರದಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಕಥೆಗಳನ್ನು ಸಂಕ್ಷೇಪವಾಗಿ ಮೆಲುಕು ಹಾಕ್ತಾರೆ ಅವನ ಜೊತೆಯಲ್ಲಿ. ಆನಂತರ ಕೃಷ್ಣ ಪರಂಧಾಮಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅನ್ನುವಂತಹ ಭಯಾನಕವಾದ ಸುದ್ದಿ ಹೇಳ್ತಾನೆ ಉದ್ಧವ. ಸಕಲ ಯಾದವರ ನಾಶ ಆಗಬೇಕು ಅಂತ ಭಗವಂತನ ಸಂಕಲ್ಪಕ್ಕೆ ಬಂದಿದೆ ಹಾಗೆ ಅಂತ ಇಷ್ಟೆಲ್ಲ ವಿಚಾರವನ್ನು ತಿಳಿಸ್ತಾರೆ. ಆಗ ವಿದುರರು ಹೇಳ್ತಾರೆ, ಹಾಗಾದರೆ ಭಗವಂತನ ಉಪದೇಶವನ್ನು ನನಗೆ ಹೇಳ್ರಿ, ನಾನು ಕೇಳಬೇಕು ಅಂತಾರೆ. ಅದಕ್ಕೆ ಉದ್ಧವರು ಹೇಳ್ತಾರೆ, ಕೃಷ್ಣ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಸದ್ಯಕ್ಕೆ ನಾನು ಆ ಬದರಿಯ ಸಮೀಪದಲ್ಲಿ ಕಲಾಪ ಅಂತ ಒಂದು ಪುಟ್ಟ ಗ್ರಾಮ ಇದೆ, ಅಲ್ಲಿ ಕೆಲವು ಸಜ್ಜನರಿದ್ದಾರೆ. ಅವರು ಭಗವಂತನ ಉಪದೇಶ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನನ್ನನ್ನು ಕಳುಹಿಸಿದ್ದಾನೆ ಕೃಷ್ಣ ನನಗೆ ಉಪದೇಶ ಮಾಡಿ ಆ ಕಲಾಪ ಗ್ರಾಮ ನಿವಾಸಿಗಳಾದ ಸಜ್ಜನರಿಗೆ ಅದನ್ನೆಲ್ಲ ಉಪದೇಶ ಮಾಡಿ ಬಾ ಅಂತ ಕಳಿಸಿದ್ದಾರೆ. ಉದ್ಧವರಿಗೆ ಏನು ಅಂದರೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗುವ ತನಕ ಅವನ ಜೊತೆಯಲ್ಲೇ ಇರಬೇಕು ಅಂತ ಉದ್ಧವರ ಆಸೆ. ಆದರೆ ಇದು ಕೃಷ್ಣನೇ ಹೇಳಿರೋ ಕೆಲಸ. ಹಾಗಾಗಿ ನಾನು ಬೇಗ ಹೋಗಿ ಅಲ್ಲಿ ಉಪದೇಶವನ್ನು ತಲುಪಿಸಿ ಹಿಂತಿರುಗಿ ಬರಬೇಕು ಅಂತ ಗಡಿಬಿಡಿಯಲ್ಲಿದ್ದೇನೆ. ಆದ್ದರಿಂದ ನಾನು ನಿನಗೆ ಉಪದೇಶ ಮಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲಪ್ಪ ಅಂತ ಇದ್ದಾರೆ. ಹಾಗಾದರೆ ನನಗೆ ಕೃಷ್ಣನ ಉಪದೇಶ ಏನು ಮಾಡೋದು ಅಂತ ಕೇಳಿದ. ಆಗ ಯೋಚನೆ ಮಾಡಬೇಡ, ಕೃಷ್ಣ ಮೈತ್ರೇಯರಿಗೆ ಉಪದೇಶ ಮಾಡಿ ನಿನಗೆ ಉದ್ಧವರು ಸಿಗ್ತಾರೆ, ವಿದುರ ಸಿಗ್ತಾನೆ ಹೇಳು ಅಂತ ವ್ಯವಸ್ಥೆ ಮಾಡಿದ್ದಾನೆ. ಮುಂದೆ ಹರಿದ್ವಾರದಲ್ಲಿ ಗಂಗಾ ತೀರದಲ್ಲಿ ಆ ಮೈತ್ರೇಯರ ಸಮಾಗಮ ಆಗುತ್ತೆ. ಮೈತ್ರೇಯರಿಗೆ ಕೃಷ್ಣ ಹೇಳಿ ವಿದುರ ನಿನಗೆ ಸಿಗ್ತಾನೆ, ಉಪದೇಶ ಮಾಡು ಅಂತ ಹೇಳಿದ್ದಾನೆ, ಮೈತ್ರೇಯರಿಂದ ಕೇಳು ಅಂತ ಇಷ್ಟು ಹೇಳಿ ಉದ್ಧವರು ಹೋಗ್ತಾರೆ. ಈ ವ್ಯವಸ್ಥೆ ಏನಿದೆ ಇದು ನಾವು ಗಮನಿಸಬೇಕಾಗುತ್ತೆ. 26 ವರ್ಷದ ಅನಂತರ ಕೃಷ್ಣ ಪರಂಧಾಮಕ್ಕೆ ಹೋಗೋದು. 26 ವರ್ಷಕ್ಕೆ ಮುಂಚೆಯೇ ಪರಮಾತ್ಮ ಯಾರ್ಯಾರಿಗೆ ಜ್ಞಾನವನ್ನು ತಲುಪಿಸಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಮನುಷ್ಯ ಆರೋಗ್ಯವಾಗಿದ್ದಾಗಲೇ ಅವರ ಆಸ್ತಿಯನ್ನೆಲ್ಲ ಮಕ್ಕಳಿಗೆ ವಿಲೇವಾರಿ ಮಾಡಿ ಮುಗಿಸ್ತಾರೆ. ಆದರೆ ಆಸ್ತಿಕ್ಯವನ್ನೇ ವಿಲೇವಾರಿ ಮಾಡೋದು, ಅದೇ ಸಮಸ್ಯೆ ಆಗೋದು. ಹಾಗಾಗಿ ಕೃಷ್ಣ ಪರಮಾತ್ಮ ತಾನು ಹೊರಡುವ ಮುಂಚೆಯೇ ಯಾರ್ಯಾರಿಗೆ ತತ್ವಜ್ಞಾನ ತಲುಪಿಸಬೇಕೋ ಅವರಿಗೆಲ್ಲ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ವಿನೋದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇನೆ, ಅನೇಕ ಯೂನಿವರ್ಸಿಟಿಗಳಲ್ಲಿ ಹಳೆ ಕಾಲದಲ್ಲಿ ಪೋಸ್ಟಲ್ ಎಜುಕೇಷನ್ ಅಂತಿತ್ತು. ಇವಾಗೆಲ್ಲ ಕಂಪ್ಯೂಟರ್ ಬಂದಿರೋದು ಅದೆಲ್ಲ ಇದೆಯಲ್ಲ ಗೊತ್ತಿಲ್ಲ. ಪೋಸ್ಟಲ್ ಎಜುಕೇಷನ್ ಅಂತಿತ್ತು. ಅವರು ಅಂಚೆ ಮೂಲಕ ಪಠ್ಯಗಳನ್ನು ಕಳಿಸೋರು, ಓದಿ ಮನೆಯಲ್ಲಿ ಓದ್ಕೊಂಡು ಅದನ್ನು ಪರೀಕ್ಷೆ ಕಟ್ಟೋರು. ಇವರಿಗಿಂತಲೂ ಮುಂಚಿತವಾಗಿ ನಮ್ಮ ಕೃಷ್ಣ ಯೂನಿವರ್ಸಿಟಿ ಒಳಗೆ ಈ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಈ ಯೂನಿವರ್ಸಿಟಿಯವರು ಬರೀ ಲೆಸನ್ಸ್ ಕಳಿಸ್ತಾರೆ, ನಮ್ಮ ಕೃಷ್ಣ ಪರಮಾತ್ಮ ಲೆಕ್ಚರ್ಸ್ನೇ ಕಳಿಸ್ತಾನೆ. ಅದು ಆ ಯೂನಿವರ್ಸಿಟಿ ವಿಶೇಷ. ಯಾರ್ಯಾರು ತತ್ವಜ್ಞಾನವನ್ನು ಅಪೇಕ್ಷೆ ಪಡ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ನನಗೆ ಜ್ಞಾನ ಕೊಡುವುದು ನಿತ್ಯ ಭಕ್ತಿಯಿಂದ ದೇವರ ಮುಂದೆ ಕೇಳ್ತಾ ಇದ್ದರೆ ಅವರು ಇರುವಲ್ಲಿಗೆ ತತ್ವಜ್ಞಾನಿಗಳನ್ನು ಕಳುಹಿಸಿಕೊಟ್ಟು ಅವರಿಗೆ ಜ್ಞಾನವನ್ನು ತಲುಪಿಸುವಂತಹ ಕಾಳಜಿಯನ್ನು ನಮ್ಮ ಕೃಷ್ಣ ತೋರಿಸ್ತಾನೆ. ಯಾಕೆ ಲೆಕ್ಚರ್ಸ್ನೇ ಯಾಕೆ ಕಳಿಸ್ತಾನೆ ಅಂತಂದರೆ, ಲೆಸನ್ಸ್ ಕಳಿಸಿದರೆ ಅದರೊಳಗೆ ಎಸೆನ್ಸ್ ಹುಡುಕೋಷ್ಟು ಸೆನ್ಸ್ ಅವ್ರಿಗಿರಲ್ಲ. ಅದಕ್ಕೋಸ್ಕರವಾಗಿ ಲೆಕ್ಚರ್ಸ್ನೇ ಕಳಿಸ್ಬಿಡೋಣ ಅಂಥೇಳಿ ಭಗವಂತ ಬುದ್ಧವರನ್ನೇ ಕಳುಹಿಸಿಕೊಡ್ತಾನೆ. ವಿದುರ ತನಗೆ ಭೇಟಿಯಾಗದೆ ಹೋದರೂ ಮೈತ್ರೇಯರಿಗೆ ಹೇಳಿ ವಿದುರನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾನೆ ಪರಮಾತ್ಮ. ಅದು ನಾವು ಯಾವುದೇ ಪುಟ್ಟ ಗ್ರಾಮದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಭಗವಂತನಲ್ಲಿ ಪ್ರತಿನಿತ್ಯ ನಿನ್ನ ಮಹಿಮೆಯನ್ನು ನನಗೆ ತಿಳಿಸ್ಕೊಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಇದ್ದಲ್ಲಿಗೆ ಭಗವಂತ ಜ್ಞಾನಿಗಳನ್ನು ಕಳುಹಿಸಿಕೊಡ್ತಾನೆ ಅನ್ನುವಂಥ ಅಂಶವನ್ನು ನಾವು ಈ ಕಥೆಯಲ್ಲಿ ಗಮನಿಸಬೇಕು. ಅಲ್ಲಿಂದ ಗಂಗಾದ್ವಾರಕ್ಕೆ ಹೋಗ್ತಾರೆ. ಅಲ್ಲಿ ಮೈತ್ರೇಯರ ಸಮಾಗಮವಾಗತ್ತೆ. ಮೈತ್ರೇಯರಲ್ಲಿ ಭಗವಂತನ ಮಹಿಮೆ ಹೇಳುವಂತ ವಿದುರರು ಕೇಳ್ತಾರೆ. ಒಂದು ಕಡೆಯಿಂದ ಶುಕಾಚಾರ್ಯರ ಪರೀಕ್ಷಿತರ ಸಂವಾದದಿಂದ ಒಂದು ಕಡೆ ಭಾಗವತ ಪ್ರಾರಂಭ, ಇನ್ನೊಂದು ಕಡೆ ಮೈತ್ರೇಯ ವಿದುರರ ಸಂವಾದದಿಂದ ಇನ್ನೊಂದು ಕಡೆಯಿಂದ ಭಾಗವತ ಪ್ರಾರಂಭ ಆಗುತ್ತೆ. ಆಗ ಮೈತ್ರೇಯರು ಕೂಡ ಭಗವಂತನ ಸೃಷ್ಟಿಕರ್ತೃತ್ವದ ಮಹಿಮೆಯನ್ನೇ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ
ನೀನು ಸೃಷ್ಟಿ ಕಾರ್ಯವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು 2 ಷರತ್ತು ಹಾಕ್ತಾರೆ. ಈ 2 ಷರತ್ತಿಗೆ ಒಪ್ಪಿಕೊಂಡು ನಾನು ಸೃಷ್ಟಿ ಮಾಡ್ತೇನೆ ಅಂತ. 2 ಷರತ್ತು ಅಂದರೆ 2 ವರ ಕೊಡು ಅಂತ ಕೇಳ್ತಾರೆ ಅವರು. ಏನು ಅಂತಂದರೆ, ನಿನ್ನ ಆಜ್ಞಾನುಸಾರವಾಗಿ ನೀನು ಅಂತರ್ಯಾಮಿಯಾಗಿ ನಿಂತು ನನ್ನಿಂದ ಏನು ಸೃಷ್ಟಿ ಮಾಡಿಸ್ತಿ, ಅದಾದ ಮೇಲೆ ನಾನು ಸೃಷ್ಟಿ ಮಾಡಿದೆ ಅನ್ನೋ ಅಹಂಕಾರ ನನಗೆ ಬರಬಾರ್ದು. ಪ್ರಪಂಚದ ವಸ್ತುಗಳನ್ನು ನೋಡಿದಾಗ ಇದು ನನ್ನ ವಸ್ತುಗಳು, ನನ್ನ ಸೃಷ್ಟಿ ಮಾಡಿದ್ದು, ನನ್ನ ಪದಾರ್ಥಗಳು ಅಂತ ಮಮಕಾರ ಬರಬಾರ್ದು. ಈ ಅಹಂಕಾರ ಮಮಕಾರಗಳು 2 ಬರದೇ ಇರೋ ಹಾಗೆ ನೀನು ಅನುಗ್ರಹ ಮಾಡಿದರೆ ನಾನು ಸೃಷ್ಟಿ ಮಾಡ್ತೇನೆ ಸ್ವಾಮಿ ಅಂತ. ಇಂಥ ಅದ್ಭುತವಾದ ಸೃಷ್ಟಿ ಕರ್ತೃತ್ವ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರೆ ಅಂಥ ಸೃಷ್ಟಿ ಮಾಡಿದಾಗ ನನ್ನ ಹೆಸರು ಹಾಕಬಾರ್ದು ಅಂತಾರೆ. ಒಂದು ಫ್ಯಾನ್ ಕೊಟ್ಟರೆ ದೇವಸ್ಥಾನಕ್ಕೆ 4 ರೆಕ್ಕೆ 4 ಹೆಸರು ಹಾಕಿರ್ತೇವೆ ನಾವು. ಅಕಸ್ಮಾತ್ ಹೆಸರು ಉಳಿದ್ರೆ ಇನ್ನೊಂದು ಫ್ಯಾನ್ ಡೊನೇಟ್ ಮಾಡಿ ಅದರೊಳಗೆ 2 ರೆಕ್ಕೆಯಲ್ಲಿ ಹೆಸರು ಬರೆಸ್ತೇವೆ. ಇಂಥವ್ರು ನಾವು. ಆದರೆ ಬ್ರಹ್ಮದೇವರು ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಕೂಡ ನನ್ನ ಹೆಸರು ನಾನು ಸೃಷ್ಟಿ ಮಾಡಿದೆ ಅಂತ ಆಗಬಾರ್ದು. 10 ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದು ಆಚಾರ್ಯ ಅವತ್ತು ನಾವು ಕೊಟ್ಟು ಪಂಚ ಉಟ್ಕೊಂಬಂದಿಯಾರು ಇವತ್ತು ಅಥವಾ ಅವತ್ತು ಕೊಟ್ಟು ಸೀರೆನೇ ಇವತ್ತು ಉಟ್ಕೊಂಬಂದಿಯಾರು ಆಚಾರ್ಯ ಮನೆಯವರು ಅನ್ನೋ ಥರ ಗುರುತಿಸ್ತೇವೆ ನಾವು. ಅಂದರೆ ನಮಗಿನ್ನೂ ಅಭಿಮಾನಗಳು ಬಿಟ್ಟಿರಲ್ಲ ಅಂತ ಅರ್ಥ. ಆದರೆ ಬ್ರಹ್ಮದೇವರು ಭಗವಂತನ ಆಜ್ಞಾನುಸಾರವಾಗಿ ಸೃಷ್ಟಿ ಮಾಡುವಾಗ ಅವರು ಹಾಕಿದ ಷರತ್ತು, ನಾನು ಸೃಷ್ಟಿ ಮಾಡಿದೆ ಅಂತ ನನಗೆ ಅಹಂಕಾರ ಬರಬಾರ್ದು, ಇದೆಲ್ಲ ನನ್ನ ವಸ್ತುಗಳು ಅನ್ನುವ ಮಮಕಾರ ಬರಬಾರ್ದು. ಹಾಗಿದ್ದರೆ ನಾನು ಸೃಷ್ಟಿ ಮಾಡ್ತೇನೆ ಸ್ವಾಮಿ ಅಂತ ಬ್ರಹ್ಮದೇವರು ಹೇಳಿದ್ರಂತೆ. ಇದು ಬ್ರಹ್ಮದೇವರ ಹೆಗ್ಗಳಿಕೆ. ಆರಂಭದಲ್ಲಿ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರು. ಅನೇಕ ಸನಕಾದಿಗಳ ಸೃಷ್ಟಿಯಾದವು, ರುದ್ರ ಪ್ರಜಾಪತಿಗಳು ಮನುಗಳ ಸೃಷ್ಟಿಯಾಯಿತು. ಎಷ್ಟೇ ಸೃಷ್ಟಿಯಾದರೂ ಆ ಸೃಷ್ಟಿಗೆ ಒಂದು ವೇಗ ಬರಲಿಲ್ಲ. ಆಗ ಬ್ರಹ್ಮದೇವರು ಒಂದು ಹೊಸ ಸೃಷ್ಟಿ ಕ್ರಮವನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಏನು ಅಂದರೆ, ಸ್ತ್ರೀ ಪುರುಷರ ಮೂಲಕ ಸೃಷ್ಟಿ ಮಾಡತಕ್ಕಂಥ ಒಂದು ಕ್ರಮ. ಅದಕ್ಕೆ ಮುಂಚೆ ಬರೇ ಪುರುಷರಿಂದಲೇ ಸಂಕಲ್ಪ ಮಾಡಿದ್ರೆ ಸೃಷ್ಟಿ ಆಗ್ತಾಯಿತ್ತು, ನೋಡಿದ್ರೆ ಸೃಷ್ಟಿ ಆಗ್ತಾಯಿತ್ತು, ಹೀಗೆಲ್ಲ ಅನೇಕ ವಿಧವಾದ ಸೃಷ್ಟಿ ಮಾಡಿದ್ರು. ಆದರೆ ಅದು ಯಾವ ಸೃಷ್ಟಿಯೂ ವೇಗ ಪಡೆಯಲಿಲ್ಲ ಅಂಥೇಳಿ ಹೆಣ್ಣು ಗಂಡುಗಳ ಸಮಾಗಮದಿಂದ ಸೃಷ್ಟಿಯಾಗುವಂತಹ ಒಂದು ಹೊಸ ಉಪಕ್ರಮವನ್ನು ಜಗತ್ತಿಗೆ ಪರಿಚಯಿಸಿ ತಾವೇ ಬ್ರಹ್ಮದೇವರು ಅರ್ಧನಾರಿ ನರರೂಪವನ್ನು ಸ್ವೀಕಾರ ಮಾಡಿ ತಮ್ಮ ದೇಹದಿಂದ ಸ್ವಯಂಭೂಮನ ಶತರೂಪಾದೇವಿ ಎಂಬ ದಂಪತಿಗಳನ್ನು ಸೃಷ್ಟಿ ಮಾಡಿ ಮುಂದೆ ಅವರ ಮೂಲಕ ಸೃಷ್ಟಿ ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಬ್ರಹ್ಮದೇವರು ಮಾಡಿದ್ರು. ಆಗ ಸ್ವಯಂಭೂ ಮನುವಿನಿಂದ ಸೃಷ್ಟಿಗೊಂಡವರು ನಾವೆಲ್ಲ. ಆದ್ದರಿಂದ ನಮಗೆ ಮನುಷ್ಯರು, ಮನುಜರು, ಮಾನವರು ಈ ಎಲ್ಲ ಶಬ್ದಗಳು ಮನುವಿನಿಂದ ಬಂದವರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಮನು ಗೊತ್ತಿರಬೇಕು, ಹೊರ ಬರೀ ಮೆನು ಗೊತ್ತಾದರೂ ಪ್ರಯೋಜನ ಇಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ಈಗ ಮನುವಿನಿಂದ ಸೃಷ್ಟಿಗೊಂಡವರಾದ್ದರಿಂದ ನಮ್ಮನ್ನು ಮನುಷ್ಯರು, ಮಾನವರು ಅಂತ ಕರೀತಾ ಇದ್ದಾರೆ. ಆ ಸ್ವಯಂಭೂ ಮನುವಿಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ ಆಗ ಸೃಷ್ಟಿ ಭೂಗೋಳವೇ ಇರಲಿಲ್ಲ. ಸೃಷ್ಟಿ ಮಾಡಿದ ಪ್ರಜೆಗಳು ಎಲ್ಲಿ ನಿಂತ್ಕೋಬೇಕು? ಅದಕ್ಕೆ ಸ್ವಾಮಿ ಭೂಮಿಯೇ ಅದೃಶ್ಯವಾಗಿ ಹೋಗಿದೆ, ಏನು ಮಾಡೋಣ? ಆಗ ಬ್ರಹ್ಮದೇವರ ಮೂಗಿನ ತುದಿಯಿಂದ ವರಾಹ ದೇವರಾಗಿ ಭಗವಂತ ಪ್ರಕಟನಾಗ್ತಾನೆ. ಈ ಭೂಮಿ 2 ಬಾರಿ ಮುಳುಗಿತ್ತು ಅಂತಾರೆ. ಒಂದು, ಭೂಗೋಳ ತನ್ನ ಕಕ್ಷೆಯಿಂದ ತಾನಾಗಿಯೇ ಜಾರಿ ರಸಾತಳ ಸೇರಿತ್ತು. ಆಗ ಭಗವಂತ ವರಾಹನಾಗಿ ಆ ಭೂಗೋಳವನ್ನು ಮೇಲಕ್ಕೆ ಎತ್ತಿ ಮತ್ತೆ ಅದರ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಿದ. ಆಗ ಬ್ರಹ್ಮದೇವರ ಮಗನಾಗಿದ್ದ ಆದಿ ಹಿರಣ್ಯಾಕ್ಷ ಅನ್ನುವ ದೈತ್ಯ ಅಡ್ಡಿಪಡಿಸಿದ. ಪರಮಾತ್ಮ ವರಾಹ ರೂಪದಿಂದ ಅವನನ್ನು ಸಂಹಾರ ಮಾಡಿದ. ಅಲ್ಲಿಂದ ಮುಂದೆ ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಜಯ ವಿಜಯರಲ್ಲಿ ಸೇರಿಕೊಂಡು ಮತ್ತೆ ಹುಟ್ಟುತ್ತಾರೆ. ಆಗ ಆ ಹಿರಣ್ಯಾಕ್ಷ ಅವನೇ ಪ್ರಪಂಚವನ್ನು ಮುಳುಗಿಸ್ತಾನೆ. ಮತ್ತೆ ಭಗವಂತ ವರಾಹನಾಗಿ ಬಂದು ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡ್ತಾನೆ ಅಂತ 2 ಕಥೆಯನ್ನು ಸೇರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮೆ ಕಶ್ಯಪರು ತಾವು ಹೊರಗೆ ಹೋಗಿದ್ದಾರೆ. ಕಶ್ಯಪರು ಯಾವಾಗಲೂ ಮನೆ ಒಳಗೆ ಇರುವಂಥವರಲ್ಲ. ಅವರು ತಪಸ್ಸಿಗೆ ಹೋಗ್ತಾ ಇರ್ತಾರೆ, ಆಗಾಗ ಮನೆಗೆ ಬರ್ತಾ ಇರ್ತಾರೆ. ಹಾಗೆ ಬರುವಾಗ ಒಮ್ಮೆ ದಿತಿ ಕಶ್ಯಪರಲ್ಲಿ ಸಂಧ್ಯಾಕಾಲದಲ್ಲಿ ದೇಹ ಸಂಗಮದ ಒತ್ತಾಯ ಮಾಡ್ತಾಳೆ. ಆಗ ಎಷ್ಟು ಹೇಳಿದರೂ ಕೂಡ ದಿತಿ ಕೇಳಲ್ಲ. ದಿತಿಯ ಆ ದೇಹ ಸಂಘದ ಒಂದು ನಿರ್ಬಂಧದಿಂದ ಕಶ್ಯಪರು ಯೋಚನೆ ಮಾಡ್ತಾರೆ, ಏನು ಭಗವತ್ ಸಂಕಲ್ಪ ಇದೆ, ಅದಕ್ಕೆ ಇಂಥ ಕೆಟ್ಟ ಬಯಕೆ ಇವಳಿಗೆ ದೇವರು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಆನಂತರ ಗರ್ಭಾಧಾನ ಆದಮೇಲೆ ದಿತಿಗೆ ಪಶ್ಚಾತ್ತಾಪ ಆಗುತ್ತೆ. ದಿತಿಗೆ ಕಶ್ಯಪರು ಹೇಳ್ತಾರೆ, ನೀನು ಸಂಧ್ಯಾಕಾಲದಲ್ಲಿ ಪುರುಷ ಸಂಘ ಮಾಡಿ ಗರ್ಭಾಧಾನ ಮಾಡಿಸಿಕೊಂಡಿದ್ದಿ, ಲೋಕಕಂಟಕರಾದ ಮಕ್ಕಳು ಹುಡ್ತಾರೆ ನಿನಗೆ ಹಾಗೆ ಅಂತಂತಾರೆ. ಆಗ ಗಾಬರಿ ಆಗ್ತಾರೆ. ಯಾಕೆ ಹೀಗೆ, ನನಗೆ ಅಂಥ ಲೋಕಕಂಟಕರು ಮಕ್ಕಳಾದರೆ ನಾನು ತಡ್ಕೊಳ್ಳೋದು ಹೇಗೆ ಅಂತ ಗಾಬರಿ ಆಗ್ತಾಳೆ. ಆಗ ಯೋಚನೆ ಮಾಡಬೇಡ, ನೀನು ಮಾಡಿದ ತಪ್ಪಾಗಿದೆ. ಆದರೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಆದ್ದರಿಂದ ನಿನ್ನ ಮೊಮ್ಮಗ ಭಾಗವತೋತ್ತಮನಾಗ್ತಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಿರಣ್ಯಕಶಿಪು ಹುಟ್ಟಿದ, ಪ್ರಹ್ಲಾದ ಉತ್ತಮನಾದ. ಹೀಗೆ ಆ ಕಶ್ಯಪರು ಸಮಾಧಾನ ಪಡಿಸ್ತಾರೆ. ಆ ಹಿರಣ್ಯಾಕ್ಷ ಕಶ್ಯಪುಗಳು ಹುಟ್ಟಿದ್ದಾರೆ. ಆ ಹಿರಣ್ಯಾಕ್ಷ ಭಗವಂತನ ಜೊತೆಯಲ್ಲಿಯೇ ಯುದ್ಧ ಮಾಡಬೇಕು ಅನ್ನುವಂಥ ವಿಚಿತ್ರವಾದ ಹಂಬಲವನ್ನು ವ್ಯಕ್ತಪಡಿಸ್ತಾನೆ. ಆಗ ಭಗವಂತ ಆ ವರಾಹನನ್ನು, ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾರೆ. ಹಿರಣ್ಯಾಕ್ಷ ಭೂಮಿ ಮುಳುಗಿಸಿದ.
ಯಜ್ಞವರಾಹ ಉದ್ಧಾರ ಮಾಡಿದ ಭೂಮಿಯನ್ನು ಅನ್ನೋ ಕಥೆ ಇದು ನಡೆದ ಕಥೆಯೂ ಹೌದು, ಒಂದು ಸಿಂಬಾಲಿಕ ಕಥೆಯೂ ಹೌದು. ಹಿರಣ್ಯಾಕ್ಷರು ಅಂದರೆ ಹಿರಣ್ಯ ಅಂದರೆ ಸಂಪತ್ತು, ಅಕ್ಷ ಅಂದರೆ ಆ ಸಂಪತ್ತು ಗಳಿಸಬೇಕು ಅನ್ನೋದೇ ಪ್ರಧಾನ ದೃಷ್ಟಿ ಇಟ್ಟುಕೊಂಡು ಮಾಡಬಾರದ ಅಕೃತ್ಯಗಳಿಂದ ಭ್ರಷ್ಟಾಚಾರದ ವಾಮ ಮಾರ್ಗಗಳಿಂದ ಯಾರ್ಯಾರು ಸಂಪತ್ತು ಗಳಿಸ್ತಾರೆ ಅವರೆಲ್ಲರೂ ಹಿರಣ್ಯಾಕ್ಷರೇ. ಅಂಥ ಭ್ರಷ್ಟಾಚಾರಿಗಳಿಂದ ಪ್ರಪಂಚ ಮುಳುಗುವಂಥ ಅಪಾಯ ಬರುತ್ತೆ. ಆದರೆ ಆಗ ಒಬ್ಬನೇ ಹಿರಣ್ಯಾಕ್ಷ ಇದ್ದ, ಈಗ ಎಲ್ಲ ಗಲ್ಲಿಗಲ್ಲಿಗಳಲ್ಲೂ ಸಿಗ್ತಾರೆ. ಅಷ್ಟು ಜನ ಹಿರಣ್ಯಾಕ್ಷರು ಅನ್ಯಾಯ ಮಾಡಿದರೂ ಕೂಡ ಭೂಮಿ ಇನ್ನೂ ಮುಳುಗಿಲ್ಲ ಅಂದರೆ ಅದಕ್ಕೆ ಯಜ್ಞವರಾಹನ ಅನುಗ್ರಹ ಕಾರಣ. ಯಜ್ಞ ಅಂದರೆ ಸತ್ಕರ್ಮಾಚರಣೆ. ಇನ್ನೂ ಸ್ವಲ್ಪ ಮಟ್ಟಿಗೆ ಸತ್ಕರ್ಮಾಚರಣೆಗಳು ಭೂಮಿಯಲ್ಲಿ ನಡೀತಾ ಇರೋದ್ರಿಂದ ಇಷ್ಟು ಜನ ಹಿರಣ್ಯಾಕ್ಷರ ಹಾವಳಿ ಆದರೂ ಇನ್ನೂ ಪ್ರಪಂಚ ಮುಳುಗಿಲ್ಲ. ಯಾರು ಧರ್ಮದ ಎಲ್ಲೇ ಮೀರಿ ಭ್ರಷ್ಟಾಚಾರಗಳಿಂದ ಹಣವನ್ನು ಲೂಟಿ ಮಾಡ್ತಾರೆ ಅವರೇ ಹಿರಣ್ಯಾಕ್ಷರು, ಅವರಿಂದ ಭೂಮಿ ಮುಳುಗತ್ತೆ ಅನ್ನೋದು ಈ ಕಥೆಯ ಒಂದು ಸಂದೇಶ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಹಿರಣ್ಯಕಶಿಪು ಅಂದರೂ ಅದೇ ಅರ್ಥ. ಕಶಿಪು ಅಂದರೆ ಹಾಸಿಗೆ. ಹಾಸಿಗೆಯಲ್ಲಿ ದುಡ್ಡನ್ನು ಮುಚ್ಚಿಡೋರು ಇದ್ರು ಹಳೆ ಕಾಲದಲ್ಲಿ. ನೀವು ಹಳೆ ಸಿನಿಮಾಗಳನ್ನು ತೋರಿಸಿದ್ರೆ ಮಂಚದೊಳಗೆಲ್ಲ ದುಡ್ಡು ನೋಡ್ಬಿಡಿ ಕಂತೆ ಇಟ್ಟಿದ್ದು. ಈಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪಾಪ. ಹಾಗೆ ಆ ಹಾಸಿಗೆ ಒಳಗೆ ಸಂಪತ್ತನ್ನು ತುರುಕಿಡುವಂತಹ ಕಪ್ಪು ಹಣದ ಮಾಲೀಕರು ಯಾರ್ಯಾರಿದ್ದಾರೆ ಅವರೆಲ್ಲರ ಪ್ರತಿನಿಧಿಯೇ ಹಿರಣ್ಯಕಶಿಪು. ಅವನನ್ನು ಭಗವಂತ ಸಂಹಾರ ಮಾಡ್ತಾನೆ ಅನ್ನುವುದನ್ನೇ ಹಿರಣ್ಯಕಶಿಪು ಕಥೆಯ ಸಂದೇಶ ಅನ್ನುವುದನ್ನು ಮುಂದೆ ತಿಳಿಸ್ತಾರೆ. ಹೀಗೆ ಆನಂತರ ಕರ್ದಮ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವರು. ಕರ್ದಮ ಪ್ರಜಾಪತಿಗಳಿಗೆ ನೀನು ಸೃಷ್ಟಿಯನ್ನು ಮುಂದುವರಿಸುವಂತಾರೆ. ಆಗ ಕರ್ದಮ ಪ್ರಜಾಪತಿಗಳು ನನಗೆ ಯೋಗ್ಯಳಾದ ಹೆಂಡತಿ ಬೇಕು ಅಂತ ತಪಸ್ಸು ಮಾಡ್ತಾರೆ. ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೇಳೋರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ ಒಳ್ಳೆ ಗಂಡ ಸಿಗಲಿ ಅಂತ. ಕಾಲ ಬದಲಾವಣೆ ಇದೆ. ಹೆಂಡತಿ ಸಿಕ್ಕರೆ ಸಾಕು, ಒಳ್ಳೇದು ಅಂತೆಲ್ಲ ದುರಾಸೆ. ಹೆಂಡತಿ ಸಿಕ್ಕರೆ ಸಾಕು ಅಂತ ದೇವ್ರನ್ನ ಕೇಳ್ಕೊಳ್ಳೋ ಕಾಲದಲ್ಲಿ ನಾವೆಲ್ಲ ಬಂದಿದ್ದೇವೆ ಈಗ. ಆದರೆ ಕರ್ದಮ ಪ್ರಜಾಪತಿಗಳು ಒಳ್ಳೆಯ ಹೆಂಡತಿ ಸಿಗಬೇಕಾದ್ರೂ ಪುರುಷರು ದೇವರ ಸೇವೆ ಮಾಡಬೇಕು ಅನ್ನೋದಕ್ಕೆ ಆಧಾರವಾಗಿ ಈ ಕಥೆ ಇದೆ. ಹಾಗೆ ಒಳ್ಳೆಯ ಹೆಂಡತಿ ಬೇಕು ಅಂತ ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡ್ತಾರೆ. ಆಗ ಹೇಳ್ತಾರೆ, ನಿನಗೆ ಸ್ವಯಂಭೂಮನ ಶತರೂಪಾದೇವಿಯರು ಅವರ ಮಗಳನ್ನು ನೀನು ಇದ್ದಲ್ಲಿಗೆ ತಂದು ಕೊಡ್ತಾರೆ ಹಾಗೆ ಅಂತಂತಾರೆ. ಅದೇ ಪ್ರಕಾರ ದೇವಹೂತಿ ಅಂತ ಹೇಳಿ ಸ್ವಯಂಭೂಮನ ಶತರೂಪಾದೇವಿಯ ಮಗಳು ಅರಮನೆಯ ಚಕ್ರವರ್ತಿಯ ಮಗಳವಳು. ಅಂಥ ಚಕ್ರವರ್ತಿಯ ಮಗಳು ಕಾಡಿನಲ್ಲಿ ಒಂದು ಮರದ ಎಲೆಯ ಮನೆಯಲ್ಲಿ ಇರುವಂತಹ ತಪಸ್ವಿ ಕರ್ದಮ ಪ್ರಜಾಪತಿಗಳಿಗೆ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ವೈದಿಕರಿಗೆ ಹೆಣ್ಣು ಕೊಡೋಕ್ಕೆ ಮುಂದೆ ಬರಬೇಕು ಅನ್ನೋದನ್ನು ಅವತ್ತೇ ಸೂಚನೆ ಮಾಡಿದ್ದಾರೆ ಭಾಗವತದಲ್ಲಿ, ಗಮನಿಸ್ಬೇಕು ನಾವು. ಆದರೆ ಇವರೇನು ಕೊಡೋಕ್ಕೆ ಒಪ್ಪಿಕೊಂಡ್ರು ಅವರು ಒಪ್ಕೋಬೇಕಲ್ಲ. ಹಾಗೆ ಅಂತಂದರೆ ಆ ದೇವಹೂತಿ ದೇವಿ ತಾನೇ ಒಪ್ಪಿ ಮನಸಾರೆ ಕರ್ದಮ ಪ್ರಜಾಪತಿಗಳನ್ನು ಮದುವೆ ಮಾಡಿಕೊಳ್ಳೋಕ್ಕೆ ಅಷ್ಟು ಹೊಂದಿದ್ದಾಳೆ. ಮದುವೆಗೆ ಮುಂಚೆ ಹುಡುಗ ಹುಡುಗಿ ಮಾತಾಡೋದು ಇವಾಗೆಲ್ಲ ಕಳಿಸ್ತಾರೆ ಸಂಪ್ರದಾಯಗಳು. ಪ್ರಾಯ ಆಗ ಪ್ರಾರಂಭ ಆಗಿತ್ತು. ಕರ್ದಮ ಪ್ರಜಾಪತಿಗಳು ಹೇಳಿ ಸ್ವಲ್ಪ ಹುಡುಗಿ ಜೊತೆ ಮಾತಾಡಬೇಕು ಅಂದರು. ಆಗ ಏನು ಮಾತಾಡಿದ್ರು ಅವರು, ನೋಡಮ್ಮ ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ನಾನು ಸನ್ಯಾಸಿ ಆಗ್ತೇನೆ, ಒಪ್ಪಿಗೆ ಇದ್ದರೆ ಮದುವೆ ಮಾಡ್ತೀನಿ. ಇಂಥ ಮಾತುಕತೆ ಆಡೋ ಗತಿಯೇ ನಮಗೆ ಹೇಳಿ. ಅದು ದೇವಹೂತಿ ಅದಕ್ಕೆ ಒಪ್ಕೊಂಡ್ಲು. ಅಂಥ ಗಟ್ಟಿ ಮನಸ್ಸಿನೊಳಗಳು. ಹಾಗೆ ಆಗಲಿ, ನನಗೆ ಭಗವಂತನ ಭಕ್ತರು ನನಗೆ ಗಂಡನಾಗಿ ಸಿಕ್ಕಿ ನಾನು ಆತ್ಮೋದ್ಧಾರ ಮಾಡಿಕೊಳ್ಬೇಕು ಅಂತ ಅವಳ ಯೋಚನೆ. ಹಾಗಾಗಿ ಇಂಥ ಷರತ್ತು ಹಾಕಿದರೂ ಆ ದೇವಹೂತಿ ಒಪ್ಪಿಕೊಂಡಿದ್ದಾಳೆ. ಇದು ಹೇಗೆ ಸಾಧ್ಯ ಅಂತ ನಮಗನ್ನಿಸುತ್ತೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ರೋಚಕವಾದ ಕಥೆ ಬರುತ್ತೆ. ಸುವರ್ಚಲ ಅಂತ ಒಬ್ಬ ಋಷಿಕನ್ಯೆ, ಅವಳು ಮದುವೆಯ ಪ್ರೌಢ ವಯಸ್ಸಿಗೆ ಬರ್ತಾಳೆ. ಸುತ್ತಮುತ್ತಲು ಗುರುಕುಲದಲ್ಲಿ ಇರ್ತಕ್ಕಂತಹ ಹುಡುಗರನ್ನೆಲ್ಲ ಅವಳ ತಂದೆ ಕರೆಸ್ತಾರೆ. ನೋಡಮ್ಮ, ಈ ಹುಡುಗರು ನಿಮ್ಗೆ ಯಾರು ಒಪ್ಪಿಗೆ ಆಗ್ತಾರೆ ಮದುವೆ ಮಾಡ್ಕೋ ಹಾಗೆ ಅಂತಂತಾರೆ. ಅವಳು ಇವತ್ತು ಒಂದು ಹೊಸ ಕ್ರಮ ಬಂದಿದೆ ನೋಡಿ, ಹುಡುಗಿಯರು ಇಂಟರ್ವ್ಯೂ ಮಾಡೋದು ಅಂತ. ಅದಕ್ಕೊಂದು ಮೂಲ ಕಥೆ ಇದು ಮಹಾಭಾರತದಲ್ಲಿ ಬರುತ್ತೆ. ಸುವರ್ಚಲ ಹೇಳ್ತಾಳೆ, ನಾನು ಹುಡುಗರನ್ನ ಇಂಟರ್ವ್ಯೂ ಮಾಡಬೇಕು, ಪ್ರಶ್ನೆ ಕೇಳಬೇಕು. ಏನು? ಆ ಬಂದ ಹುಡುಗರ ಹತ್ರ ಎಲ್ಲ ಒಂದು ಪ್ರಶ್ನೆ ಕೇಳಿದ್ರು. ನನಗೆ ಗಂಡ ಆಗಬೇಕಾಗಿದ್ರೆ ಅವನು ಕುರುಡಾಗಿರಬೇಕು, ಕುರುಡಾಗಿರಬಾರ್ದು. ಇಂಥ ಹುಡುಗ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಬನ್ನಿ ಮದುವೆ ಮಾಡ್ಕೊಡ್ತೀನಿ ಹಾಗೆ ಅಂತಂದರು. ಅವ್ರು ಮುಖ ನೋಡಿಕೊಂಡ್ರು. ಕುರುಡ ಆಗಿರೋರು ಸಿಗ್ತಾರೆ, ಕುರುಡ ಆಗದೇ ಇದ್ದವ್ರು ಸಿಗ್ತಾರೆ. ಕುರುಡಾಗಿರಬೇಕು, ಕುರುಡಾಗಿರಬಾರ್ದು ಅಂದರೆ ಇಂಥ ಎಡಬಿಡಿಗೆ ಹುಡುಗರು ನಾವು ಯಾರು ಅಲ್ಲ ಅಂತಲೇ ವಾಪಸ್ ಹೋಗ್ತಾರೆ. ತಂದೆ ಅವಳೇನು ಮನಸ್ಸಲ್ಲಿಟ್ಕೊಂಡು ಕೇಳ್ತಾ ಇದ್ದಾಳೆ ಅಂತ ಒತ್ತಾಯ ಮಾಡಲಿಲ್ಲ. ಆ ಶ್ವೇತಕೇತುಗಳು ವಿದ್ಯಾಭ್ಯಾಸ ಮುಗಿಸಿಕೊಂಡು ಕನ್ಯಾರ್ಥಿಯಾಗಿ ಬಂದರು. ಯಾರೋ ಅವ್ರಿಗೂ ಇವರು ಹೋಗಿ ಬರಲಿ ಅಂತ ಅಡ್ರೆಸ್ ಕೊಟ್ಟರು, ಏನೋ ಬಂದರು ಅವರಲ್ಲಿಗೆ. ಬಂದಾಗ ಆ ಶ್ವೇತಕೇತುಗಳು ಅದೇ ಪ್ರಶ್ನೆ ಕೇಳ್ತಾಳೆ ಅವಳು. ನನಗೆ ನನ್ನನ್ನು ಮದುವೆ ಮಾಡ್ಕೋಬೇಕಾಗಿದ್ದರೆ ಹುಡುಗ ಕುರುಡಾಗಿರಬೇಕು, ಕುರುಡಾಗಿರಬಾರ್ದು. ಅಂಥ ಹುಡುಗ ಆಗಿದ್ರೆ ನಾನು ಮದುವೆ ಮಾಡ್ಕೋತೀನಿ ಹಾಗೆ ಅಂತಂದರು. ಶ್ವೇತಕೇತುಗಳು ನಾನು ಅಂಥ ಹುಡುಗನೇ ಮದುವೆ ಮಾಡ್ಕೋ ಹಾಗೆ ಅಂತಂದರು. ಇಷ್ಟು ಜನ ಬಂದವರಿಗೆ ಆ ಪ್ರಶ್ನೆ ಏನಂತಲೇ ಅವಳ ಬೇಡಿಕೆ ಏನಂತಲೇ ಅರ್ಥ ಆಗಿರಲಿಲ್ಲ. ಮೊದಲು ಅರ್ಥ ಮಾಡ್ಕೊಂಡಿದ್ದು ಶ್ವೇತಕೇತುಗಳು. ಅವರೇ ಮುಂದೆ ಮದುವೆ ಮಾಡ್ಕೊಳ್ತಾರೆ. ಏನು ಹೇಳ್ತಾ ಇದ್ದಾಳೆ ಅವಳು? ಭಗವಂತನ ವಿಷಯದಲ್ಲಿ ಕುರುಡಾಗಿರಬಾರ್ದು, ಜಗತ್ತಿನ ವಿಷಯದಲ್ಲಿ ಕುರುಡಾಗಿರಬೇಕು, ಇಂಥ ಹುಡುಗ ಬೇಕು. ಇವತ್ತಿಗೂ ಅದೇ ಬೇಡಿಕೆನ ಇಟ್ಟಿದ್ದಾರೆ, ಸ್ವಲ್ಪ ಆಪೋಸಿಟ್ ಅಷ್ಟೇ. ದೇವರ ಬಗ್ಗೆ ಕುರುಡಾಗಿರಬೇಕು, ಜಗತ್ತಿನ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು.
ಅನ್ನುವಂಥ ಬೇಡಿಕೆಯನ್ನು ಈಗಲೂ ಇಟ್ಕೊಂಡಿದ್ದಾರೆ. ಆಗ ಪಾಪ ಆ ತರಹ ಬೇಡಿಕೆ ಇಟ್ಕೊಂಡಿದ್ದು ಶ್ವೇತಕೇತುವನ್ನು ಮದುವೆ ಮಾಡಿಕೊಂಡು ಶ್ವೇತಕೇತುವಿನ ಬ್ರಹ್ಮಜ್ಞಾನ ಪಡೆದು ಅವಳು ಅಂತ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಅದನ್ನು ಮದುವೆ ಅಂತ ಅನ್ನೋದು ಉದ್ದೇಶ ಸುಮ್ಮನೆ ಇಬ್ಬರು ಸುಖ ಪಡುವುದು ಅಂತಲ್ಲ. ಮದುವೆ ಅನ್ನೋದು ಇಬ್ಬರೂ ಸೇರಿ ಧರ್ಮವನ್ನು ಅನುಷ್ಠಾನ ಮಾಡಿ ದೇವರನ್ನು ಒಲಿಸಿಕೊಂಡು ಗೃಹಸ್ಥಾಶ್ರಮದ ಮೂಲಕ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದು ಗೃಹಸ್ಥಾಶ್ರಮದ ಮೂಲ ಉದ್ದೇಶ. ಮತ್ತು ಪಿತೃಋಣ ಪರಿಹಾರ ಆಗಬೇಕಾಗಿದ್ದರೆ ಆ ಹೆಣ್ಣನ್ನು ಕನ್ಯಾದಾನ ಮಾಡಿದಾಗ ಆ ಎರಡೂ ವಂಶಗಳ ಪಿತೃಗಳು ಉದ್ಧಾರ ಆಗ್ತಾರೆ. ಈಗ ಅನೇಕ ಉದ್ದೇಶಗಳು ಮದುವೆಯ ಹಿಂದೆ ಇದೆ, ಆದರೆ ಈಗ ಆ ಉದ್ದೇಶಗಳು ಏನು ಅನ್ನೋದೇ ಹೋಗಿದೆ. ಆದ್ದರಿಂದ ಅದರ ಪಾವಿತ್ರ್ಯ ಕಳ್ಕೊಂಡಿದ್ದೇವೆ ನಾವೀಗ, ಆದರೆ ಅದು ಉದ್ದೇಶ. ಹಾಗೆ ದೇವಹೂತಿ ಕರ್ದಮ ಪ್ರಜಾಪತಿಗಳನ್ನು ವಿವಾಹ ಮಾಡಿಕೊಂಡಿದ್ದಾರೆ. ವಿವಾಹ ಮಾಡಿಕೊಂಡ್ರು. ಕೆಲವು ಸರಿ ಏನು ಮದುವೆ ಆದಮೇಲೆ ಹುಡುಗ ಸರಿ ಆಗ್ತಾನೆ ಮಾಡಿರ್ತಾರೆ ಪಾಪ, ಅವಳು ಸಫರ್ ಆಗ್ತಾರೆ ಹೊರತು ಇವಳೇನು ಬದಲಾವಣೆ ಆಗಲ್ಲ. ಇಂತಹ ಸಂಬಂಧಗಳು ನಾವು ನೋಡ್ತಾ ಇರ್ತೇವೆ. ಕರ್ದಮ ಪ್ರಜಾಪತಿಗಳು ಮದುವೆ ಆಯಿತು ಅಂತೇಳಿ ಮಾರನೇ ದಿವಸದಿಂದ ತಪಸ್ಸು ಬಿಟ್ಬಿಟ್ಟು ಹೆಂಡತಿ ಜೊತೆ ತಿರುಗೋದು ಏನು ಮಾಡಲಿಲ್ಲ. ಅವರೊಟ್ಟಿಗೆ ಅವ್ರು ಮೂಗಿಕೊಂಡು ತಪಸ್ಸು ಮಾಡ್ತಾ ಕೂತ್ಕೊಂಡ್ರು. ದೇವಹೂತಿಯು ಕೂಡ ಆ ಕಾಲದ ಹೆಣ್ಮಗಳಾದ್ದರಿಂದ ಯಾಕಾರ ಕಟ್ಕೊಂಡು ಅಂತ ಮೂದಲಿಸದೇನೆ ಸುಮ್ಮನೆ ಮೌನವಾಗಿ ಸೇವೆ ಮಾಡ್ತಾ ಇದ್ದಾಳೆ. ಹಲವು ವರ್ಷಗಳೇ ಕಳೀತು. ಆಗ ಒಮ್ಮೆ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಮದುವೆ ಮಾಡಿಕೊಳ್ಳುವ ಹೆಣ್ಮಕ್ಕಳು ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಗಂಡನ ಮನೆಗೆ ಬರ್ತಾರೆ. ನಾನು ನಿನ್ನ ಕನಸುಗಳೇನು ನಿನ್ನ ಆಸೆಗಳೇನು ಅಂತಲೇ ಕೇಳಿದೆ. ನನ್ನಷ್ಟಕ್ಕೆ ನಾನು ತಪಸ್ಸು ಮಾಡ್ತಾ ಕೂತೆ. ಒಂದು ದಿವಸವೂ ಕೂಡ ಅಸಮಾಧಾನ ತೋರದೆ ಶ್ರದ್ಧೆಯಿಂದ ನನ್ನ ಸೇವೆ ಮಾಡಿದ್ದಿ. ಒಬ್ಬ ಗಂಡನಾಗಿ ಹೆಂಡತಿಯನ್ನು ಸಂತೋಷಪಡಿಸೋದು ನನ್ನ ಕರ್ತವ್ಯ. ನಿನ್ನ ಅವಶ್ಯಕತೆ ಏನು, ನಿನಗೇನು ಬೇಕು ಅಂತ ಅದನ್ನು ಕೇಳಿ ನಾನು ಸಂತೋಷಪಡಿಸಬೇಕು. ಹಾಗೆ ಅಂತ ಕರ್ದಮ ಪ್ರಜಾಪತಿಗಳು ಹೇಳಿದರು. ಎಷ್ಟೋ ಜನರ ದಂಪತಿಗಳಲ್ಲಿ ಬಹಳ ವಯಸ್ಸಾದ ಮೇಲೆ ಗಂಡನಿಗೆ ಒಳ್ಳೆಯ ಬುದ್ಧಿ ಬಂದರೆ ಹೆಂಡತಿಗೆ ಏನು ಉಪಯೋಗ? ಇವರು ತಪಸ್ಸು ಮಾಡಿ ಅವಳು ಕೃಷಿಗಳಾಗಿದ್ದಾಳೆ, ಇವರು ಕೃಷಿಗಳಾಗಿದ್ದಾರೆ. ಈಗ ಇವ್ರಿಗೇನೋ ಹೆಂಡತಿನ ಸಂತೋಷಪಡಿಸ್ಬೇಕು ಅಂತ ಒಳ್ಳೆಯ ಬುದ್ಧಿ ಬಂದರೆ ದೇಹನೇ ಹಣ್ಣಾಗಿದೆಯಲ್ಲ ಅಂತ ನಮಗನ್ಸುತ್ತೆ. ಆದರೆ ಕರ್ದಮ ಪ್ರಜಾಪತಿಗಳು ಮಹಾ ತಪಸ್ವಿಗಳು. ಅವರ ದೇವಹೂತಿಯನ್ನು ಕರೆದುಕೊಂಡು ಹೋಗಿ ಒಂದು ಸರೋವರದಲ್ಲಿ ಮುಳುಗಿ ಎದ್ದರು. ಏಳುವಾಗ ಇಬ್ಬರು ಯೌವನ ಭರಿತವಾದಂತಹ ಸುಂದರವಾದ ಶರೀರವನ್ನು ಪಡೆದರು. ಅವರು ಯುವಕ, ಇವರು ಯುವತಿಯಾದರು. ತಮ್ಮ ತಪಸ್ಸಿನ ಬಲದಿಂದ ತಾವು 9 ರೂಪವನ್ನು ಧರಿಸಿದರು. ದೇವಹೂತಿಯು 9 ರೂಪ ಧರಿಸುವಂತೆ ಮಾಡಿದರು. ಎಲ್ಲ ಭೋಗ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಒಂದು ವಿಮಾನವನ್ನು ಸೃಷ್ಟಿ ಮಾಡಿದರು. ಆ ವಿಮಾನದಲ್ಲಿ 9 ದೇವಹೂತಿ 9 ಕರ್ದಮರು ಕೂತುಕೊಂಡು ಆಕಾಶದಲ್ಲೇ ವಿಹಾರ ಮಾಡಿದರು. ಇವತ್ತೆಲ್ಲ ಏನೋ ಭಾರಿ ನಾವು ಮುಂದುವರಿದೇವೆ ಅಂದರೆ ಸಮುದ್ರದ ಒಳಗೆ ಮಧುಚಂದ್ರ ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ನಮ್ಮ ಪುರಾಣದಲ್ಲಿ ಯಾವತ್ತೂ ಆಕಾಶದಲ್ಲೇ ಮಧುಚಂದ್ರ ಪೂರೈಸಿದ ದಂಪತಿಗಳಿವರು ಕರ್ದಮ ಪ್ರಜಾಪತಿಗಳು. ಹಾಗೆ ಆ ಮಧುಚಂದ್ರ ಪೂರೈಸಿದ್ರು, ವಿಹಾರ ಮಾಡಿದ್ರು. ಅದರ ಫಲವಾಗಿ 9 ರೂಪದ ಕರ್ದಮ ಪ್ರಜಾಪತಿಗಳಿಂದ 9 ರೂಪದ ದೇವಹೂತಿಯಲ್ಲಿ 9 ಜನ ಹೆಣ್ಣುಮಕ್ಕಳು ಹುಟ್ಟಿದರು. ಆಮೇಲೆ ಒಂದು ದಿವಸ ದೇವಹೂತಿಯನ್ನು ಕರೆದರು. ನಮ್ಮ ಒಪ್ಪಂದದ ಹಾಗೆ ಮಕ್ಕಳಾಗಿದೆ, ನಾನು ಸನ್ಯಾಸಿ ಆಗ್ತೇನೆ ಅಂತಂದರು. ಆಗ ದೇವಹೂತಿ ಹೇಳ್ತಾಳೆ, 9 ಜನ ಹೆಣ್ಣು ಮಕ್ಕಳನ್ನು ನನಗೆ ಕೈ ಕೊಟ್ಟು ನೀವು ಕೈ ಕೊಟ್ಟು ಹೋದರೆ ನಾನು ಯಾರು ಕೈ ಕೊಡಲಿ ಅವ್ರನ್ನ? ಆದ್ದರಿಂದ ನನಗೆ ಬರೀ ಇಷ್ಟಕ್ಕೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡದ್ದಲ್ಲ. ಒಬ್ಬ ಬ್ರಹ್ಮಜ್ಞಾನಿಯಾದ ಮಗ ನಿಮ್ಮಿಂದ ನನಗೆ ಬೇಕು. ಅವನಿಂದ ನಾನು ಬ್ರಹ್ಮಜ್ಞಾನ ಉಪದೇಶ ಪಡೆದು ಉದ್ಧಾರ ಆಗಬೇಕು. ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಅವಳ ಕೋರಿಕೆಯನ್ನು ಮನ್ನಿಸಿ ನಿನಗೆ ಭಗವಂತನೇ ಮಗನಾಗಿ ಅವತಾರ ಮಾಡ್ತಾನೆ, ಆಮೇಲೆ ನಾನು ಸನ್ಯಾಸಾಶ್ರಮ ತಗೊಳ್ತೇನೆ ಅಂತ ತನ್ನ ನಿರ್ಧಾರವನ್ನು ಮುಂದಕ್ಕೆ ಹಾಕಿದ್ದಾರೆ. ಕರ್ದಮ ಪ್ರಜಾಪತಿಗಳು ವಿರಕ್ತರು ಹೌದು, ಅದರ ವೈರಾಗ್ಯ ಬೇರೆ, ಬೇಜವಾಬ್ದಾರಿ ಬೇರೆ. ಎಷ್ಟೋ ಸಂದರ್ಭಗಳಲ್ಲಿ ಬೇಜವಾಬ್ದಾರಿನ ವೈರಾಗ್ಯ ಅಂತ ನಾವು ತಿಳ್ಕೊಂಡು ಭ್ರಮಿಸ್ಕೊಂಡ್ಬಿಡ್ತೇವೆ. ಅದೆರಡೂ ಬೇರೆ ಅಂತ ತೋರಿಸಿಕೊಟ್ಟಿದ್ದಾರೆ ಅವರು. ಹಾಗಾಗಿ ಮುಂದೆ ಆ ಬಿಂದು ಸರೋವರದಲ್ಲಿ ಇವತ್ತೇನು ಮಾತೃಗಯ್ಯ ಅಂತ ಹೇಳ್ತೇವೆ, ಆ ಬಿಂದು ಸರೋವರದಲ್ಲಿ ಕರ್ದಮ ಪ್ರಜಾಪತಿಗಳ ಮೂಲಕ ಭಗವಂತ ಕಪಿಲ ವಾಸುದೇವನಾಗಿ ಪ್ರಕಟಗೊಳ್ತಾನೆ. ಆ ಕಪಿಲ ವಾಸುದೇವನಿಂದ ಅನುಮತಿ ಪಡೆದುಕೊಂಡು ಕರ್ದಮ ಪ್ರಜಾಪತಿಗಳು ಸನ್ಯಾಸಿಯಾಗಿ ಹೋಗ್ತಾರೆ. ಅನಂತರ ದೇವಹೂತಿ ದೇವಿ ಕಪಿಲ ವಾಸುದೇವನಿಂದ ಉಪದೇಶ ಪಡೆದು ಸಾಂಖ್ಯ ಯೋಗ ತತ್ವಗಳ ಉಪದೇಶವನ್ನು ಪಡೆದು ಅವಳು ಉದ್ಧಾರ ಆಗ್ತಾಳೆ. ಆ ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿ ದೇವಿಗೆ ಏನು ಉಪದೇಶ ಮಾಡಿದ್ರು ಅಂದರೆ, ಮೊಟ್ಟ ಮೊದಲು ಹೇಳ್ತಾರೆ, ನಾವು ಸಜ್ಜನರ ಸಂಘ ಮಾಡಬೇಕು. ಆನಂತರ ಸಜ್ಜನರ ಸಂಘದಿಂದ ಭಗವಂತನ ಮಂಗಳ ಮಹಿಮೆಯನ್ನು ತಿಳ್ಕೊಳ್ಬೇಕು. ಹಾಗೆ ಅಂತ ಕಪಿಲ ವಾಸುದೇವ ದೇವಹೂತಿ ದೇವಿಗೆ ಉಪದೇಶ ಮಾಡ್ತಾರೆ. 30 ಭಾಗವತ ಧರ್ಮಗಳನ್ನು ಉಪದೇಶ ಮಾಡ್ತಾರೆ. ಮತ್ತು ಪ್ರಧಾನವಾಗಿ ಶಕ್ತಿ ಇದ್ದಷ್ಟು ಪ್ರಾಮಾಣಿಕವಾಗಿ ನಮ್ಮ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಮತ್ತು ಪ್ರಯತ್ನಪೂರ್ವಕವಾಗಿ ಅಧರ್ಮದಿಂದ ದೂರ ಉಳಿಬೇಕು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ದಮ, ಶಮ ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ಮಿತ ಮೇಧ್ಯಾದನ, ಪವಿತ್ರವಾದ ಆಹಾರವನ್ನು ಮಿತವಾಗಿ ಬಳಸಬೇಕು. ಹಾಗೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಪವಿತ್ರವಾದ ಆಹಾರ ಅಂದರೆ ಪವಿತ್ರ ಪ್ಯಾರಡೈಸ್ ಅಂತ ಇತ್ತು, ಅಲ್ಲಿ ಹೋಗಿ ತೊಗೊಂಬಂದು ತಿಂದರೆ ಪವಿತ್ರ ಆಹಾರ ಅಂತ ಅರ್ಥ ಅಲ್ಲ. ಆಹಾರ ಪವಿತ್ರ ಅಂದರೆ
ಅದು ಭಗವಂತನಿಗೆ ಸಮರ್ಪಣೆ ಆಗಿರಬೇಕು ಅಂತ ಅರ್ಥ. ಆಯುರ್ವೇದದಲ್ಲಿ ಹೇಳ್ತಾರೆ ಹಿತಭುಕ್ ಮತ್ತು ಮಿತಭುಕ್ ಅಂತಾರೆ. ಹಿತವಾದ ಆಹಾರವನ್ನು ತಗೊಳ್ಬೇಕು, ಮಿತವಾಗಿ ತಗೊಳ್ಬೇಕು ಅಂತ. ನಮ್ಮ ಶಾಸ್ತ್ರ ಅದ್ರ ಜೊತೆ ಇನ್ನೊಂದು ಸೇರಿಸುತ್ತೆ, ಹುತಭುಕ್ ಅಂತ ಸೇರಿಸುತ್ತೆ. ಅಂದರೆ ಅದು ವೈಷ್ಣದೇವ ಆಗಿರಬೇಕು, ಅದು ಹುತ ಆಗಿರಬೇಕು. ಹಾಗಾಗಿ ಹುತವಾದ, ಹಿತವಾದ, ಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಒಂದು ಕಡೆಯಲ್ಲಿ ವೇದವ್ಯಾಸರು ಹೇಳ್ತಾರೆ, ಎಷ್ಟು ಊಟ ಮಾಡಬೇಕಪ್ಪ, ಕ್ವಾಂಟಿಟಿ ಎಷ್ಟು ಅಂತಂದರೆ ಅದಕ್ಕೆ ವೇದವ್ಯಾಸರು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಹಸುವೆ ಹೋಗೋಷ್ಟು ತಿನ್ನಬೇಕೇ ಹೊರತು ಆಯಾಸ ಆಗೋಷ್ಟು ತಿನ್ನಬಾರ್ದು ಅಂತ ಒಂದೇ ಲೈನಲ್ಲಿ ಹೇಳ್ತಾರೆ. ನಮ್ಮದೆಲ್ಲ ಏನು ಅಂದರೆ ಹಸುವೆ ಹೋಗೋಷ್ಟಲ್ಲ, ಆಹಾರ ಕಣ್ಣಿಗೆ ಬಿದ್ದುಗಳೇ ತಿಂತಾ ಇರ್ತೇವೆ. ಮಧ್ಯರಾತ್ರಿ 2 ಗಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಲ್ಲಿಸಿರು, ಹೋಟ್ಲಿಗೆ ಹೋಗಿ ತಿನ್ಕೊ, ಯಾಕಂದ್ರೆ ನಿಲ್ಲಿಸಿದ್ದೇ ತಿನ್ನೋಕ್ಕೋಸ್ಕರ ಅಂತ. ಆದರೆ ಆ ಹೊಟ್ಟೆಗೊಂದು ಮರ್ಯಾದೆ ಕೊಡದೆ ಅದನ್ನು ಕಸ ತೊಟ್ಟಿ ಈ ತರಹ ತಂದಿದ್ದನ್ನೇ ತುಂಬಿ ನಮ್ಮ ಆರೋಗ್ಯ ಕೆಡಿಸ್ಕೊಳ್ತೇವೆ. ಆದರೆ ವೇದವ್ಯಾಸರು ಹೇಳ್ತಾರೆ, ಎಷ್ಟು ತಿನ್ನಬೇಕು ಅಂದರೆ ಹಸುವೆ ಹೋಗೋಷ್ಟು ತಿನ್ನಬೇಕು ಹೊರತು ಆಯಾಸ ಆಗೋಷ್ಟು ತಿನ್ನಬಾರ್ದು. ವಿಪರೀತ ತಿಂದು ಉಪನ್ಯಾಸನೇ ಕ್ಯಾನ್ಸಲ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ಮಲ್ಕೊಂಡ್ರೆ ಪ್ರಯೋಜನ ಇಲ್ಲ. ಉಪನ್ಯಾಸ ಕೇಳಕ್ಕೆ ಶಕ್ತಿ ಬರೋಷ್ಟು ತಿನ್ನಬೇಕು ಅಷ್ಟೇ ಹೊರತು ಉಪನ್ಯಾಸ ಕೇಳಕ್ಕೆ ಆಗದೇ ಇರೋಷ್ಟು ತಿನ್ನಬಾರ್ದು ಅನ್ನೋ ಅಷ್ಟರ ಮಟ್ಟಿಗೆ ವೇದವ್ಯಾಸ ದೇವರು ಹೇಳ್ತಾರೆ. ಆಗ ಮಿತವಾದ ಪವಿತ್ರವಾದ ಆಹಾರ ಸೇವನೆ ಮಾಡಬೇಕು. ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೆ, ಯಥಾಲಬ್ಧೇನ ಸಂತೋಷ. ದೇವರು ಯಾವಾಗ ಏನು ಕೊಡ್ತಾನೆ ಅದರಿಂದ ಖುಷಿಯಾಗಿರೋದನ್ನು ಕಲ್ತ್ಕೋಬೇಕು. ಆನಂತರ ಭಗವಂತ ಕೊಟ್ಟ ಸಂಪತ್ತನ್ನು ಒಬ್ಬರೇ ಕಬಳಿಸೋದಲ್ಲ, ಅದನ್ನು ಹಂಚಿಕೊಂಡು ತಿನ್ನಬೇಕು. ಇದೆಲ್ಲ ಸಂಸ್ಕಾರಗಳು ಇರಬೇಕು. ಇದು ಭಗವಂತನ ಪ್ರೀತಿಗೋಸ್ಕರ ಅನುಷ್ಠಾನ ಮಾಡುವ ಭಾಗವತ ಧರ್ಮಗಳು ಅಂತ ಹೇಳ್ತಾರೆ. ವೈರಾಗ್ಯವನ್ನು ತಿಳಿಸುವುದಕ್ಕೋಸ್ಕರವಾಗಿ ಗರ್ಭದಲ್ಲಿರುವ ಕಾಲದಿಂದ ಜೀವನ ಸ್ಥಿತಿಯನ್ನು ಹೇಳ್ತಾರೆ. ಏನೋ ಜನ್ಮಾಂತರದ ಕರ್ಮದಿಂದ ಒಬ್ಬ ತಾಯಿಯ ಗರ್ಭದಲ್ಲಿ ಮಗು ಸೇರಿಕೊಳ್ಳುತ್ತೆ. ಆ ಗರ್ಭದಲ್ಲಿರುವಾಗ ಕೆಳಗಡೆ ಜಠರಾಗ್ನೆಯ ತಾಪ, ಮೇಲೆ ಕೋಮಲವಾದ ಮಗುವಿನ ಚರ್ಮವನ್ನು ಆ ತಾಯಿಯ ಹೊಟ್ಟೆಯಲ್ಲಿರುವ ಅನೇಕ ಕ್ರಿಮಿಗಳು ಕಚ್ತಾ ಇರುತ್ತೆ. ಆ ಬುಡದಲ್ಲಿ ಬೆಂಕಿಯ ತಾಪ, ಮೇಲೆ ಅವಳು ಬಯಸಿ ಖಾರವನ್ನು ಬಿಸಿಯನ್ನು ತಿಂದರೆ ಅದರ ತಾಪ. ಹೀಗೆಲ್ಲ ಬಹಳ ತಾಪದಲ್ಲಿ ಒದ್ದಾಡ್ತಾ ಇರುತ್ತೆ ಮಗು ಹೊಟ್ಟೆ ಒಳಗೆ. ಅದು ತುಂಬ ದೊಡ್ಡ ಚೇತನ ಆಗಿದ್ದರೆ ಆ ಮಗುವಿಗೆ ಹಿಂದಿನ 100 ಜನ್ಮದ ನೆನಪಿರುತ್ತೆ. ಆ ಹಿಂದಿನ 100 ಜನ್ಮದಲ್ಲಿ ತಾನು ಏನೇನು ಮಾಡಿದೆ ಅಂತ ನೆನೆಸಿಕೊಂಡು ಯಾವ ಕರ್ಮದ ಫಲದಿಂದ ಈ ಗರ್ಭವಾಸದ ಕ್ಲೇಶ ನನಗೆ ಉಂಟಾಗಿದೆ ಅಂತ ಆಲೋಚನೆ ಮಾಡಿ ಆ ಗರ್ಭದಲ್ಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಂತೆ. ಭಗವಂತ, ಯಾವುದೋ ಜನ್ಮದ ಕರ್ಮದಿಂದ ಈ ಗರ್ಭವಾಸದ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಈ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಇನ್ನೊಬ್ಬ ತಾಯಿಯ ಗರ್ಭದಲ್ಲಿ ಹುಟ್ಟದೇ ಇರೋ ಹಾಗೆ ನಾನು ಸಾಧನೆ ಮಾಡ್ಕೊಳ್ತೀನಿ ಸ್ವಾಮಿ, ಅನುಗ್ರಹ ಮಾಡು ಅಂತ ಚಡಪಡಿಸಿ ಮಗು ಕೇಳ್ಕೊಳ್ತಂತೆ. ಆಮೇಲೆ ಯೋಚನೆ ಮಾಡುತ್ತೆ, ಬೇಡ ಹೊರಗೆ ಹೋದರೆ ಮತ್ತೆ ಅನ್ಯಾಯ ಮಾಡ್ತೇನೆ ನಾನು, ಆದ್ದರಿಂದ ಇಲ್ಲೇ ಇಟ್ಬಿಡು. ಇಲ್ಲೇ ಇದ್ದರೆ ಅನಿವಾರ್ಯವಾಗಿ ನಾನು ಸುಮ್ಮನೆ ಇರ್ತೇನೆ, ಅನ್ಯಾಯ ಮಾಡದೇ ಇರ್ತೇನೆ. ಶ್ರೀಪಾದಂಗಳವರು ಒಂದು ಉದಾಹರಣೆ ಕೊಡೋರು, 100 ಜನರಲ್ಲಿ 95 ಜನ ಭ್ರಷ್ಟರು, ಇನ್ನು 5 ಜನ ಭ್ರಷ್ಟರಲ್ಲ. ಯಾಕೆಂದರೆ ಇಬ್ಬರಿಗೆ ಅವಕಾಶ ಸಿಕ್ಕಿಲ್ಲ, 3 ಜನಕ್ಕೆ ಧೈರ್ಯ ಇಲ್ಲ. ಇಂಥ ಒಂದು ಅಂಕಿಅಂಶ ಇಟ್ಕೊಂಡು ಭ್ರಷ್ಟರಲ್ಲದೆ ಇದ್ದವರು ಇದ್ದಾರೆ ಎಂದು ಪ್ರಯೋಜನ ಇಲ್ಲ. ಹಾಗೆ ಆ ಭಗವಂತನ ಒಂದು ವಿಶೇಷವಾದ ಅನುಗ್ರಹದಿಂದ ಅವರು ಹೇಳ್ತಾರೆ, ಈ ಗರ್ಭದಿಂದ ಹೊರಗೆ ಹೋದ್ರೆ ನಾನು ಮತ್ತೆ ಅನ್ಯಾಯ ಮಾಡಿಬಿಡ್ತೇನೆ, ಇಲ್ಲೇ ಇದ್ಬಿಡ್ತೇನೆ. ಹೀಗೆಲ್ಲ ಏನೋ ನಾನಾ ತರಹ ಚಡಪಡಿಸ್ತಾ ಇರುತ್ತೆ. ಅಷ್ಟರಲ್ಲಿ ಪ್ರಸವ ಕಾಲ ಬರುತ್ತೆ. ಆಗ ಆ ಮಗು ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಅಂತೂ ಗರ್ಭವಾಸದ ದುಃಖ ಎಲ್ಲ ಮುಗಿಯಿತು, ಇನ್ನು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಕಪಿಲದೇವರು ಹೇಳ್ತಾರೆ, ಆವಾಗ ಅತ್ಯಂತ ಪರಾಧೀನದ ಶೈಶವ ಸ್ಥಿತಿ. ತನಗೇನು ಬೇಕು ಅಂತ ಮಾತಾಡೋದಕ್ಕೆ ಬಾಯಿ ಇಲ್ಲ, ಏನು ಎಲ್ಲಿಗೆ ಓಡಾಡೋಕ್ಕೆ ಕೈ ಕಾಲು ಶಕ್ತಿ ಇಲ್ಲ, ಮಲಗಿದ್ದಲ್ಲೇ ಮಲಗಿರಬೇಕು. ಹಸಿವೆ ಆಗಿದೆ ಅಂತ ಹತ್ರ ಹಾಸಿಗೆ ಬದಲಾಯಿಸ್ತಾರೆ, ಸೊಳ್ಳೆ ಕಚ್ಚುತ್ತೆ ಪಾಪ ಅಂತ. ಸೊಳ್ಳೆ ಕಚ್ಚುತ್ತೆ ಅಂತ ಹತ್ರ ಅಳಕ್ಕೆ ಬಿಡದೆ ಬಾಟ್ಲು ಬಾಯಿಗೆ ಇಟ್ಬಿಡ್ತಾರೆ. ಇಂಥ ಪರಾಧೀನದ ಸ್ಥಿತಿ ಆ ಶೈಶವ ಅವಸ್ಥೆ. ಅಲ್ಲಿಂದ ಕುಮಾರ ಅವಸ್ಥೆಗೆ ಹೋಗ್ತಾನೆ. ಆಗ ಏನು ಬೇಕೋ ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ, ಏನು ಬೇಕೋ ಕೇಳ್ತಾನೆ, ಡಿಮ್ಯಾಂಡ್ ಮಾಡ್ತಾನೆ, ಎಲ್ಲ ತೊಗೊಳ್ತಾನೆ. ಆದರೆ ಆಗ ತಂದೆ ತಾಯಿಗಳು ಬೇಡ ಅಂದದ್ದನ್ನೇ ಮಾಡಿ ಅವ್ರ ಕೈಲಿ ಹೊಡೆಸ್ಕೊಂಡು ಬಯಸ್ಕೊಳ್ಳೋ ಕಾರ್ಯಕ್ರಮ. ಅಲ್ಲಿಂದ ಯೌವನಕ್ಕೆ ಬರ್ತಾನೆ, ನನ್ನ ಯಾರು ಕೇಳೋರು ಅನ್ನುವ ದುರಹಂಕಾರದಿಂದ ಎಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಾನೆ. ವೃದ್ಧಾಪ್ಯ ಬಂದಾಗ ಯೌವನದಲ್ಲಿ ಜೀವನವನ್ನು ಹಾಳು ಮಾಡಿಕೊಂಡಿದ್ದರಿಂದ ಅದರ ಎಲ್ಲ ದುಷ್ಪರಿಣಾಮವನ್ನು ವೃದ್ಧಾಪ್ಯದಲ್ಲಿ ಅನುಭವಿಸ್ತಾನೆ. ಆಗ ನಾನು ಸತ್ತರೆ ನನ್ನ ಮಕ್ಕಳ ಗತಿ ಏನು ಇವನು ಯೋಚನೆ ಮಾಡ್ತಾನೆ. ಇವನು ಹೀಗೆ ಉಳ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು ಮಕ್ಕಳು ಯೋಚನೆ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಆ ಜೀವನದ ಅಂತ್ಯ ಆಗತ್ತೆ. ಅಂತೂ ಈ ದೇಹದಿಂದ ಬಿಟ್ಟು ಹೊರಹೋದ ಮೇಲೆ ಆದರೂ ಈ ಹಿಂಸೆಗಳೆಲ್ಲ ತಪ್ಪತ್ತ ಅಂದರೆ ದೇಹ ಇದ್ದಾಗ ಮಾಡಿದ ಪಾಪಕರ್ಮಗಳ ಫಲ ದೇಹ ಬಿಟ್ಟ ಮೇಲೂ ಕೂಡ ನರಕದಲ್ಲಿ ಅನುಭವಿಸಬೇಕಾಗತ್ತೆ. ಅದು ಈ ಜೀವನದ ಪೂರ್ತಿ ನಾನಾ ಬಗೆಯಾದಂಥ ಕಷ್ಟ ಕಾರ್ಪಣ್ಯಗಳೇ ತುಂಬಿದೆ. ಎಲ್ಲೋ ಅಲ್ಪ ಸುಖವನ್ನು ನೋಡಿ ನಾವು ಸುಖವಾಗಿದ್ದೇವೆ ಅಂತ ಪತ್ರ ಬರಿತಾ ಇರ್ತೇವೆ. ನಮ್ಮ ಹಣೆ ಬರಹ ಹೀಗೆ ಅಂತ ಕಪಿಲ ವಾಸುದೇವ ವೈರಾಗ್ಯವನ್ನು ಉಂಟು ಮಾಡುವುದಕ್ಕೋಸ್ಕರ ಈ ಉಪದೇಶವನ್ನು ದೇವಹೂತಿ ದೇವಿಗೆ ಮಾಡ್ತಾರೆ. ಮುಂದೆ ದೇವಹೂತಿ ದೇವಿ ಕಪಿಲನ ಉಪದೇಶದಂತೆ ಭಗವಂತನನ್ನು ಧ್ಯಾನ ಮಾಡುವ ಕ್ರಮವನ್ನೆಲ್ಲ ಕಪಿಲ ದೇವರು ಹೇಳ್ತಾರೆ. ಹಾಗೆ ಭಗವಂತನ ಒಂದೊಂದು ಅವಯವಗಳ ಧ್ಯಾನವನ್ನೆಲ್ಲ ಮಾಡುವ ಕ್ರಮವನ್ನು ಕೇಳಿ ಅದೇ ರೀತಿ ಧ್ಯಾನ ಮಾಡಿ ತನ್ನ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಲಯಚಿಂತನೆ ಮಾಡಿ
ಆ ದೇವಹೂತಿ ದೇವಿ ದೇಹತ್ಯಾಗ ಮಾಡಿ ಸಿದ್ಧಿ ಪಡಿತಾಳೆ. ಅವಳು ಎಲ್ಲಿ ದೇಹತ್ಯಾಗ ಮಾಡಿ ಸಿದ್ಧಿ ಪಡಲು ಅದನ್ನು ಸಿದ್ಧಪುರಿ ಅಂತ ಇವತ್ತಿಗೂ ಕರೀತಾರೆ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಕಪಿಲ ವಾಸುದೇವರ ಅದ್ಭುತವಾದಂತಹ ಉಪದೇಶದ ಕಥೆಯನ್ನೆಲ್ಲ ನಿರೂಪಣೆ ಮಾಡಿದ ಮೇಲೆ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳು ಅವರ ಚರಿತ್ರೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಸ್ವಯಂಭುವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ ಹಾಗೆ ಅಂತೆಲ್ಲ ಇಬ್ಬರು ಹೆಣ್ಣುಮಕ್ಕಳು. ಅದರಲ್ಲಿ ಆರಂಭದಲ್ಲಿ ಆಕೂತಿ ದೇವಿ ಅಂತ ಇನ್ನೊಬ್ಬಳು ಮಗಳು ಮನುವಿಗೆ. ದೇವಹೂತಿ ಕಥೆ ಕೇಳಿದ್ರು ನಾವು. ಆಕೂತಿ ದೇವಿ ಅಂತ ಇನ್ನೊಬ್ಬರು. ಆಕೂತಿ ದೇವಿಯಲ್ಲಿ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಭಗವಂತ ಯಜ್ಞ ಎಂಬ ರೂಪದಿಂದ ಅವತಾರ ಮಾಡ್ತಾರೆ. ಅದನ್ನು ಮುಂದೆ ಬೇರೆ ಸ್ಕಂದದಲ್ಲಿ ವಿವರವಾಗಿ ಹೇಳ್ತಾರೆ. ಅನಂತರ ಅನಸೂಯಾದೇವಿ ಅಂತ ಇನ್ನೊಬ್ಬಳು ಮಗಳು. ಅವಳನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಅತ್ರಿ ಋಷಿಗಳಿಗೆ ಅನಸೂಯಾದೇವಿ, ಅತ್ರಿ ಅನಸೂಯ ಇಬ್ಬರು ಸೇರಿ ತಪಸ್ಸು ಮಾಡ್ತಾರೆ. ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ಎದುರಿಗೆ ಒಂದು ಪ್ರತ್ಯಕ್ಷ ಆಗ್ತಾರೆ. ಆಗ ಅತ್ರಿ ಋಷಿಗಳು ಹೇಳ್ತಾರೆ, ನಾನು ದೇವರನ್ನು ಒಬ್ಬರನ್ನು ಧ್ಯಾನ ಮಾಡಿದ್ದು ತಪಸ್ಸು ಮಾಡಿದ್ದು, 3 ಜನ ಬಂದಿದ್ದೀರಲ್ಲ, ಏನು ಸಮಾಚಾರ? ಅದಕ್ಕೆ ಅವರಂತಾರೆ, ವಿಷ್ಣುವನ್ನು ನೀನು ಧ್ಯಾನ ಮಾಡಿದೆ, ನಮ್ಮ ಬ್ರಹ್ಮ ಮತ್ತು ಮಹೇಶ್ವರರಲ್ಲಿ ಇರತಕ್ಕಂಥ ಭಗವಂತನ ಬ್ರಹ್ಮ ಮಹೇಶ್ವರ ರೂಪವನ್ನು ನೀನು ಧ್ಯಾನ ಮಾಡಿದ್ಯಪ್ಪ. ಹಾಗಾಗಿ ವಿಷ್ಣುವಾಗಿ ನಾನು ಬಂದಿದ್ದೇನೆ. ನನ್ನ ಬ್ರಹ್ಮರೂಪ ಬರಬೇಕಾಗಿದ್ದರೆ ಅದು ಬ್ರಹ್ಮದೇವರು ಒಳಗೆ ಇರೋದರಿಂದ ಬ್ರಹ್ಮದೇವರು ಬಂದಿದ್ದಾರೆ. ನನ್ನ ಶಿವರೂಪ ಶಿವನಲ್ಲಿ ಇರೋದರಿಂದ ಶಿವನು ಬಂದಿದ್ದಾನೆ. ನಾವು 3 ಜನ ನಿನ್ನ ಮಕ್ಕಳಾಗಿ ಹುಡ್ತೇವೆ ಅಂತ ಅಂದರು. ಆ ಭಗವಂತ ತನ್ನನ್ನೇ ತನ್ನ ಮಗನನ್ನಾಗಿ ಅತ್ರಿ ಋಷಿಗಳಿಗೆ ತನ್ನನ್ನು ತಾನು ಕೊಟ್ಕೊಂಡಿದ್ದರಿಂದ ಅವನಿಗೆ ದತ್ತ ಅಂತ ಹೆಸರಾಯಿತು. ಅತ್ರಿ ಋಷಿಗಳ ಮಗನಾಗಿ ಅವತರಿಸಿದ್ದರಿಂದ ಆತ್ರೇಯ ಅಂತಾಯಿತು. ಅದೇ ದತ್ತಾತ್ರೇಯ ಅಂತಾಯಿತು. ಬ್ರಹ್ಮದೇವರಿಗೆ ಮಗ ಅವತಾರ ಇಲ್ಲ. ಹಾಗಾಗಿ ಚಂದ್ರ ಅತ್ರಿ ಋಷಿಗಳ ಮಗನಾಗಿ ಹುಟ್ಟಿದ. ಆ ಚಂದ್ರನಲ್ಲಿ ಬ್ರಹ್ಮದೇವರ ಒಂದು ಅಂಶದಿಂದ ಸೇರಿಕೊಂಡ್ರು. ರುದ್ರದೇವರು ದೂರ್ವಾಸರಾಗಿ ಅತ್ರಿ ಋಷಿಗಳ ಮಕ್ಕಳಾಗಿ ಹುಟ್ಟಿದರು. ಹಾಗೆ ಅಂತ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಆ ದಕ್ಷ ಪ್ರಜಾಪತಿಗೆ ಪ್ರಸೂತಿ ಎನ್ನುವ ಮಗಳನ್ನು ಕೊಟ್ಟಿದ್ದಾರೆ. ಆ ದಕ್ಷ ಪ್ರಜಾಪತಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಸತೀದೇವಿ ಅಂತ. ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳು. ಆ ಸತೀದೇವಿಯನ್ನು ಶಿವನೇ ಕೊಟ್ಟು ವಿವಾಹ ಮಾಡಿದ್ದಾರೆ. ಉಳಿದ ಹೆಣ್ಮಕ್ಳಿಗೆಲ್ಲ ಮದುವೆ ಆಯಿತು, ಮಕ್ಕಳಾಯಿತು. ಸತೀದೇವಿಗೆ ಮಕ್ಕಳಾಗಲಿಲ್ಲ, ಅವಳು ದೇಹತ್ಯಾಗ ಮಾಡಿದ ಮಧ್ಯದಲ್ಲಿ ಹಾಗೆಂತಾರೆ. ಅದಕ್ಕೆ ಕಾರಣವಾದ ಕಥೆ ಏನು ಅಂತ ಕೇಳಿದಾಗ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ದಕ್ಷ ಪ್ರಜಾಪತಿ ವಿಶ್ವಸೃಜ್ ಯಜ್ಞ ಅಂತ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞವನ್ನು ಮಾಡುವಾಗ ಆ ಯಜ್ಞದ ಸಭೆಯಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ, ರುದ್ರದೇವರು ಕೂತಿದ್ದಾರೆ, ಇತರ ಪ್ರಜಾಪತಿಗಳೆಲ್ಲ ಕೂತಿದ್ದಾರೆ. ದಕ್ಷ ಪ್ರಜಾಪತಿಗಳು ಬಂದಾಗ ಎಲ್ಲರೂ ಎದ್ದು ನಿಂತು ಗೌರವ ಕೊಟ್ಟರು. ಆದರೆ ರುದ್ರದೇವರು ಎದ್ದು ನಿಂತು ಗೌರವ ಕೊಡಲಿಲ್ಲ. ತನಗೆ ರುದ್ರದೇವರು ಅಳಿಯ ಆಗಬೇಕು, ತನ್ನ ಮಗಳು ಸತಿಯನ್ನು ಕೈ ಹಿಡಿದಿದ್ದಾರೆ, ಅವರು ಅಳಿಯ ಆಗಬೇಕು. ಮಾವ ಬಂದಾಗ ಅಳಿಯ ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕು. ಹಾಗಾಗಿ ರುದ್ರದೇವರು ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂಥೇಳಿ ದಕ್ಷ ಪ್ರಜಾಪತಿಗೆ ಬಹಳ ಕೋಪ ಬಂದು ಸಭೆಯಲ್ಲಿ ಬಂದು ಕೂತವರು ಆ ರುದ್ರದೇವರನ್ನು ಎಲ್ಲರ ಸಮ್ಮುಖದಲ್ಲಿ ಚೆನ್ನಾಗಿ ನಿಂದನೆ ಮಾಡ್ತಾ ಇದ್ದಾರೆ. ರುದ್ರದೇವರು ಬಹಳ ವಿಕಾರ. ಅವ್ರ ವಾಸ ಸ್ಮಶಾನ ವಾಸ. ಮೈಯೆಲ್ಲ ಬೂದಿ ಬೆಳ್ಕೊಂಡು ಸ್ಮಶಾನದಲ್ಲಿ ಇರ್ತಾರೆ. ಹಣೆಯೆಲ್ಲ ಕಣ್ಣು. ನನ್ನ ಮಗಳು ಮಹಾಸುಂದರಿ, ಕೊಡೋಕ್ಕೆ ಇಷ್ಟನೇ ಇಲ್ಲ, ನಮ್ಮ ಅಪ್ಪನ ಬಲವಂತ ಕೊಟ್ಟು ಮದುವೆ ಮಾಡಿದೆ ಹಾಗೆ ಅಂತೆಲ್ಲ ಆ ರುದ್ರದೇವರು ವಿರೂಪರು, ಅಮಂಗಳ ಅಂತೆಲ್ಲ ನಿಂದನೆ ಮಾಡ್ತಾನೆ ಶಿವನನ್ನು. ಆನಂತರ ಯಾವಾಗ ಶಿವನನ್ನು ನಿಂದನೆ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ, ಯಜ್ಞದಲ್ಲಿ ಹವಿರ್ಭಾಗವೇ ಇಲ್ಲದೆ ಹೋಗಲಿನ ಶಾಪ ಬೇರೆ ಕೊಟ್ಟ. ಆಗ ಶಿವನ ಭಕ್ತನಾದ ನಂದಿಕೇಶ್ವರನಿಗೆ ಸಿಟ್ಟು ಬಂತು. ಶಿವನನ್ನು ಇಷ್ಟು ಜೋರಾಗಿ ನಿಂದನೆ ಮಾಡ್ತಾ ಇದ್ದಿ, ತ್ರಿಲೋಕ ಗುರುಗಳವರು ಅಂತ ಶಿವನನ್ನು ನಿಂದನೆ ಮಾಡ್ತಾ ಇದ್ದೀನಿ, ಸಿಟ್ಟು ಬಂದು ನಿನ್ನ ಶಿವನಿಂದನೆಯನ್ನು ಯಾರ್ಯಾರು ಆಲಿಸಿದ್ದಾರೆ, ಆಸ್ವಾದನೆ ಮಾಡಿದ್ದಾರೆ ಸಭೆಯಲ್ಲಿ, ಅವರೆಲ್ಲರೂ ಕೂಡ ಅವರವರು ಹೇಗೆ ಪ್ರತಿಕ್ರಿಯೆ ಕೊಟ್ಟರು ಆ ಅವಯವಗಳೇ ನಾಶವಾಗಿ ಹೋಗಲಿ. ಕೆಲವರು ಹಲ್ಲು ಬಿಟ್ಕೊಂಡು ನಗುತ್ತಾ ಶಿವನಿಂದೇನು ಕೇಳಿದ್ದಾರೆ, ಅವರ ಹಲ್ಲುಗಳೇ ಹೊರಟೋಗಲಿ. ಗಡ್ಡ ಸವರಿಕೊಂಡು ಯಾರು ಶಿವನಿಂದೇನು ಆಸ್ವಾದನೆ ಮಾಡಿದ್ದಾರೆ ಅವರಿಗೆ ಗಡ್ಡವೇ ಕಿತ್ತು ಹೋಗಲಿ. ಹೀಗೆಲ್ಲ ನೀನು ಶಿವನಿಂದನೆ ಮಾಡೋ ನಿನ್ನ ತಲೆಯೇ ಹೋಗಿ ನಿನಗೆ ಮೇಕೆಯ ಮುಖ ಬರಲಿ ಅಂತೆಲ್ಲ ಶಾಪ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಆ ಬ್ರಾಹ್ಮಣರು ಯಾರು ಶಿವನಿಂದನೆಯನ್ನು ಆಸ್ವಾದನೆ ಮಾಡಿದ್ದಾರೆ ಆ ಬ್ರಾಹ್ಮಣರೆಲ್ಲ ಹಣಕ್ಕೋಸ್ಕರ ತಮ್ಮ ವಿದ್ಯೆಯನ್ನು ತಪಸ್ಸನ್ನು ಮಾರಿಕೊಳ್ಳುವಂತಹ ದುರ್ಬುದ್ಧಿ ಬರಲಿ. ಮತ್ತು ಅವರೆಲ್ಲರೂ ಕೂಡ ಜಿಹ್ವಾಚಾಪಲ್ಯಕ್ಕೊಳಗಾಗಿ ತಿನ್ನಬಾರದನ್ನೆಲ್ಲ ತಿಂದು ಬ್ರಾಹ್ಮಣ್ಯ ಕಳ್ಕೊಳ್ಳಿ ಅಂಥೇಳಿ ನಂದಿಕೇಶ್ವರ ಶಾಪ ಕೊಟ್ಟ. ಆ ಶಾಪ ಯಾರಿಗೆ ತಡ್ತೋ ಬಿಡ್ತೋ, ಇವತ್ತಿನ ನಮ್ಮ ಬ್ರಾಹ್ಮಣರೆಲ್ಲ ನೋಡಿದಾಗ ಆ ಶಾಪ ಇವತ್ತು ನಮ್ಗೆ ತಟ್ಟಿದೆ ಅಂತ ಅರ್ಥ ಆಗುತ್ತೆ. ಆನಂತರ ಯಾವಾಗ ಬ್ರಾಹ್ಮಣರಿಗೆಲ್ಲ ಸೇರಿಸಿ ಶಾಪ ಕೊಟ್ಟ, ಆಗ ಇಡೀ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಭೃಗುರುಗಳು ಎದ್ದು ನಿಂತ್ಕೊಂಡ್ರು. ಇಡೀ ಬ್ರಾಹ್ಮಣ ಸಮಾಜಕ್ಕೆ ನೀನು ಶಾಪ ಕೊಡ್ತಾ ಇದ್ದೀನಿ ಅಂತೇಳಿ ಭೃಗುರುಗಳು ಸಿಟ್ಟುಕೊಂಡು
ಅವರು ಹೇಳ್ತಾ ಇದ್ದಾರೆ, ನಿನ್ನ ಶಿವನ ಅನುಯಾಯಿಗಳು ಶಿವದೀಕ್ಷೆ ಅನ್ನುವ ಹೆಸರಲ್ಲಿ ಮದ್ಯಮಾಂಸಗಳನ್ನು ಸೇವನೆ ಮಾಡುವಂತಹ ಮೌಢ್ಯ ಅವರಿಗೆ ಬರಲಿ, ಅವರೆಲ್ಲ ಪಾಖಂಡಿಗಳಾಗಲಿ ಅಂತ ಅವರು ಶಾಪ ಕೊಡ್ತಾ ಇದ್ದಾರೆ. ಈಗ ಒಬ್ಬರಿಗೊಬ್ಬರು ಶಾಪ ಪ್ರತಿಶಾಪಗಳೆಲ್ಲ ಕೊಟ್ಟರು ಆ ಸಭೆಯಲ್ಲಿ. ಇದನ್ನೆಲ್ಲ ಕೇಳ್ತಾ ಇದ್ದವ್ರಿಗೆ ಇದೇನು ಲೋಕಸಭೆಯೋ ವಿಧಾನಸಭೆಯೋ ಹಾಗೆ ಅಂತ ಅನಿಸಿದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹಾಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು. ಅಲ್ಲಿರೋರೆಲ್ಲ ಮೋಕ್ಷ ಯೋಗ್ಯರಾದ ದೇವತೆಗಳು, ದೊಡ್ಡ ದೊಡ್ಡ ಋಷಿ ಮಹರ್ಷಿಗಳು. ಮತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ, ಯಾರು ತಮ್ಮ ಯೋಗ್ಯತೆಗೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದಾರೆ ಆ ಪುಣ್ಯ ನಾಶ ಮಾಡುವುದಕ್ಕೋಸ್ಕರ ಅವರಿಗೆ ಹೀಗೆ ಭಗವಂತ ಪ್ರಚೋದನೆ ಕೊಟ್ಟಿದ್ದಾನೆ. ಅವರೆಲ್ಲ ತತ್ವಜ್ಞಾನಿಗಳು, ಸ್ಥಿರವಾದ ಬುದ್ಧಿ ಉಳ್ಳವರು, ಸ್ಥಿರಪ್ರಜ್ಞರವರು ಎನ್ನುವಂಥ ಎಚ್ಚರಿಕೆಯನ್ನು ನಮಗೆ ಆಚಾರ್ಯರು ಕೊಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ಆ ರುದ್ರದೇವರಿಗೆ ಬಹಳ ಅಸಮಾಧಾನ ಆಗಿ ಅವರಲ್ಲಿಂದ ಹೊರಟು ಬಿಡ್ತಾರೆ. ಆ ನಂತರ ಸ್ವಲ್ಪ ಕಾಲ ಕಳೆದ ಮೇಲೆ ಇನ್ನೊಂದು ಯಜ್ಞ ಮಾಡ್ತಾರೆ, ಬೃಹಸ್ಪತಿ ಸವ ಅಂತ. ಆ ಬೃಹಸ್ಪತಿ ಸವ ಅಂತ ಯಜ್ಞ ಮಾಡಿದಾಗ ಎಲ್ಲರಿಗೂ ಆಹ್ವಾನ ಕೊಟ್ಟು ಶಿವ ಸತಿಯರಿಗೆ ಮಾತ್ರ ಆಹ್ವಾನ ಕೊಡಲ್ಲ ಅವನು. ಆಗ ರುದ್ರದೇವರ ಪತ್ನಿಯಾದ ಸತೀದೇವಿಗೆ ಅವಳ ಅಕ್ಕ ತಂಗಿಯರೆಲ್ಲ ತಮ್ಮ ತಮ್ಮ ಗಂಡಂದ್ರ ಜೊತೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ವಿಮಾನಗಳಲ್ಲಿ ತನ್ನ ತವರು ಮನೆಯ ಕಾರ್ಯಕ್ರಮಕ್ಕೆ ಹೋಗೋ ದೃಶ್ಯವನ್ನು ಕಂಡಾಗ ನನಗೂ ಹೋಗಬೇಕು ಅಂತ ಆಸೆ ಆಯಿತು ಪಾಪ ಅವಳಿಗೆ. ತವರು ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾದರೆ ಯಾರಿಗೆ ಹೋಗದೆ ಇರಕ್ಕೆ ಮನಸ್ಸು ಬರಲ್ಲ. ಎಲ್ರಿಗೂ ಸತೀದೇವಿಗೂ ಹಾಗೆ ಆಸೆ ಆಯಿತು. ಶಿವನ ಬಳಿ ಬಂದರು. ಶಿವನಲ್ಲಿ ಹೇಳು, ನಮ್ಮ ತವರು ಮನೆಯಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ಯಜ್ಞ ಮಹೋತ್ಸವ ಆಗ್ತಾ ಇದೆ, ಎಲ್ಲರೂ ನನ್ನ ಅಕ್ಕ ತಂಗಿಯರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತೇನೆ, ಅನುಮತಿ ಕೊಡಿ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಆಗ ಸಾಮಾನ್ಯ ತವರು ಮನೆಗೆ ಹೋಗಬೇಕು ಅಂತ ಪ್ರಬಲವಾದ ಆಸೆ ಹೆಣ್ಮಕ್ಳಿಗೆ ಬಂದುಬಿಟ್ರೆ ಯಜಮಾನ್ರು ಏನೇನು ತಕರಾರು ತೆಗಿತಾರೆ ಅದಕ್ಕೆಲ್ಲ ಏನೇನು ಆನ್ಸರ್ ಮಾಡಬೇಕೆಲ್ಲ ಪ್ರಿಪೇರ್ ಮಾಡಿಕೊಂಡೇ ಬರ್ತಾರೋ. ಹಾಗಾಗಿ ಏನಂತಾರೆ ನಮ್ಮ ಯಜಮಾನರು, ನಮ್ಮನ್ನು ಕರೆದಿಲ್ಲ, ನಾವು ಯಾಕೆ ಹೋಗಬೇಕು ಇದು ಕೇಳ್ತಾರೆ. ಅದಕ್ಕೊಂದು ಉತ್ತರ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಲ್ಲ. ಅದಕ್ಕೆ ಸತೀದೇವಿ ಹೇಳ್ತಾಳೆ, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ತಂದೆ ತಾಯಿಗಳ ಮನೆಗೆ ಕರೀದೇ ಇದ್ದರೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಹಾಗೆಯೇ ಗುರುಗಳ ಮನೆಗೆ ಶಿಷ್ಯ ಕರೀದೇ ಇದ್ದರೂ ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೆಂಡತಿ ತನ್ನ ಗಂಡನ ಮನೆಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅಲ್ಲಿ ಇರಬೇಕು ಅಂತ ಅರ್ಥ. ಆದರೆ ನಾನು ಕರೀಲಿ ಬೇಕಾದ್ರೆ ಬಂದು ಅಂತ ಅವ್ರ ಮೇಲೆ ಕೂತ್ಕೊಂಡ್ರೆ ಅಲ್ಲಿಗೆ ಇನ್ನೊಬ್ರು ಸೇರ್ಕೊಂಡ್ಬಿಡ್ತಾರೆ ಈ ಕಾಲದಲ್ಲಿ. ಅದು ಬಹಳ ಎಚ್ಚರಿಕೆ ಇರಬೇಕು. ಅದು ಹಕ್ಕು, ಅವಳ ಹಕ್ಕುಗಳನ್ನು ಕಳ್ಕೊಳ್ಬಾರ್ದು ಹಾಗೆ ಅಂತ ಹೇಳ್ತಾರೆ. ಏನೋ ಒಂದು ಬಹಳ ದೊಡ್ಡ ಕಾರ್ಯಕ್ರಮ, ಗಡಿಬಿಡಿ ಒಳಗೆ ನಮಗೆ ಆಹ್ವಾನ ಪತ್ರಿಕೆ ಕಳಿಸೋದು ಮರ್ತೋಗಿದ್ದಾರೆ, ಹೋಗೋಣ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮನ ಮನೆ ತಾನೆ ಹಾಗೆ ಅಂತಂದರು. ಇವಳು ಏನೇನು ಉತ್ತರ ಪ್ರಿಪೇರ್ ಮಾಡ್ಕೊಂಡು ಬರ್ತಾನೆ, ಯಜಮಾನ್ರಿಗೂ ಗೊತ್ತಿರುತ್ತೆ, ಅದಕ್ಕೆಲ್ಲ ಅವರು ಒಂದೊಂದು ಉತ್ತರ ಹುಡುಕಿರ್ತಾರೆ. ಆಗ ರುದ್ರದೇವರು ಹೇಳಿದ್ರು, ನೀನು ಹೇಳಿದ ನಿಜ, ನೀನು ಓದಿದ ಶಾಸ್ತ್ರ ನಾನು ಓದಿದ್ದೇನೆ, ಅಪ್ಪ ಅಮ್ಮನ ಮನೆಗೆ ಕರೀದೇ ಇದ್ದರೂ ಹೋಗ್ಬೋದು. ಯಾವಾಗ ಕರಿಬಾರ್ದು ಅಂತಲೇ ತೀರ್ಮಾನ ಮಾಡಿದಾಗ ಆವಾಗ ಕರೀದೇ ಇದ್ದರೂ ಹೋಗ್ಬೋದು ಅಂತ ಈ ನ್ಯಾಯ ಇಟ್ಕೊಂಡು ಹೋಗಬಾರ್ದು. ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕರೆದಿಲ್ಲ, ನಿಮ್ಮ ತಂದೆ ಅವಮಾನ ಮಾಡಬೇಕು ಅಂತಲೇ ಕರೆದಿಲ್ಲ, ಅಲ್ಲಿಗೆ ಹೋಗಿ ಅಪಮಾನ ಮಾಡಿಸ್ಕೊಂಡು ಯಾಕೆ ಬರ್ತೀನಿ, ನೀನು ಹೋಗಬೇಡ ಹಾಗೆ ಅಂತಂತ ಇದ್ದಾರೆ. ಇದು ಹೇಗೆ ಅಂತಂದರೆ, ಶಿವನಿಗೆ ಅಪಮಾನ ಮಾಡಬೇಕು ಅನ್ನೋದು ಒಂದು ಅವನ ಯಜ್ಞದಲ್ಲಿ ಒಂದು ಉದ್ದೇಶ. ಎದುರುಗಡೆ ಮನೆಯವರು ಸತ್ಯನಾರಾಯಣ ಪೂಜೆ ಮಾಡಿ ನಮ್ಮನ್ನು ಕರೆದಿಲ್ಲ, ಆ ಕೋಪಕ್ಕೆ ನಾವು ಅವರಿಗಿಂತ ಗ್ರ್ಯಾಂಡಾಗಿ ಸತ್ಯನಾರಾಯಣ ಪೂಜೆ ಮಾಡಿ ಅವ್ರನ್ನ ಕರಿಬಾರ್ದು. ಇಂಥ ಸತ್ಯನಾರಾಯಣ ಪೂಜೆ ಮಾಡೋರು ಇರ್ತಾರೆ ಕೆಲವರು. ಇದರಿಂದ ಬರೀ ಖರ್ಚೇ ಹೊರತು ಪುಣ್ಯವೇನಿಲ್ಲ. ಹಾಗೆ ಶಿವನಿಗೆ ಅವಮಾನ ಮಾಡಬೇಕು ಅಂತ ಆಹ್ವಾನ ಕೊಡದೆ ಬೃಹಸ್ಪತಿ ಸವಾಂದ ಯಜ್ಞ ಮಾಡ್ತಾ ಇದ್ದಾರೆ, ಹೋಗಬೇಡ ನೀನು ಅಂತಂದರು. ಆಗ ಸತಿ ಮನಸ್ಸಲ್ಲಿ ಏನು ಅನಿಸುತ್ತೆ, ಅವತ್ತು ಒಂದು ನಿಮಿಷ ಎದ್ದು ನಿಂತ್ಕೊಂಡ್ರೆ ಏನಾಗ್ತದೆ, ಎಲ್ಲ ಇವರೇ ರಗಳೆ ಮಾಡ್ಕೊಂಡು ಕೂತಿದ್ದು ಹಾಗೆ ಅಂತ ಅನಿಸುತ್ತೆ. ಮನೋನಿಯಾಮಕರು ರುದ್ರದೇವರು ಸತೀದೇವಿ ಮನಸ್ಸಲ್ಲಿ ಏನದೇನು ಗೊತ್ತು. ಅದಕ್ಕೆ ಅವರಂತಾರೆ, ನಾನು ಅವತ್ತು ಸಭೆಯಲ್ಲಿ ಎದ್ದು ನಿಂತು ಮಾವನಿಗೆ ಗೌರವ ಕೊಟ್ಟಿದ್ದಿದ್ರೆ ಈ ಹಗರಣವೇ ಆಗ್ತಾ ಇರಲಿಲ್ಲ ಅಂತ ನಿನ್ನ ಮನಸ್ಸಲ್ಲಿದೆ. ಒಂದು ಹೇಳ್ತೇನೆ ಕೇಳು, ನಾವು ಒಬ್ಬರು ಬಂದಾಗ ಎದ್ದು ನಿಂತ್ಕೊಳ್ತೇವೆ, ನಮಸ್ಕಾರ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಇದೆಲ್ಲ ಯಾರಿಗೋಸ್ಕರ ಅನ್ನೋದು ನಮಗೆ ಮಾಡಿಸ್ಕೊಳ್ಳೋರಿಗೆ ಮಾಡೋರಿಗೆ ಇಬ್ಬರಿಗೂ ಎಚ್ಚರಿಕೆ ಇರಬೇಕು. ನಮಗಿಂತ ಹಿರಿಯರು ಬಂದಾಗ ನಾವು ಎದ್ದು ನಿಂತ್ಕೊಂಡ್ರೆ ಅವರೊಳಗಿರುವ ಭಗವಂತನಿಗೆ ನಮ್ಮ ಗೌರವ ನಮಸ್ಕಾರಗಳೆಲ್ಲ ಸಲ್ಲತ್ತೆ ಅಂತ ತಿಳ್ಕೊಳ್ಬೇಕು. ನಮಗಿಂತ ಚಿಕ್ಕವರು ಬಂದಾಗ, ನಮಗೆ ಸರಿಸಮಾನರು ಬಂದಾಗ ನಾವು ಸಲ್ಲಿಸುವ ಗೌರವ ಅವರಿಗೂ ಮತ್ತು ನಮಗಿಂತ ಹಿರಿಯರಿಗಾದರೆ ಅವರಿಗೂ ನಮ್ಮ ಗೌರವ ನಮಸ್ಕಾರಗಳು, ಅವರೊಳಗಿರುವ ಭಗವಂತನಿಗೂ ಕೂಡ. ನಮಗಿಂತ ಯೋಗ್ಯತೆಯಲ್ಲಿ ಕೆಳಗಿನವರು ಅಥವಾ ಸರಿಸಮಾನರು ಬಂದಾಗ ನಾವು ಗೌರವ ಕೊಡೋದು ಅವರೊಳಗಿರುವ ಭಗವಂತನಿಗೆ. ಯೋಗ್ಯತೆ ಒಳಗೆ ದಕ್ಷ ಪ್ರಜಾಪತಿ ರುದ್ರದೇವರಿಗಿಂತ ಬಹಳ ಕೆಳಗಿನವರು. ಹಾಗಾಗಿ ದಕ್ಷ ಪ್ರಜಾಪತಿಗೆ ನಾನು ಎದ್ದು ಗೌರವ ಕೊಡಬೇಕಾಗಿದ್ದರೆ ಯಾರಿಗೆ ಕೊಡಬೇಕು? ದಕ್ಷ ಪ್ರಜಾಪತಿಯ ಹೃದಯದಲ್ಲಿರೋ ದೇವರಿಗೆ ಕೊಡಬೇಕು. ಆದರೆ ಅಹಂಕಾರದಿಂದ ದೂಷಿತವಾದ ಅವನ ಅಂತಃಕರಣದಲ್ಲಿ ನಾನು ಯಾರಿಗೆ ನಮಸ್ಕಾರ ಮಾಡಬೇಕು ಆ ದೇವರ ಸನ್ನಿಧಾನವೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಕೂತೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಷ್ಟು ಹೇಳಿ ಕಣ್ಮುಚ್ಚು ಅವರಷ್ಟಕ್ಕೆ ಅವರು ಧ್ಯಾನಕ್ಕೆ ಕೂತ್ಬಿಟ್ರು. ಹೊರಗೆ ಹೋದರೆ ಎಲ್ಲರೂ ವಿಮಾನದಲ್ಲಿ ಹೋಗೋದು ನೋಡಿ ಹೋಗಬೇಕು ಅಂತ ಅನಿಸುತ್ತೆ. ಒಳಗೆ ಮುಖ ಗಂಟು ಹಾಕೊಂಡು ಕೂತಿದ್ದಾರೆ ಯಜಮಾನ್ರು. ಅವ್ರು ನೋಡಿದ್ರೆ ಒಳಗೆ ಧೈರ್ಯ ಬರಲ್ಲ. ಒಳಗೆ ಹೊರಗೆ ಹೋಗಿ ಕೊನೆಯೊಳಗೆ ಸತೀದೇವಿ ಬಂದೇ ವಿಚಾರಿಸ್ಕೊಳ್ಳೋಣ ಯಜಮಾನ್ರನ್ನ ಅಂತೇಳಿ ಹೊರಟೇ ಬಿಟ್ಟಿದ್ದಾಳೆ ಪಾಪ. ಯಾವಾಗ ಸತೀದೇವಿ ಒಬ್ಬಳೇ ಹೊರಟ್ರೆ ಭೂತಗಣಗಳು ಸುಮ್ಮನೆ ಬಿಡ್ತೇನು? ಆ ರಕ್ಷೋಗಣಗಳೆಲ್ಲ ತಾವು ಸತೀದೇವಿ ಜೊತೆಗೆ ಬೆಂಬಲವಾಗಿ ಹೋದವು.
ಆ ದಕ್ಷ ಪ್ರಜಾಪತಿಯ ಯಜ್ಞ ಮಹೋತ್ಸವ ಸಮಾರಂಭಕ್ಕೆ ಸತೀದೇವಿ ಹೋಗ್ತಾ ಇದ್ದಾಳೆ. ಹೋದರೆ ಯಾರೂ ಬಾ ಅಂತ ಸ್ವಾಗತ ಮಾಡೋರಿಲ್ಲ, ಪ್ರೀತಿಯಿಂದ ಮಾತಾಡಿಸೋರಿಲ್ಲ. ತಂದೆ ನೋಡಿದ್ರು ನೋಡದೇ ಇದ್ದ ಹಾಗೆ ಮುಖ ತಿರುಗಿಸ್ಕೊಂಡು ಯತ್ನ ಮಾಡಿದ್ದು. ಅಕ್ಕ ತಂಗಿಯರೇನೋ ಮಾತಾಡಿಸಿದ್ರು, ತಾಯಿ ಮಾತಾಡಿಸಿದ್ಲು, ಆದರೆ ತಂದೆ ಮುಖ ಕೂಡ ನೋಡಲಿಲ್ಲ. ಎಲ್ಲ ಅಪಮಾನಗಳನ್ನು ಸತೀದೇವಿ ಸಹಿಸಿಕೊಂಡಿದ್ಲು. ಆದರೆ ಆ ಯಜ್ಞದಲ್ಲಿ ಶಿವನಿಗೆ ಆಹುತಿ ಹಾಕುವ ಕಾಲ ಬಂದಾಗ ಶಿವನಿಗೆ ಆಹುತಿ ಹಾಕದೇನೆ ಯಜ್ಞವನ್ನು ಮುಂದುವರಿಸಿದ. ಯಾವಾಗ ತನ್ನ ಗಂಡನಿಗೆ ಅಪಮಾನ ಆಯಿತೋ ಅದನ್ನು ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಶಿವನನ್ನು ಅಮಂಗಳ ಸ್ಮಶಾನವಾಸಿ ಅಂತೆಲ್ಲ ಆಪಾದನೆ ಮಾಡ್ತಾರೆ. ನಮ್ಮ ಯಜಮಾನರು ಯಾವಾಗಲೂ ತಲೆಯಲ್ಲಿ ಗಂಗೆಯನ್ನು ಹೊತ್ತಿದ್ದಾರೆ. ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆದು ಬಂದ ಪವಿತ್ರವಾದ ಗಂಗೆ. ಅಂಥ ಗಂಗೆಯನ್ನು ತಲೆಯಲ್ಲಿ ಹೊತ್ತ ಮೇಲೆ ಅವರು ಮೈಲಿಗೆ ಎಲ್ಲ ಹಾಕ್ತಾರೆ, ಅಮಂಗಳ ಎಲ್ಲ ಹಾಕ್ತಾರೆ. ಮೂಢರು ಅವರನ್ನು ಅಮಂಗಳ ಅಂತ ಕರೀತಾರೆ. ಪರಮಾತ್ಮನ ಆಜ್ಞಾನುಸಾರವಾಗಿ ಅವರು ಸ್ಮಶಾನವಾಸಿಗಳಾಗಿರೋದ್ರಿಂದ ಭಗವಂತನ ಆಜ್ಞೆಯಿಂದ ಏನು ಮಾಡಿದ್ರೂ ಅದು ಧರ್ಮ, ಅದು ನಮಗೆ ಪರಿಶುದ್ಧಿಗೆ ಕಾರಣ ಆಗುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಮೂಢರಾಗಿ ಶಿವನಿಗೆ ಅವಮಾನ ಮಾಡಿದ್ದೀರಿ. ದೊಡ್ಡವರಿಗೆ ಅಪಮಾನ ಮಾಡಿದಾಗ ಆ ದೊಡ್ಡವರನ್ನು ಬೈದಂಥ ನಿಂದಾ ಶಬ್ದಗಳನ್ನು, ಆ ಅಪಮಾನಗಳನ್ನು ನಾವು ಕಣ್ಣಾರೆ ನೋಡ್ತಾ ಕೂತಿರಬಾರ್ದು. ಶಕ್ತಿ ಇದ್ದರೆ ಅಪಮಾನ ಮಾಡುವವರನ್ನು ಶಿಕ್ಷೆ ಮಾಡಬೇಕು. ಇಲ್ಲದೆ ಹೋದರೆ ಆ ಜಾಗ ಬಿಟ್ಟಾರು ಹೊರಗೆ ಹೋಗಬೇಕು, ಹೊರತು ಅದಕ್ಕೆ ಸಾಕ್ಷಿಯಾಗಿ ಕೂತಿರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಾನು ನಮ್ಮ ಯಜಮಾನರಿಗೆ ಆದ ಅಪಮಾನಕ್ಕೆ ನಾನು ಸಾಕ್ಷಿಯಾಗಿ ನಿಂತಿದ್ದೇನೆ. ನಾಳೆ ನಾನು ವಾಪಸ್ ಮನೆಗೆ ಹೋದಾಗ ನಮ್ಮ ಯಜಮಾನರು ಒಂದೊಂದು ಮೂಡಲಿದ್ದಾಗ ಒಂದೊಂದು ಹೆಸರು ಕರಿತಾ ಇರ್ತಾರೆ. ಯಾವುದೋ ಮೂಡಲಿದ್ದಾಗ ದಾಕ್ಷಾಯಿಣಿ ಅಂತ ಕರೆದರೆ ಈ ಅಪಮಾನದ ಪ್ರಕರಣಗಳೆಲ್ಲ ಅವ್ರ ಮನಸ್ಸು ಮುಂದೆ ಬರುತ್ತೆ. ಅವರ ಅಪಮಾನಕ್ಕೆ ಸಾಕ್ಷಿಯಾಗಿ ಈ ದೇಹ ಇಟ್ಕೊಂಡು ನಾನು ಹೋಗಲ್ಲ ಅಂಥೇಳಿ ಸತೀದೇವಿ ಅಲ್ಲೇ ದೇಹತ್ಯಾಗ ಮಾಡಿದ್ದಾಳೆ. ಆಗ ಎಲ್ಲ ರಕ್ಷೋಗಣಗಳು ಎದ್ದು ಧ್ವಂಸ ಮಾಡಲಿಕ್ಕೆ ಅಂತ ಹೊರಟವು. ಆಗ ಅಲ್ಲಿ ಪುರೋಹಿತರು ಆ ಅಗ್ನಿಯಲ್ಲಿ ಆಹುತಿ ಹಾಕಿ ಅಲ್ಲಿಂದ ಅನೇಕ ರಕ್ಷೋಗ್ನ ಮಂತ್ರ ಹೇಳಿ ಆಹುತಿ ಹಾಕಿದರು. ಯಜ್ಞ ಕುಂಡದಿಂದ ಅನೇಕ ರಕ್ಷೋಗಣಗಳು ಹೊರಗಡೆ ಬಂದು ಈ ಭೂತಗಣಗಳನ್ನೆಲ್ಲ ನಿಗ್ರಹ ಮಾಡಿತು. ಅಷ್ಟು ದಕ್ಷ ಯಜ್ಞ ಪೂರ್ತಿ ಧ್ವಂಸ ಆಗಿ ಬಹಳ ಅವ್ಯವಸ್ಥೆ ಆಯಿತು. ಕೊನೆಗೆ ಆ ರುದ್ರದೇವರು ಅವ್ರ ಪಾಡವರು ಕೈಲಾಸಕ್ಕೆ ಹೋಗಿದ್ದಾರೆ. ದಕ್ಷ ಪ್ರಜಾಪತಿಯ ಯಜ್ಞವೆಲ್ಲ ಉದ್ಧ್ವಸ್ತ ಆಯಿತು. ಆಗ ಅವರೆಲ್ಲ ಹೋಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಕೈಲಾಸದಲ್ಲಿರುವ ಶಿವನ ಬಳಿಗೆ ಬಂದು ದೇವತೆಗಳ ಜೊತೆಯಲ್ಲಿ ಬಂದು ಶಿವನ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡಿ, ಅಂತರ್ಯಾಮಿ ಪ್ರಸನ್ನ ಆದರೆ ಶಿವನು ಪ್ರಸನ್ನನಾಗ್ತಾನೆ ಅಂಥೇಳಿ ಶಿವನ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡಿ ಶಿವನಿಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ವ್ಯವಸ್ಥೆ ಮಾಡಿ ನೀನು ರಕ್ಷಣೆ ಮಾಡಬೇಕು ಹಾಗೆಂತ ಇದ್ದಾರೆ. ಯಾವಾಗ ಈ ದಕ್ಷಯಜ್ಞ ಧ್ವಂಸ ಆಯ್ತಲ್ಲ, ಇದೆಲ್ಲ ಧ್ವಂಸ ಆದ ಕತೆ ಸತಿ ದೇಹತ್ಯಾಗ ಅದೆಲ್ಲ ರುದ್ರದೇವರ ಕಿವಿಗೆ ಬಿತ್ತು. ರುದ್ರದೇವರಿಗೆ ಸಿಟ್ಟು ಬಂದು ತಮ್ಮ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿ ಹೊಡೆದು ಅಲ್ಲಿಂದ ವೀರಭದ್ರ ಅನ್ನುವ ರೂಪವನ್ನು ಸ್ವೀಕಾರ ಮಾಡಿದ್ರು. ವೀರಭದ್ರ ಅನ್ನುವ ರೂಪವನ್ನು ಸ್ವೀಕಾರ ಮಾಡಿ ಪ್ರಮಥ ಗಣಗಳ ಜೊತೆಯಲ್ಲಿ ಯಜ್ಞ ಸಭೆಗೆ ಬಂದು ಯಾರ್ಯಾರು ಅವತ್ತು ನಗುತ್ತಾ ಶಿವನ ನಿಂದನೆಯನ್ನು ಆಲಿಸಿದ್ರಲ್ಲ ಅವರ ಹಲ್ಲುಗಳನ್ನು ಕೆಲವರು ಮುರಿದು ಅವರ ಗಂಟೆಗಳನ್ನು ಮುರಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಲ್ಲಿದ್ದಂತಹ ಶಿವನಿಂದೆಯನ್ನು ಮಾಡಿದಂತಹ ಜನರಿಗೆಲ್ಲ ಶಿಕ್ಷೆಗಳು ಕೊಟ್ಟರು. ಕೊನೆಯಲ್ಲಿ ರುದ್ರದೇವರು ವೀರಭದ್ರ ರೂಪದಿಂದ ದಕ್ಷ ಪ್ರಜಾಪತಿಯ ಶಿರಸ್ಸನ್ನೇ ಛೇದನ ಮಾಡೋಕ್ಕೆ ಅಂತ ಹೊರಟರು. ಆದರೆ ಯಜ್ಞ ದೀಕ್ಷಿತನಾದ ಅವನ ಶಿರಚ್ಛೇದವನ್ನು ವೀರಭದ್ರ ರೂಪದಿಂದ ಮಾಡಲಿಕ್ಕಾಗಲಿಲ್ಲ. ಆಗ ರುದ್ರದೇವರು ತಮ್ಮ ಮೂಲ ರೂಪದಿಂದಲೇ ಈ ದಕ್ಷ ಪ್ರಜಾಪತಿಯನ್ನು ಪಶುವನ್ನಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ಆ ದಕ್ಷ ಪ್ರಜಾಪತಿಯ ಶಿರಚ್ಛೇದ ಮಾಡಿದ್ದಾರೆ. ಇದೆಲ್ಲ ಅವ್ಯವಸ್ಥೆ ಆದ ಮೇಲೆ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರ ಕೈಲಾಸಕ್ಕೆ ಬಂದು ಶಿವನ ಅಂತರ್ಯಾಮಿಯನ್ನು ಸ್ತೋತ್ರ ಮಾಡಿ ಆಗ ರುದ್ರದೇವರು ಸಮಾಧಾನವಾಗಿದ್ದರು. ಎಲ್ಲ ಕೋಪತಾಪಗಳನ್ನು ಪರಿತ್ಯಾಗ ಮಾಡಿದ್ದಾರೆ. ಆಗ ಆ ದಕ್ಷ ಪ್ರಜಾಪತಿಗೆ ಮೇಕೆಯ ಮುಖವನ್ನು ಜೋಡಿಸಿ ಅವನಿಗೆ ಮತ್ತೆ ಜೀವ ಕೊಟ್ಟಿದ್ದಾರೆ. ಆಗ ದಕ್ಷ ಪ್ರಜಾಪತಿ ತಾನು ಎದ್ದು ಕೂಡಲೇ ಶಿವನಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ನಾನು ಮಹಾತ್ಮರ ನಿಂದೆ ಮಾಡಿದೆ, ನನಗೆ ಯೋಗ್ಯವಾದ ಶಿಕ್ಷೆ ಕೊಟ್ಟರೆ, ನೀವು ಶಿಕ್ಷೆ ಕೊಟ್ಟು ನನಗೆ ಅನುಗ್ರಹ ಮಾಡಿದ್ದೀರಿ. ಹಾಗೆ ದಕ್ಷ ಪ್ರಜಾಪತಿ ಆ ಶಿವನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನೆ. ಎಲ್ಲರೂ ಏನೇನು ಅವಯವಗಳನ್ನು ಕಳ್ಕೊಂಡಿದ್ರಲ್ಲ ಆ ಎಲ್ಲ ಅವಯವಗಳ ಮರುಜೋಡಣೆ ಆಗತ್ತೆ. ಹೀಗಾಗಿ ಇವತ್ತೇನೆ ವೈದ್ಯಕೀಯ ಪ್ರಪಂಚದಲ್ಲಿ ಅಂಗಾಂಗಗಳನ್ನು ಕಸಿ ಮಾಡೋದು ಅಂತ ಎಲ್ಲ ಕೇಳ್ತೇವೆ ನಾವು. ಅದನ್ನು ನಾವು ಪುರಾಣ ಕಾಲದ ಯಾವತ್ತೂ ಮಾಡಿ ಮುಗಿಸಿದ್ದಾರೆ. ಇವರು ತಡವಾಗಿ ಕಲ್ತ್ಕೊಂಡಿದ್ದಾರೆ ಅಷ್ಟೇ. ಆಗ ಅವರು ಎಲ್ಲ ಅಂಗಾಂಗಗಳನ್ನೆಲ್ಲ ಮತ್ತೆ ಜೋಡಿಸಿ ಎಲ್ಲರನ್ನ ಸಾಂತ್ವನಗೊಳಿಸಿದ್ದಾರೆ. ಇಡೀ ಯಜ್ಞ ಕೊನೆಗೆ ವಿಷ್ಣು ಪರಮಾತ್ಮ ಇಲ್ಲಿಗೆ ಬಂದಿದ್ದಾನೆ. ವಿಷ್ಣು ರೂಪದಿಂದ ಭಗವಂತ ಬಂದಿದ್ದಾನೆ. ಯಾಕೆ ವಿಷ್ಣು ರೂಪದಿಂದ ಈಗ ಬಂದ ಅಂದರೆ ಇದುವರೆಗೂ ಬಂದಿರಲಿಲ್ಲ. ಕಾರಣ ಏನು ಅಂದರೆ ದಕ್ಷ ಪ್ರಜಾಪತಿ ಶಿವನನ್ನು ನಿಂದನೆ ಮಾಡ್ತಾನೆ, ಶಿವನಿಗೆ ಅಪಮಾನ ಮಾಡಿ ಯಜ್ಞ ಮಾಡ್ತಾ ಇದ್ದಾನೆ. ವೈಷ್ಣವೋತ್ತಮನಾದ ಶಿವನಿಗೆ ಅಪಮಾನ ಮಾಡೋದ್ರಿಂದ ಈ ಯಜ್ಞವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನನಗಿಲ್ಲ ಅಂತ ಭಗವಂತ ಬರಲಿಲ್ವಂತ.
ಯಾಕೆಂದರೆ ವಿಷ್ಣು ಅನ್ನೋ ರೂಪ ಜಗತ್ತನ್ನು ರಕ್ಷಣೆ ಮಾಡೋ ರೂಪ. ಹಾಗಾಗಿ ಆ ಶಿವನ ವೈಷ್ಣವಾನಾಂ ಯಥಾ ಶಂಭು ಒಂದು ಕೃಷ್ಣ ಭಗವದ್ಗೀತೆಯಲ್ಲಿ ವೈಷ್ಣವರಲ್ಲಿ ಶಂಭು ಶ್ರೇಷ್ಠ, ನನ್ನ ವಿಭೂತಿ ರೂಪವೇ ಅವನಲ್ಲಿದೆ ಅಂತ ಕೃಷ್ಣ ಹೇಳ್ತಾನೆ. ಅಂತಹ ವೈಷ್ಣವೋತ್ತಮರಾದ ಶಿವನನ್ನು ಇವರು ಅಪಮಾನ ಮಾಡ್ತಾರಾದ್ದರಿಂದ ಈ ಯಜ್ಞ ಮುಂದೆ ನಡೆಯಲ್ಲ, ಈ ಯಜ್ಞವನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನನಗಿಲ್ಲ ಅಂತ ವಿಷ್ಣು ರೂಪದಿಂದ ದೇವರು ಬಂದಿರಲಿಲ್ಲ. ಯಾವಾಗ ದಕ್ಷ ಪ್ರಜಾಪತಿ ಶಿವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ, ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ನಮ್ಮ ತ್ರಿಮೂರ್ತಿಗಳಲ್ಲಿ ವಿರೋಧ ಇದೆ, ಅಭಿಪ್ರಾಯ ಭೇದ ಇದೆ ಅಂತ ಯಾರೋ ನಮ್ಮ ಭಕ್ತರು ತಿಳ್ಕೊಳ್ಬಾರ್ದು, ನಮ್ಮಲ್ಲಿ ಐಕಮತ್ಯ ಇದೆ ಅನ್ನುವುದನ್ನು ಆ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇಡೀ ದಕ್ಷಯಜ್ಞ ಧ್ವಂಸದ ಕಥೆಯನ್ನೆಲ್ಲ ನಾವು ಕೇಳಿದ್ದೇವೆ ಬೇಕಾದಷ್ಟು. ಇಡೀ ದಕ್ಷಯಜ್ಞ ಧ್ವಂಸದ ಕಥೆಯ ಸಾರ ಏನು ಅನ್ನೋದನ್ನು ವಿಜಯಧ್ವಜರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ನಾವು ಯಾವುದೇ ಧಾರ್ಮಿಕ ಸಮಾರಂಭಗಳನ್ನು ಮಾಡಬಹುದು, ನಾವು ಮಾಡುವ ಧಾರ್ಮಿಕ ಸಮಾರಂಭದಲ್ಲಿ ಒಬ್ಬ ಭಗವದ್ ಭಕ್ತನನ್ನು ಅಪಮಾನ ಮಾಡಿದರೆ ಆ ಧಾರ್ಮಿಕ ಸಮಾರಂಭವನ್ನು ದೇವರು ಸ್ವೀಕಾರ ಮಾಡಲ್ಲ ಅನ್ನುವ ಎಚ್ಚರಿಕೆ ತಿಳಿಸುವುದಕ್ಕೋಸ್ಕರವೇ ದಕ್ಷಯಜ್ಞ ಧ್ವಂಸದ ಕಥೆಯನ್ನು ಇಲ್ಲಿ ಹೇಳ್ತಾ ಇರೋದು. ಹಾಗೆ ಅಂತ ಶ್ರೀ ವಿಜಯಧ್ವಜರು ಭಾಗವತವನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ದೊಡ್ಡ ದೊಡ್ಡ ಸಮಾರಂಭಗಳನ್ನು ಏರ್ಪಾಡು ಮಾಡಬೇಕಾದ್ರೆ ನಮಗೆ ಒಂದು ಅಹಂಕಾರ ಬಂದಿರುತ್ತೆ. ನಾವು ಬಂದವರನ್ನು ಗೌರವದಿಂದ ನೋಡ್ಕೊಳ್ಳೋದು ಬಿಟ್ಟು ಅಹಂಕಾರದಿಂದ ವರ್ತನೆ ಮಾಡ್ತೇವೆ. ಆದರೆ ನಮ್ಮ ಧಾರ್ಮಿಕ ಸಮಾರಂಭ ದೇವರ ಪ್ರೀತಿಗೆ ಕಾರಣ ಆಗಬೇಕಾಗಿದ್ರೆ ಬಂದ ಯಾವ ಭಕ್ತರನ್ನು ಅವಮಾನ ಮಾಡಬಾರ್ದು ಅನ್ನೋ ಎಚ್ಚರಿಕೆಯೇ ಈ ಕಥೆಯ ಸಂದೇಶ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಸ್ವಯಂಭೂ ಮನುವಿನ ಗಂಡು ಮಕ್ಕಳ ಚರಿತ್ರೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದರೊಳಗೆ ಸ್ವಯಂಭೂ ಮನುವಿಗೆ ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು. ಆ ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು ಸುನೀತಿ ಸುರುಚಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಸಿಂಹಾಸನದ ಮೇಲೆ ಉತ್ತಾನಪಾದ ಕುಳಿತು ತನ್ನ ತೊಡೆಯ ಮೇಲೆ ಸುರುಚಿಯ ಮಗನಾದ ಉತ್ತಮನನ್ನು ಕೂರಿಸಿಕೊಂಡಿದ್ದಾನೆ. ಆಗ ಧ್ರುವ ತಾನೂ ಅಪ್ಪನ ತೊಡೆ ಹತ್ತು ಕೂತ್ಕೊಳ್ಬೇಕು ಅಂತ ಹೇಳಿ ಓಡಿ ಬಂದಿದ್ದಾನೆ. ಆಗ ಸುರುಚಿ ಆ ಧ್ರುವನನ್ನು ತಡೆದಿದ್ದಾಳೆ. ಈ ಸಿಂಹಾಸನದ ಮೇಲೆ ಕುಳಿತಿರುವ ರಾಜನ ತೊಡೆಯಲ್ಲಿ ಕೂತ್ಕೊಳ್ಬೇಕಾಗಿದ್ದರೆ ಅದಕ್ಕೊಂದು ಭಾಗ್ಯ ಬೇಕಪ್ಪ, ನೀನು ಅಂತಹ ಅದೃಷ್ಟವನ್ನು ಪಡೆದಿಲ್ಲ. ಯಾಕೆಂದರೆ ಇವನು ಸುರುಚಿಯ ಮಗ ಉತ್ತಮ, ಅವನಿಗೆ ಆ ಭಾಗ್ಯ ಸಿಕ್ಕಿದೆ. ನೀನು ಸುನೀತಿಯ ಮಗ, ಆ ಸುನೀತಿ ಗಂಡನ ಪ್ರೀತಿಗೆ ಪಾತ್ರಳಾಗಿಲ್ಲ. ಆದ್ದರಿಂದ ಅಂತಹ ಸುನೀತಿಯ ಮಗನಾದ ನಿನಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಭಾಗ್ಯ ನಿನಗಿಲ್ಲ. ಅಷ್ಟೂ ಬೇಕು ಅಂತಾದರೆ ನೀನು ಭಗವಂತನ ಕುರಿತು ತಪಸ್ಸು ಮಾಡು. ದೇವರು ಒಲಿದು ಏನು ಬೇಕು ಅಂದರೆ ಸುರುಚಿಯ ಮಗನಾಗಿ ಹುಟ್ಟಬೇಕು ಅಂತ ಕೇಳ್ಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾ, ಆಮೇಲೆ ನಿನಗೆ ಈ ಭಾಗ್ಯ ಅಂತ ಸುರುಚಿ ಅಹಂಕಾರದಿಂದ ಅಪಮಾನ ಮಾಡ್ತಾಳೆ. ಆಗ ಧ್ರುವನಿಗೆ ಬಹಳ ಬೇಸರವಾಗುತ್ತೆ. ಧ್ರುವ ತನ್ನ ಅಮ್ಮನಾದ ಸುನೀತಿಯ ಬಳಿಗೆ ಹೋಗ್ತಾನೆ. ಹೋಗಿ ಅವಳ ಮಡಿಲಲ್ಲಿ ಬಿಕ್ಕಳಿಸಿ ಅಳ್ತಾನೆ. ಆಗ ಸುನೀತಿ ಹೇಳ್ತಾಳೆ, ಮಗು ನಿನ್ನ ಚಿಕ್ಕಮ್ಮ ನಿನಗೆ ಅಪಮಾನ ಮಾಡಿದ್ದಾಳೆ ಅನ್ನೋದನ್ನು ತಲೆಯಿಂದ ಹೊರಗೆ ಹಾಕು. ಯಾಕೆಂದರೆ ಮಾನಾಪಮಾನಗಳು ಆಗೋದು ನಮ್ಮ ಕರ್ಮದ ಫಲ. ಅದಕ್ಕೆ ಭಗವಂತ ಒಬ್ಬರನ್ನು ನಿಮಿತ್ತ ಮಾಡ್ತಾನೆ. ನಿನಗೆ ಅಪಮಾನ ಆಯಿತು ಅಂತಂದರೆ ಚಿಕ್ಕಮ್ಮ ಮಾಡಿದ್ಲು ಅಂತ ನೀನು ತಲೆಯಲ್ಲಿ ಇಟ್ಕೊಂಡಿದ್ದೆಲ್ಲ, ಅದನ್ನು ತಲೆಯಿಂದ ಹೊರಗಾಕು. ನಿನ್ನ ಯಾವುದೋ ಜನ್ಮಾಂತರದ ಪ್ರಾರಬ್ಧ ಪಾಪದಿಂದ ದೇವರು ಅವಳಲ್ಲಿ ನಿಂತು ನಿನಗೆ ಅಪಮಾನ ಮಾಡಿಸಿದ್ದಾನೆ. ಆದ್ದರಿಂದ ಮಾನಾಪಮಾನಗಳಿಗೆ ನಮ್ಮ ಪಾಪ ಪುಣ್ಯಗಳ ಕಾರಣವೇ ಹೊರತು ಯಾವುದೇ ವ್ಯಕ್ತಿಗಳು ಕಾರಣ ಅಲ್ಲ. ಆದ್ದರಿಂದ ಹಿರಿಯಳಾದ ನಿನಗೆ ಪೂಜ್ಯಳಾದ ಚಿಕ್ಕಮ್ಮನ ಮೇಲೆ ನೀನು ಹಗೆತನವನ್ನು ಮನಸ್ಸಲ್ಲಿ ತುಂಬ್ಕೋಬೇಡ ಅಂತ ಈ ನೀತಿ ಹೇಳ್ತಾಳೆ. ಅದಕ್ಕೆ ಅವಳ ಹೆಸರು ಸುನೀತಿ ಅಂತ. ವಾರಾರಿಗಿತ್ತಿಯರ ಮಕ್ಕಳೇ ಒಬ್ಬರೊಬ್ಬರು ಗದರಿಸಿದ್ರೆ ಬಹಳ ಗಲಾಟೆ ಆಗುತ್ತೆ. ಅದಕ್ಕೆ ಆ ಸಂಬಂಧಕ್ಕೆ ವಾರಗಿತ್ತಿ ಅಂತ ಹೆಸರಿಟ್ಟರು ಆ ಸಂಬಂಧಕ್ಕೆ. ಅಂಥ ಗಲಾಟೆಗಳಾಗ್ಬಿಡುತ್ತೆ. ಹಾಗಿರುವಾಗ ಸವತಿ ತನ್ನ ಮಗನಿಗೆ ಅಪಮಾನ ಮಾಡಿದ್ರೆ ಎಷ್ಟು ಕ್ರೋಧದಿಂದ ಉಕ್ಕೇರಬೇಕು. ಆದರೆ ಸುನೀತಿ ಯಾವ ಉದ್ವೇಗಕ್ಕೂ ಒಳಗಾಗದೆ ಧ್ರುವನಿಗೆ ನಿನ್ನ ಚಿಕ್ಕಮ್ಮನಿಂದ ಅಪಮಾನ ಆಯಿತು ಅಂತ ಮನಸ್ಸಲ್ಲಿ ಇಟ್ಕೋಬೇಡಪ್ಪ, ನಿನ್ನ ಪ್ರಾರಬ್ಧ ಕರ್ಮದಿಂದ ನಿನಗೆ ಅಪಮಾನ ಆಗಿರೋದು, ಅದಕ್ಕೆ ಸುರುಚಿ ನಿಮಿತ್ತ ಮಾತ್ರ ಹಾಗೆ ಅಂತ ಹೇಳ್ತಾಳೆ. ಅನಂತರ ನೀನು ಯೋಚನೆ ಮಾಡಬೇಡ, ದೇವರನ್ನು ಕುರಿತು ತಪಸ್ಸು ಮಾಡ್ಕೊಂಡು ಬಾ. ಎಲ್ಲರಿಗೂ ಎಲ್ಲ ದೇವತೆಗಳು ಅವರವರ ಸ್ಥಾನ ಪಡೆದಿರೋದು ಭಗವಂತನ ಅನುಗ್ರಹದಿಂದ. ಅದನ್ನು ಭಗವಂತನನ್ನು ಒಲಿಸಿಕೊಂಡು ಬಾ, ನಿನಗೆ ದೇವರ ಅನುಗ್ರಹ ಮಾಡಿ ಉನ್ನತವಾದ ಸ್ಥಾನ ಕೊಡ್ತಾನೆ ಹಾಗೆ ಅಂತ ಅಮ್ಮ ಹೇಳಿದ್ದಾಳೆ. ಆಗ ಧ್ರುವ ನಾನು ದೇವರನ್ನು ಕುರಿತು ತಪಸ್ಸು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ 5 ವರ್ಷದ ಪುಟ್ಟ ಧ್ರುವ ಕಾಡಿಗೆ ಹೊರಟೇ ಬಿಟ್ಟ. 15 ವರ್ಷ ಆದರೂ ಮುಂಜಿ ಮಾಡಿದ ಅಯ್ಯೋ ಪಾಪ ಮನೇಲಿ ಮಕ್ಕಳನ್ನು ಕೂಡ್ಸ್ಕೊಂಡಿರೋ ತಾಯಿಯಂದ್ರು ಇರ್ತಾರೆ. ಆದರೆ 5 ವರ್ಷದ ಮಗನಿಗೆ ದೇವ್ರು ನೋಡ್ಕೊಂಬ ಅಂತ ಕಳಿಸಿಲ್ಲ ತಾಯಿ. ಆ ಎಂಥ ಗಟ್ಟಿ ತಾಯಿ ಅಂತ ಯೋಚನೆ ಮಾಡ್ಬೇಕು ನಾವು. ಆಗ ಧ್ರುವ ಕಾಡಿಗೆ ಹೋದ. ಕಾಡಿಗೆ ಹೋದರೆ ಆ ನಾರದರು ಎದುರು ಸಿಗ್ತಾರೆ. ಏನಪ್ಪ ಕಾಡಿಗೆ ಬಂದಿದ್ರೆ ಏನು ಸಮಾಚಾರ ಅಂತ ಕೇಳಿದ್ರು. ನಡೆದ ಕಥೆಯನ್ನೆಲ್ಲ ಹೇಳಿದ. ನಾರದರು ಧ್ರುವನನ್ನು ಪರೀಕ್ಷೆ ಮಾಡಲಿಕ್ಕೆ, ಅಲ್ಲಯ್ಯ ಆಟ ಆಡ್ಕೊಂಡಿರೋ ಚಿಕ್ಕ ವಯಸ್ಸು ಹುಡುಗ ನೀನು, ಯಾರೋ ಬೈದ್ರು ಕೋಪಿಸ್ಕೊಂಡು ಮನೆ ಬಿಟ್ಟು ಬರೋದ ಈ ಚಿಕ್ಕ ವಯಸ್ಸಿನಲ್ಲಿ, ಹೋಗೋದು ಹಾಗೆಲ್ಲ ಮಾಡ್ಬಾರ್ದು, ಮನೆಗೆ ಹೋಗಿ ನೀನು ವಾಪಸ್ಸು ಹಾಗೆ ಅಂತ ನಾರದರು ಹೇಳ್ತಾರೆ. ಆಗ ಧ್ರುವ ಹೇಳ್ತಾನೆ, ಬ್ರಾಹ್ಮಣರ ಮನೆ ಮಕ್ಕಳಿಗಾದರೆ ಈ ಬುದ್ಧಿವಾದ ಹೇಳಿ
ನಾನು ಕ್ಷತ್ರಿಯ ವಂಶದ ಹುಟ್ಟಿದವನು, ಅಪಮಾನಗಳನ್ನು ಸಹಿಸಿಕೊಳ್ಳೋದು ನಮ್ಮ ಜಾಯಮಾನಕ್ಕೆ ಬರಲ್ಲ. ಆದ್ದರಿಂದ ನಾನು ಭಗವಂತನನ್ನು ಒಲಿಸಿಕೊಳ್ಳೋದು ಹೇಗೆ, ಅದಕ್ಕೆ ನೀವು ಮಾರ್ಗದರ್ಶನ ಮಾಡಿದ್ರೆ ಸಾಕು ಹಾಗೆ ಎಂದು ಧ್ರುವ ಹೇಳ್ತಾನೆ. ಆ ಧ್ರುವನ ಗಟ್ಟಿತನವನ್ನು ನೋಡಿ ಖುಷಿಪಟ್ಟು ನಾರದರು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನೀನು ವಾಸುದೇವರ ರೂಪಿಯಾದ ಭಗವಂತನನ್ನು ನಿನ್ನ ಹೃದಯ ಕಮಲದಲ್ಲಿ ಧ್ಯಾನ ಮಾಡಿಕೊಂಡು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡು, ಭಗವಂತ ನಿನಗೆ ಅನುಗ್ರಹ ಮಾಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಇವತ್ತಿನ ಮಥುರಾ ಪಟ್ಟಣ ಇದೆಯಲ್ಲ, ಆ ಕಾಲಕ್ಕೆ ಅದು ಮಧುವನ ಅಂತ ಅದಕ್ಕೆ ಹೆಸರು. ಅಲ್ಲೇ ಧ್ರುವ ತಪಸ್ಸು ಮಾಡಿ ಭಗವಂತನನ್ನು ದರ್ಶನ ಪಡೆದದ್ದು. ಹಾಗೆ ಉತ್ತಾನಪಾದನ ಮಗನಾದ ಧ್ರುವ ಕಾಡಿಗೆ ಹೋಗಿ 6 ತಿಂಗಳು ತಪಸ್ಸು ಮಾಡ್ತಾನೆ. ಮೊದಲನೇ ತಿಂಗಳು 3 ದಿವಸಕ್ಕೆ ಒಮ್ಮೆ ಹಣ್ಣು ಹಂಪರುಗಳನ್ನು ತಿಂದು ತಪಸ್ಸು ಮಾಡ್ತಾನೆ. 2ನೇ ತಿಂಗಳು 6 ದಿವಸಕ್ಕೊಮ್ಮೆ ತಾನಾಗಿ ಉದುರಿದ ಎಲೆಗಳ ಹುಲ್ಲುಗಳನ್ನು ತಿಂದುಕೊಂಡು ತಪಸ್ಸು ಮಾಡ್ತಾನೆ. ಆಮೇಲೆ 9 ದಿವಸಕ್ಕೊಮ್ಮೆ ನೀರು ಕುಡಿದು ತಪಸ್ಸು ಮಾಡ್ತಾನೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ನೀರು ಕುಡಿಬೇಕು ಅಂತ ಅನಿಸಿದಾಗ ಕಾರ್ಪೊರೇಷನ್ ನೀರು ಬಿಡಲ್ಲ, ಅವ್ರು ಬಿಟ್ಟಾಗ ನಾವು ಕುಡಿಬೇಕು. ಆದರೆ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ತಪಸ್ಸು ಆಯಿತು, 2 ಆಯಿತು. ಹಾಗೆ 9 ದಿವಸಕ್ಕೊಮ್ಮೆ ಧ್ರುವ ನೀರು ಕುಡಿದು ತಪಸ್ಸು ಮಾಡಿದ್ದಾನೆ. ಅಲ್ಲಿಂದ ಮುಂದೆ 12 ದಿವಸಕ್ಕೊಮ್ಮೆ ಉಸಿರು ತಗೊಂಡು ಕುಂಭಕ ಸ್ಥಿತಿಯಲ್ಲಿ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಅನಂತರ ಘೋರವಾದ ತಪಸ್ಸು ಮಾಡಿ ಒಂದೇ ಕಾಲಲ್ಲಿ ನಿಂತು ಆಕಾಶಕ್ಕೆ ಕೈ ಚಾಚಿ ಹೃದಯದಲ್ಲಿ ವಾಸುದೇವನನ್ನು ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಮಳೆ ಗಾಳಿ ಚಳಿ ಯಾವುದಕ್ಕೂ ಬೆದರದೆ ಮೈ ಒಡ್ಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ದೇವತೆಗಳು ಭಗವಂತನಲ್ಲಿ ಹೇಳಿದರು, ಆ ಮಗು ಪಾಪ ನೋಡಲಿಕ್ಕಾಗಲ್ಲ, ಆ ಮಗು ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡ್ತಾ ಇದೆ, ದೇವರಿಗೆ ಬೇಗ ವರ ಕೊಟ್ಬಿಡಪ್ಪ ಅಂತ ದೇವತೆಗಳು ಇನ್ಫ್ಲುಯೆನ್ಸ್ ಮಾಡ್ತಾರೆ ಭಗವಂತನ ಹತ್ರ. ಆಗ ವಾಸುದೇವ ರೂಪಿಯಾದ ಭಗವಂತ ಧ್ರುವನ ಮುಂದೆ ಬಂದು ನಿಂತ. ಧ್ರುವ ಕಣ್ಣೇ ಬಿಡಲಿಲ್ಲ. ಅವನು ಹೃದಯದಲ್ಲೇ ದೇವರನ್ನು ಕಾಣ್ತಾ ಮೈ ಮರೆತಿದ್ದಾನೆ. ದೇವರು ನೋಡಿದ್ರೆ ಇಷ್ಟೊತ್ತಾದರೂ ಕಣ್ಣು ಬಿಡದೆ ಹೋದರೆ ಯಾರ ಮುಂದೆ ಹೆಚ್ಚು ನಿಂತೆ ನನಗೆ ಅಭ್ಯಾಸ ಇಲ್ಲ ಅಂಥೇಳಿ ಅವನು ಧ್ಯಾನ ಮಾಡ್ತಾ ಇರುವ ರೂಪವನ್ನು ಕಣ್ಮರೆ ಮಾಡ್ದ. 6 ತಿಂಗಳಿನಿಂದ ಯಾವ ರೂಪವನ್ನು ಹೃದಯದಲ್ಲಿ ಧ್ಯಾನ ಮಾಡಿ ನೋಡ್ತಾ ಇದ್ದ, ಆ ರೂಪ ಯಾವಾಗ ಕಣ್ಮರೆಯಾದ ಗಾಬರಿಯ ಕಣ್ಣು ತೆರೆದರೆ ಆ ವಾಸುದೇವ ರೂಪಿಯಾದ ಭಗವಂತನೇ ಕಣ್ಮುಂದೆ ನಿಂತುಬಿಟ್ಟಿದ್ದಾನೆ. ಆ ಭಗವಂತನ ಇಂಥ ಚಿಕ್ಕ ಹುಡುಗ ನಾನು ಕೇಳಿಕೊಂಡ್ರೆ ಅಂಥ ದೊಡ್ಡ ದೇವರು ಎದುರಿಗೆ ಬಂದು ನಿಂತಿದ್ದಾರೆ ಅಂತ ಹೇಳಿ ಧ್ರುವನಿಗೆ ಮೈ ರೋಮಾಂಚನ ಆಯಿತು. ಭಕ್ತಿ ಪರವಶತೆಯಿಂದ ದೇಹ ನಡುಗ್ತಾ ಇದೆ, ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಏನು ಸ್ತೋತ್ರ ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. 6 ತಿಂಗಳಿಂದ ಜಪ ಮಾಡಿದ ವಾಸುದೇವ ಮಂತ್ರವೂ ಕೂಡ ಮರ್ತು ಹೋಯಿತು, ಅದನ್ನು ಹೇಳಕ್ಕೆ ಬರಲಿಲ್ಲ ಅವನ ಕೈಲಿ. ಆ ಸಂತೋಷದ ಉದ್ವೇಗದ ಸ್ಥಿತಿಯಲ್ಲಿ ತಿರುಪತಿಯ ಶ್ರೀನಿವಾಸನನ್ನು ನೋಡಬೇಕಾದ್ರೆ ಕ್ಯೂನಲ್ಲಿ ನಿಂತುಕೊಂಡಾಗ ವಿಷ್ಣು ಸಹಸ್ರನಾಮ ಪಾರಾಯಣ, ಏನು ಹರಿಕಥಾಂಸಾರ ಪಾರಾಯಣ ಎಲ್ಲ ಮಾಡ್ತಾ ಇರ್ತೇವೆ. ಅಲ್ಲಿ ಒಳಗೆ ಗರ್ಭಗುಡಿ ಮುಂದೆ ಹೋಗಿ ನಿಂತಾಗ ಒಳಗೆ ಕಲ್ಯಾಣ ಭುಲ್ಗಾತ್ರ ಮರ್ತು ಹೋಗುತ್ತೆ ನಮಗೆ. ಅವನು ಶಿಲಾರೂಪವಾಗಿ ಕಾಣುವ ಶ್ರೀನಿವಾಸನ ಎದುರಿಗೆ ನಮ್ಮ ಅವಸ್ಥೆ ಹೀಗಾದರೆ 6 ತಿಂಗಳು ತಪಸ್ಸು ಮಾಡಿ ದೇವರು ಕಣ್ಣೆದುರಿಗೆ ಬಂದ ಧ್ರುವನಿಗೆ ಇನ್ನು ಹೇಗಿರಬೇಕು. ಆಗ ಭಗವಂತ ಹೇಳ್ದ, ಮಗು ನಿನಗೇನು ಬೇಕಪ್ಪ, ಏನು ವರ ಬೇಕು ಹಾಗೆ ಏನು ಕೇಳ್ದ. ಭಗವಂತ ಧ್ರುವ ಅಂದ, ವರಗಿರ ಇಲ್ಲ ಆಮೇಲೆ ವಿಚಾರ, ಮೊದಲು ಸ್ತೋತ್ರ ಮಾಡೋಕ್ಕೆ ಶಕ್ತಿ ಕೊಡ್ತೀನಿ. ನೀನು ಬಂದು ಇಷ್ಟೊತ್ತಾಯಿತು ನನಗೆ ಸ್ತೋತ್ರ ಮಾಡೋಕ್ಕೆ ಆಗ್ತಾ ಇಲ್ಲ, ಮೊದಲು ನೀನು ಸ್ತೋತ್ರ ಮಾಡೋಕ್ಕೆ ಅದಕ್ಕೆ ಶಕ್ತಿ ಕೊಡು ಅಂತ ಧ್ರುವ ಕೇಳ್ತಾ ಇದ್ದಾನೆ. ಆಗ ಭಗವಂತ ತನ್ನ ಶಂಖವನ್ನು ಧ್ರುವನ ಕೆನ್ನೆಗೆ ಸ್ಪರ್ಶ ಮಾಡಿಸ್ತಾ ಇದ್ದಾನೆ. ಹಾಗಂದ್ರೆ ಏನರ್ಥ, ಶಂಖದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಮಹಾಲಕ್ಷ್ಮಿ ಎಲ್ಲರ ವಾಂಗ್ಮನೋ ದೇವತೆ, ಹಾಗಾಗಿ ಮತ್ತು ಶಾಸ್ತ್ರದ ಅಭಿಮಾನಿ ದೇವತೆ. ನೀನು ಅವನ ನಾಲಿಗೆಯಲ್ಲಿ ನಿಂತು ಶಾಸ್ತ್ರೋಕ್ತವಾದ ಸ್ತೋತ್ರವನ್ನು ಮಾಡಿಸುವಂತೆ ಲಕ್ಷ್ಮೀ ಮೂಲಕ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಶಂಖಸ್ಪರ್ಶ ಆದ ಕೂಡಲೇ ಆ ಧ್ರುವ ಮೈ ಮರೆತು ಸ್ತೋತ್ರ ಮಾಡ್ತಾ ಇದ್ದಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಭಗವಂತ ನನ್ನೊಳಗೆ ಪ್ರವೇಶ ಮಾಡಿ ಸೂಕ್ತವಾದ ನನ್ನ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿದ್ದಾನೆ, ನನ್ನ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಪ್ರೇರಕ ಶಕ್ತಿಯಾಗಿದ್ದಾನೆ, ಅಂತಹ ಭಗವಂತ ನಿನಗೆ ನಮಸ್ಕಾರ ಹಾಗೆ ಎಂದು ಧ್ರುವ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾರು ನಿನಗೆ ಹತ್ತಿರ ಆಗ್ತಾರೆ ಅವರು ಸಂಸಾರಕ್ಕೆ ದೂರ ಆಗ್ತಾರೆ, ಯಾರು ಸಂಸಾರಕ್ಕೆ ಹತ್ತಿರ ಆಗ್ತಾರೆ ಅವರಿಗೆ ನೀನು ದೂರ ಆಗ್ತಿ. ಭಗವಂತ ನೀನು ಮಹಾಕರುಣೆಯಿಂದ ನನ್ನ ಮುಂದೆ ಬಂದು ದರ್ಶನ ಕೊಡ್ತಾ ಇದ್ದಿ ಅಂತ ಹೇಳಿ ಆ ಭಗವಂತನ ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾನೆ. ಆಗ ಭಗವಂತನ ಮುಂದೆ ವರ, ಭಗವಂತ ಮತ್ತೆ ಹೇಳ್ತಾನೆ, ಏನಾದ್ರು ಏನು ಬೇಕು ವರ ಕೇಳ್ಕೊಡ್ತೇನೆ, ನಾನು ಕಷ್ಟಪಟ್ಟು ತಪಸ್ಸು ಮಾಡಿ ನನ್ನ ದರ್ಶನ ಪಡೆದಿದ್ದಿ, ವರ ಕೇಳು ಅಂತಂದರೆ ಆಗ ಧ್ರುವ ಹೇಳ್ತಾನೆ, ಯಾವ ವರವೂ ಬೇಡ, ನೀನು ಹೀಗೆ ನಿಂತು ನಾನು ಹಾಗೇ ನೋಡ್ತಾ ಇರ್ತೇನೆ ಹಾಗೆ ಅಂತಂದ. ಆಗ ಭಗವಂತ ಹೇಳಿದ, ಹಾಗೆಲ್ಲ ನಿಂತು ನನಗೆ ಅಭ್ಯಾಸ ಇಲ್ಲಪ್ಪ, ನೀನು ಏನು ಫಲ ಅಪೇಕ್ಷೆ ಪಟ್ಕೊಂಡು ತಪಸ್ಸಿಗೆ ಕೂತಿದ್ಯೋ ಯಾರೂ ಏರದೇ ಇರುವ ಅಂಥ ಎತ್ತರದ ಸ್ಥಾನ ನಿನಗೇ ಮೀಸಲಾಗಿದೆ ಧ್ರುವಮಂಡಲ ಹಾಗೆ ಅಂಥೇಳಿ ಆ ಧ್ರುವಮಂಡಲದಲ್ಲಿ ನಿನಗೆ ವಾಸಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಶಿಂಶುಮಾರ ರೂಪಿಯಾದ ಭಗವಂತ ಇರುವ ಪುಣ್ಯಸ್ಥಳ ಅದು. ಆ ಶಿಂಶುಮಾರ ರೂಪಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಆ ಎತ್ತರದ ಧ್ರುವಮಂಡಲದಲ್ಲಿ ನೀನು ವಾಸ ಮಾಡು ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ.
ಆ ನಂತರ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಧ್ರುವ ಬಹಳ ಸಂತೋಷ ಪಡ್ತಾ ಇದ್ದಾನೆ. ಇತ್ತ ಕಡೆ ಮನೆಗೆ ನಾರದರು ಬಂದರು. ನಾರದರು ಬಂದರೆ ಉತ್ತಾನಪಾದ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದ. ಯಾಕಪ್ಪ ಹೀಗೆ ಕೂತಿದ್ದಿ ಅಂತ ಕೇಳಿದ್ವಲ್ಲ, ನಾನು ಸಿಂಹಾಸನದ ಮೇಲೆ ಧ್ರುವ ಆಸೆಪಟ್ಟು ಬಂದಾಗ ಕೂರಿಸ್ಕೊಳ್ಳಿಲ್ಲ, ಸುರುಚಿಯ ಮಾತು ಕೇಳ್ಕೊಂಡು ನಾನು ಹಾಗೆ ಕೂತೆ. ಪುರಾಣ ಕೇಳೋರಿಗೆಲ್ಲ ನಾನೊಬ್ಬ ಅಮ್ಮ ಅವರ ಗಂಡ ಅಂತ ಫೇಮಸ್ ಆಗಿಬಿಟ್ನಲ್ಲ, ಆ ಮಗುವನ್ನು ತಂದು ಕೂರಿಸ್ಕೋಬೇಕಾಗಿತ್ತು ನಾನು. ಆ ಮಗು ಕಾಡಿಗೆ ಹೋಗಿದೆಯಂತೆ. ಆ ಕಾಡಲ್ಲಿ ಮಗುವಿಗೆ ಆಹಾರ ಕೊಡೋರು ಯಾರು, ನೋಡ್ಕೊಳ್ಳೋರು ಯಾರು, ಕ್ರೂರ ಮೃಗಗಳ ಹಾವಳಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ದ. ನಾರದರಂದರು, ನೀನು ಕೂಡಿಸ್ಕೊಳ್ದೇ ಇರೋದೇ ಒಳ್ಳೇದಾಯಿತು. ಕೂಡಿಸ್ಕೊಂಡಿದ್ರೆ ಈ ಸಿಂಹಾಸನ ಮಾತ್ರ ಸಿಗ್ತಾಯಿತ್ತು. ನೀನು ಕೂಡಿಸ್ಕೊಳ್ದೇ ಇರೋದ್ರಿಂದ ಅವನು ತಪಸ್ಸು ಮಾಡಿ ದೇವರ ದರ್ಶನ ಪಡೆದು ಯಾರೂ ಏರದೇ ಇರತಕ್ಕ ಎತ್ತರದ ಸ್ಥಾನವನ್ನು ಅವನು ಪಡೆದಿದ್ದಾನೆ. ಅವನು ಸ್ವಾಗತಕ್ಕೆ ಸಿದ್ಧನಾಗು, ಯೋಚನೆ ಮಾಡಬೇಡ ಹಾಗೆಂತ ಇದ್ದಾರೆ. ತನ್ನ ಮಗ 5 ವರ್ಷದ ಧ್ರುವ ದೇವರನ್ನು ಕುರಿತು ತಪಸ್ಸು ಮಾಡಿ ದೇವರ ದರ್ಶನ ಪಡೆದು ಬಂದಿದ್ದಾನೆ ಅಂತ ಕೇಳಿ ಆ ಉತ್ತಾನಪಾದನಿಗೆ ಮೈ ರೋಮಾಂಚನ ಆಯಿತು. ಗಟ್ಟಿ ಮನಸ್ಸಿನ ತಪಸ್ಸಿಗೆ ಕಳುಹಿಸಿಕೊಟ್ಟಲ್ಲ ತಾಯಿ. ಆ ಸುನೀತಿಯ ಮೇಲೆ ಅವನಿಗೆ ಬಹಳ ಮಮತೆ ಹುಟ್ಟಿತು. ಸುನೀತಿಯನ್ನು ಕರೆಸಿಕೊಂಡ. ಸುನೀತಿ ಸುರುಚಿ ಇಬ್ಬರನ್ನೂ ಕರೆಸಿಕೊಂಡು ಆ ಕಾಡಿನಿಂದ ಬರ್ತಾ ಇರತಕ್ಕಂತಹ ಧ್ರುವನಿಗೆ ಪಟ್ಟದ ಆನೆಯ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮಾಡಿಸಬೇಕು ಅಂಥೇಳಿ ಎಲ್ಲ ಏರ್ಪಾಡು ಮಾಡಿಕೊಂಡು ಸ್ವಾಗತ ಮಾಡ್ತಾ ಇದ್ದಾನೆ. ಧ್ರುವನಿಗೆ ಹೇಳಿದ, ನೀನು ಪಟ್ಟದ ಆನೆಯ ಮೇಲೆ ಕೂತ್ಕೊಳ್ಳಪ್ಪ, ನಿನಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವನಂದ, ಸುರುಚಿಯ ಮಗನಾದ ಉತ್ತಮನನ್ನು ಕೂಡಿಸ್ಕೊಂಡ್ರೆ ನಾನು ಕೂತ್ಕೊಳ್ತೀನಿ, ನಾವು ಒಬ್ಬನೇ ಕೂತ್ಕೊಳ್ಳಲ್ಲ ಅಂತಂದ. ಧ್ರುವ ನೆಲದ ಮೇಲೆ ನಿಂತ್ಕೊಂಡಾಗ, ಉತ್ತಮ ಅಪ್ಪನ ತೊಡೆಯ ಮೇಲೆ ಕೂತಾಗ ಅವಮಾನ ಆಗಿತ್ತು. ಬೇರೆ ಮಕ್ಕಳಾಗಿದ್ದರೆ ನಾನು ಆ ಪಟ್ಟದ ಆನೆ ಮೇಲೆ ಕೂತ್ಕೊಂಡು ಬರಬೇಕು, ಉತ್ತಮ ನೆಲದ ಮೇಲೆ ನಡ್ಕೊಂಡು ಬರ್ತಾ ಇರ್ಬೇಕು, ಅದು ನೋಡಿ ಖುಷಿ ಪಡ್ಬೇಕು ನಾವು. ಹಾಗೆ ಅಂತ ಬೇರೆ ಮಕ್ಕಳಾಗಿದ್ರೆ ಅಂದ್ಕೊಳ್ಳೋರು. ಅದಕ್ಕೆ ಅಂಥ ಮಕ್ಕಳು ಕಥೆ ಪುರಾಣದಲ್ಲಿ ಬರೋದಿಲ್ಲ. ಹಾಗಾಗಿ ಆ ಉತ್ತಮನನ್ನು ಜೊತೆಗೆ ಕೂಡಿಸಿಕೊಂಡು ಧ್ರುವ ಪಟ್ಟದ ಆನೆಯ ಮೇಲೆ ಮೆರವಣಿಗೆಯಲ್ಲಿ ಬಂದ. ಆ ಸುನೀತಿ ಸುರುಚಿ ಬಂದು ಧ್ರುವ ಮೊದಲು ಸುರುಚಿಗೆ ನಮಸ್ಕಾರ ಮಾಡ್ದ. ನೀನು ಅಪಮಾನವೇ ಮಾಡದೇ ಇದ್ದಿದ್ರೆ ನನಗೆ ದೇವರ ದರ್ಶನವೇ ಆಗ್ತಾ ಇರಲಿಲ್ಲ ತಾಯಿ ಅಂಥೇಳಿ ಸುರುಚಿಗೆ ನಮಸ್ಕಾರ ಮಾಡ್ದ. ಸುನೀತಿಗೆ ಅಯ್ಯೋ ಪಾಪ ಮನೆಯಲ್ಲೇ ಕೂಡ್ಸ್ಕೊಂಡಿದ್ದಿದ್ರೆ ನನಗೆ ದೇವರ ದರ್ಶನ ಆಗ್ತಾ ಇರಲಿಲ್ಲ ಅಂತ ಸುನೀತಿಗೆ ನಮಸ್ಕಾರ ಮಾಡ್ದ. ಉತ್ತಾನಪಾದನಿಗೆ ನಮಸ್ಕಾರ ಮಾಡ್ದ. ಆ ನಂತರ ಭಗವಂತ ಮುಂದೆ ಉತ್ತಾನಪಾದ ಆ ಧ್ರುವನಿಗೆ ತಾನು ಪಟ್ಟಾಭಿಷೇಕ ಮಾಡ್ತಾನೆ. ಅದು ತನ್ನ ಸಿಂಹಾಸನದಲ್ಲಿ, ತನ್ನ ನಂತರದಲ್ಲಿ. ಆ ಧ್ರುವನ ಈ ಕಥೆ ಕೇಳಿದಾಗ ಅನೇಕ ಋಷಿಮುನಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿದ್ರು ದೇವರ ದರ್ಶನ ಆಗಲ್ಲ. ಈ ಮಗುವಿಗೆ 6 ತಿಂಗಳ ತಪಸ್ಸಿಗೆ ಹೇಗೆ ದೇವರ ದರ್ಶನ ಆಯಿತು ಅಂತ ವಿಷ್ಣು ಪುರಾಣದಲ್ಲಿ ಕೇಳ್ತಾರೆ. ಅದಕ್ಕೆ ಅಲ್ಲಿ ಉತ್ತರ ಕೊಡ್ತಾರೆ, ಈ ಧ್ರುವ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರನಾಗಿದ್ದ. ಆಗ ದೇವರನ್ನು ಕಾಣಬೇಕು ಅಂತ ಜೀವನ ಪೂರ್ತಿ ತಪಸ್ಸು ಮಾಡ್ತಾ ಇದ್ದ. ಇನ್ನೇನು 6 ತಿಂಗಳ ತಪಸ್ಸು ಬಾಕಿ ಇದ್ದಾಗ ಒಬ್ಬ ರಾಜಕುಮಾರನ ಪರಿಚಯ ಆಯಿತು. ವಿರಕ್ತ ಮಾರ್ಗದಲ್ಲಿದ್ದ ಧ್ರುವನಿಗೆ ಆ ರಾಜಕುಮಾರನ ರಾಜವೈಭವ ನೋಡಿ ಹುಟ್ಟಿದ್ರೆ ರಾಜರಾಗಿ ಹುಟ್ಟಬೇಕಪ್ಪ, ಏನು ವೈಭವ ಅಂತ ಆಸೆ ಆಯಿತು. ದೇವರನ್ನು ಕಾಣಬೇಕು ಅನ್ನೋ ಆಸೆ ಪಕ್ಕಕ್ಕೆ ಹೋಗಿ ರಾಜನಾಗಿ ಹುಟ್ಟಬೇಕು ಅಂತ ಆಸೆ ಬಂತಲ್ಲ, ಆ ಜನ್ಮದ ಸಾಧನೆ ಅಲ್ಲಿಗೆ ನಿಂತು ಹೋಯಿತು. ಈಗ ಅವನು ಕ್ಷತ್ರಿಯನಾಗಿ ಹುಟ್ಟಿದ. ಆದರೆ ಈ ಜನ್ಮಾಂತರಲ್ಲಿ ಏನಾಗಿದೆ ಅನ್ನೋದು ಧ್ರುವನಿಗೆ ನೆನಪಿರಲಿಲ್ಲ. ಆದರೆ ದೇವರಿಗೆ ಗೊತ್ತಿತ್ತು. ಹಾಗಾಗಿ ಭಗವಂತ ಅವನನ್ನು ಸುರುಚಿಯಲ್ಲಿ ನಿಂತು ಅಪಮಾನ ಮಾಡಿಸಿ ಮನೆಯಿಂದ ಕಾಡಿಗೆ ಬರೋ ಹಾಗೆ ಮಾಡಿ ಜನ್ಮಾಂತರದ 6 ತಿಂಗಳು ಬಾಕಿ ತಪಸ್ಸನ್ನು ಮಾಡಿಸಿಕೊಂಡು ಈಗ ದೇವರ ದರ್ಶನ ಕೊಟ್ಟ ಅನ್ನುವುದನ್ನು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಇನ್ನು 6 ತಿಂಗಳು ತಪಸ್ಸು ಮಾಡಿದರೆ ಆ ಜನ್ಮದಲ್ಲೇ ದೇವರ ದರ್ಶನ ಆಗ್ತಾ ಇತ್ತು. ಆದರೆ ರಾಜನಾಗಿ ಹುಟ್ಟಬೇಕು ಅಂತ ಒಂದು ಆಸೆ ಆಯ್ತಲ್ಲ ಅವನಿಗೆ. ಹಾಗಾಗಿ ದೇವರನ್ನು ಕಾಣಬೇಕು ಅನ್ನೋ ಆಸೆ ಹೋಗಿ ಬೇರೆ ಆಸೆ ಬಂದದ್ದರಿಂದ ಸಾಧನೆ ಅಲ್ಲಿಗೆ ನಿಂತು ಹೋಯಿತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಒಳ್ಳೆ ಬಿಸಿಲು ಕಾಲ ಬೇಸಿಗೆ ಒಳಗೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೇವೆ ಬಸ್ಸಿಗೆ. ಯಾವ ಬಸ್ಸು ಬರಲ್ಲ, ಸಿಗಲ್ಲ. ಯಾರೋ ಶ್ರೀಮಂತರು ಮಾರುತಿ ಕಾರಲ್ಲಿ ನಾಯಿನ ಕುಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹುಟ್ಟಿದ ಶ್ರೀಮಂತರ ಮನೆ ನಾಯಿ ಆಗೋದು ಹುಟ್ಟಬೇಕು, ಏನು ಭಾಗ್ಯ ಅಂತ ಆಸೆ ಪಡ್ತೇವೆ. ಹಾಗೆ ಆಸೆ ಪಟ್ಟರೆ ಬರೋ ಜನ್ಮಕ್ಕೆ ಅದೇ ಶ್ರೀಮಂತರ ಕಾರಲ್ಲಿ ಬಾಲ ಅಲ್ಲಿ ಅರ್ಸ್ಕೊಂಡು ಕೂತಿರ್ತೇವೆ. ಅದರಿಂದ ಏನೇನು ಅಯೋಗ್ಯವಾದ ಆಸೆಗಳನ್ನೆಲ್ಲ ಪಡಕ್ಕೆ ಹೋಗಬಾರ್ದು ಅನ್ನೋ ಎಚ್ಚರಿಕೆ ಧ್ರುವನ ಕಥೆ ಕೇಳಿದ ಮೇಲೆ ಆದರೂ ನಮ್ಮ ಮನಸ್ಸಲ್ಲಿ ಇರಬೇಕು. ಹಾಗೆ ಯಾರನ್ನೂ ನೋಡಿ ಏನೂ ಆಗಬೇಕು ಅಂತ ಆಸೆಗಳು ಪಡಕ್ಕೆ ಹೋಗಬಾರ್ದು. ಇದು ಧ್ರುವನ ಅದ್ಭುತವಾದ ಸಾಧನೆ ಅಂತ ಇದ್ದಾರೆ. ಮುಂದೆ ಧ್ರುವನಿಗೆ ಪಟ್ಟಾಭಿಷೇಕ ಆಯಿತು. 36,000 ವರ್ಷ ಕಾಲ ಧ್ರುವ ರಾಜ್ಯಭಾರ ಮಾಡ್ತಾನೆ. ಆ ಧ್ರುವನೇ ಮುಂದೆ ಶ್ರೀಪಾದ ರಾಜರಾಗಿ ವಿಶೇಷವಾದ ಸಾಧನೆಯನ್ನು ಮಾಡಿ ಜಗತ್ತಿಗೆ ಭಗವಂತನ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ. ಅಂಥ ಧ್ರುವ ರಾಜನಾದಾಗ ತನ್ನ ತಮ್ಮನಾದ ಉತ್ತಮ ಅವನನ್ನು ಯಾರೋ ಯಕ್ಷರು ಯುದ್ಧದಲ್ಲಿ ಕೊಂದು ಬಿಡ್ತಾರೆ. ತನ್ನ ತಮ್ಮನನ್ನು ಒಬ್ಬ ಯಕ್ಷ ಕೊಂದ ಅಂಥೇಳಿ ತಮ್ಮನ ಮೇಲಿನ ಅಭಿಮಾನದಿಂದ ಯಕ್ಷ ಕುಲವನ್ನೇ ನಾಶ ಮಾಡ್ತೇನೆ ಅಂತ ಧ್ರುವ ಭಾರೀ ದೊಡ್ಡ ಸಂಗ್ರಾಮವನ್ನು ಮಾಡ್ತಾನೆ. ಅನೇಕ ಯಕ್ಷರು ನಾಶವಾಗ್ತಾರೆ. ಆಗ ಕುಬೇರ ಹೋಗಿ ಸ್ವಯಂಭೂ ಮನುವಿನ ಮುಂದೆ ಹೋಗಿ ಕೇಳ್ತಾರೆ, ನಿಮ್ಮ ಮೊಮ್ಮಗ ಇಡೀ ಯಕ್ಷಕುಲವನ್ನೇ ನಾಶ ಮಾಡ್ತಾ ಇದ್ದಾರೆ, ಸ್ವಲ್ಪ ಅವನಿಗೆ ಬುದ್ಧಿ ಹೇಳ್ರಿ, ಸಮಾಧಾನ ಮಾಡಿರಿ ಹಾಗೆ ಅಂತ. ಆಗ ಸ್ವಯಂಭೂ ಮನುಗಳು
ತನ್ನ ಮೊಮ್ಮಗನಾದ ಧ್ರುವನಿಗೆ ಹೇಳ್ತಾರೆ, ನೋಡಪ್ಪ ನೀನು ಹಾಗೆ ಯಾರೋ ಅವರ ಪ್ರಾರಬ್ಧ ಕರ್ಮದಂತೆ ಅವನ ಮರಣ ಆಗಿದೆ, ಅದಕ್ಕೆ ಯಾರೋ ಒಬ್ಬರು ನಿಮಿತ್ತ. ಆದ್ದರಿಂದ ದೇವರನ್ನು ಕಂಡವರು ಹೀಗೆ ರಾಗದ್ವೇಷಗಳಿಗೆ ಬಲಿಯಾಗಿ ಇಬ್ಬರ ಜಗಳವನ್ನು ಜನಾಂಗೀಯ ಯುದ್ಧವಾಗಿ ಪರಿವರ್ತನೆ ಮಾಡಬಾರ್ದು. ಆದ್ದರಿಂದ ನೀನು ಸಹನೆಯಿಂದ ಇರಬೇಕು ಅಂತ ಹೇಳ್ತಾರೆ. ತಾತ ಹೇಳಿದ ಕೂಡಲೇ ತನ್ನ ಎಲ್ಲ ದ್ವೇಷವನ್ನು ಬಿಟ್ಟು ಯುದ್ಧವನ್ನು ನಿಲ್ಲಿಸಿಬಿಡ್ತಾನೆ. ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ತನ್ನ ಕೋಪತಾಪಗಳನ್ನೆಲ್ಲ ನಿಲ್ಲಿಸಿಕೊಂಡಲ್ಲ, ಅದಕ್ಕೆ ಖುಷಿಯಾಗಿ ಕುಬೇರನೇ ಬಂದು ಅವನಿಗೆ ವರ ಕೊಡ್ತೇನೆ ಅಂತ ಬರ್ತಾರೆ. ಇದು ಮನುಷ್ಯನ ನಡವಳಿಕೆಯಿಂದ ಹೇಗೆ ಪರಿವರ್ತನೆ ಆಗುತ್ತೆ ಅಂತ. ಕುಬೇರ ಬಂದು ತಾತನ ಮಾತು ಕೇಳಿ ಯಕ್ಷಕುಲ ನಾಶ ಮಾಡೋದು ಬಿಟ್ಟು ಯುದ್ಧ ನಿಲ್ಲಿಸಿದೆಯಲ್ಲಪ್ಪ, ಬಹಳ ಸಂತೋಷ ಆಯಿತು. ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ಯಾರು ತಮ್ಮ ಕೋಪತಾಪಗಳನ್ನು ನಿಯಂತ್ರಿಸ್ಕೊಳ್ತಾರೆ ಅವರು ಕಂಡ್ರೆ ದೇವರಿಗೆ ಬಹಳ ಸಂತೋಷ. ಏನು ಬೇಕಾದ್ರೂ ವರ ಕೇಳಿ ನಾನು ಕೊಡ್ತೇನೆ ಹಾಗೆ ಅಂತಂತಾರೆ. ಆಗ ಧ್ರುವ ಹೇಳ್ತಾನೆ, ಭಗವಂತನಲ್ಲಿ ಭಕ್ತರಲ್ಲಿ ನನಗೆ ಭಕ್ತಿ ಹುಟ್ಟಬೇಕು, ಇಷ್ಟು ವರ ಕೊಡಿ ಸಾಕು ಅಂತ ಧ್ರುವ ಕೇಳ್ತಾನೆ. ಹೀಗೆ ಧ್ರುವನ ಅತ್ಯುತ್ತಮವಾದಂತಹ ಚರಿತ್ರೆಯನ್ನು ಈ ಪ್ರಸಂಗದಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಕಥೆ ನಮಗೂ ಸಂಬಂಧಪಟ್ಟ ಕಥೆಯೇ ಇದು. ಉತ್ಥಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಸುರುಚಿ ಅಂತ. ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಕಣ್ಮುಂದೆ ಎರಡು ಆಯ್ಕೆ ಇರುತ್ತೆ, ಒಂದು ನೀತಿ, ಒಂದು ರುಚಿ. ನಾವು ರುಚಿಯನ್ನು ಹತ್ತಿರ ಇಟ್ಕೊಳ್ತೇವೆ, ನೀತಿಯನ್ನು ಹೊರಗೆ ಹಾಕ್ತೇವೆ. ಆ ನೀತಿಯನ್ನು ಯಾರು ಜೀವನದಿಂದ ಹೊರಗೆ ಹಾಕಿ ರುಚಿಯನ್ನು ಮಾತ್ರ ಹತ್ತಿರ ಇಟ್ಕೋತಾರೆ ಅವರು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ. ಸುನೀತಿ ಸುರುಚಿ ಇವು ಎರಡೂ ನಮ್ಮ ಜೊತೆಗಿರಬೇಕು. ಅಂದರೆ ಸನ್ನಡತೆ ಸದಭಿರುಚಿ ಇದೆರಡೂ ಸೇರಿಕೊಂಡಾಗ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ತೇವೆ ಅನ್ನುವ ಅಂಶವನ್ನು ಈ ಕಥೆಯ ಸಾರವಾಗಿ ನಾವು ತಿಳ್ಕೊಳ್ಬೇಕು. ಅಲ್ಲಿನ ಮುಂದೆ ಅದೇ ವಂಶ ಪರಂಪರೆ ಒಳಗೆ ಅಂಗರಾಜರು ಅಂತ ಬರ್ತಾರೆ. ಅಂಗರಾಜ ಪುತ್ರ ಸಂತಾನ ಬೇಕು ಅಂಥೇಳಿ ಅವನು ಒಂದು ಯಜ್ಞ ಮಾಡ್ತಾ ಇರ್ತಾನೆ. ಯಜ್ಞದಲ್ಲಿ ದೇವತೆಗಳು ಹವಿಸ್ ತೊಗೊಳಕ್ಕೆ ಬರಲ್ಲ. ಯಾತಕ್ಕೆ ದೇವತೆಗಳು ಹವಿಸ್ ತೊಗೊಳಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ. ಆಗ ಋಷಿಗಳು ಹೇಳಿದ್ರು, ನಿನಗೊಂದು ಪುತ್ರ ಸಂತಾನ ಆಗಬೇಕು, ಅದಕ್ಕೋಸ್ಕರ ಅದಾದ ಮೇಲೆ ನೀನು ಯಜ್ಞ ಮಾಡು, ನಾವು ಬರ್ತೇವೆ ಅಂತ ದೇವತೆಗಳು ಸೂಚನೆ ಕೊಡ್ತಾ ಇದ್ದಾರೆ. ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸಿ ಈ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡು ಹಾಗೆ ಅಂತಂದರು. ಮಾಡಿದಾಗ ಒಂದು ಮಗು ಹುಟ್ಟಿತು. ಈ ಮಗುವಿಗೆ ಏನು ನಾಮಕರಣ ಮಾಡಬೇಕು ಅಂತ ಜ್ಯೋತಿಷ್ಯ ಬಲ್ಲ ವಿದ್ವಾಂಸರನ್ನು ಕರೆಸಿ ಕೇಳಿದ. ಅವರು ಆ ಮಗುವಿನ ಭವಿಷ್ಯತ್ತು ನೋಡಿದರು. ಈ ಮಗು ಪ್ರಜಾಪೀಡಕನಾಗಿ ಹುಡ್ತಾನೆ ಮುಂದೆ, ಆದ್ದರಿಂದ ಇವನಿಗೆ ಒಳ್ಳೆಯ ಹೆಸರು ಕೆಡಿಸಬಾರದು, ಇವನಿಗೆ ವೇನ ಅಂತ ನಾಮಕರಣ ಮಾಡೋಣ ಹಾಗೆ ಅಂತಾರೆ. ವೇನ ಅಂತಂದರೆ ಹಿಂಸೆ ಮಾಡುವನು ಅಂತ ಅರ್ಥ. ಮತ್ತು ನಮಗೆ ಅದು ವೇ ಅಲ್ಲ, ವೇ ನಾ ಅಂತ, ಅಂದರೆ ಇಂಗ್ಲೀಷ್ನ ವೇ ಅಲ್ಲ ಅದು ಅಂತ ನಮಗೆ ಸೂಚನೆ ಆ ಹೆಸರು. ಹಾಗೆ ಆ ವೇನನಿಗೆ ಅವರು ನಾಮಕರಣ ಮಾಡಿದ್ರು. ವೇನ ಬೆಳೀತಾ ಬೆಳೀತಾ ಇದ್ದ ಹಾಗೆಯೇ ಅನೇಕ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾನೆ. ದಿನ ಬೆಳಗಾದರೆ ಅಂಗರಾಜರ ಮುಂದೆ ಆ ಪ್ರಜೆಗಳು ಬಂದು ದೂರು ಕೊಡ್ತಾ ಇದ್ದಾರೆ, ನಿಮ್ಮ ಮಗನಿಂದ ಹೀಗಾಯಿತು ಹಾಗಾಯಿತು ದೂರು ಕೊಡ್ತಾ ಇದ್ದಾರೆ. ಇಡೀ ರಾಜ್ಯ ಭಾರವನ್ನು ಮಾಡುವಂತಹ ಅಂಗರಾಜನಿಗೆ ತನ್ನ ಮಗನನ್ನು ನಿಯಂತ್ರಿಸಲಿಕ್ಕಾಗಲ್ಲ. ಅವತ್ತಲ್ಲ ಇವತ್ತಿಗೂ ಅದೇ ಸಮಸ್ಯೆ ರಾಜಕಾರಣಿಗಳಿಗೆ. ರಾಜ್ಯ ಆಳ್ತಾರೆ, ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ಒದ್ದಾಟ ಇವತ್ತು ನಾವು ಕಾಣ್ತೇವೆ. ಅಂಗರಾಜನಿಗೆ ಇದೇ ಸಮಸ್ಯೆ ಆಯಿತು. ಕೊನೆಗೆ ಪ್ರಜೆಗಳಿಗೆ ಹೇಗೆ ಮುಖ ತೋರಿಸಲಿ ಅಂತ ಹೇಳಿ ಅಂಗರಾಜ ಅದೃಶ್ಯನಾಗಿಬಿಟ್ಟ. ಆಗ ದೇಶದ ಅರಾಜಕತೆ ಉಂಟಾಯಿತು. ಮತ್ತೊಬ್ಬ ರಾಜ ಬೇಕು ದೇಶ ನೋಡ್ಕೊಳ್ಳೋಕ್ಕೆ ಅಂಥೇಳಿ ಅನಿವಾರ್ಯವಾಗಿ ಆ ವೇನನಿಗೇನೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಆದ ಕೂಡಲೇ ವೇನ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾ, ಏನಂದರೆ ಇನ್ಮೇಲೆ ಯಾರು ಯಜ್ಞ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತ ಇವತ್ತಿನ ಸರ್ಕಾರಗಳು ಹಾಗೆ ಅವನು ಒಂದು ಶಾಸನ ಮಾಡ್ದ. ಆಗ ಆ ಋಷಿಗಳೆಲ್ಲ ಒಂದು ಗುಂಪು ಕಟ್ಕೊಂಡು ಬಂದರು. ನಾವೆಲ್ಲ ಯಜ್ಞಯಾಗಗಳನ್ನು ಮಾಡೋದು ಲೋಕಲ್ ಕಲ್ಯಾಣಕ್ಕೋಸ್ಕರ ಅಲ್ಲ. ಆದ್ದರಿಂದ ಭಗವಂತನ ಅನುಗ್ರಹ ಹಾಗೆ ದೇಶ ಸುಭಿಕ್ಷೆಯಾಗಿರಬೇಕು, ಏನು ಈ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರ್ದು ಅಂತ ದೂರು ಕೊಟ್ಟರು. ಆಗ ರಾಜ ಹೇಳ್ದ, ಹೌದಾ, ಹಾಗಾದ್ರೆ ಯಜ್ಞ ಮಾಡಿರಿ, ಏನು ಬೇಕಾದ್ರೆ ಯಜ್ಞಯಾಗ ಎಲ್ಲ ಮಾಡಿರಿ, ಮಂತ್ರ ಒಂದೇ, ವೇನಾಯ ಸ್ವಾಹ ವೇನಾಯ ಇದನ್ನು ನಮಮ అంటే ಎಲ್ಲ ರಾಜನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ನೀವೇ ಹೇಳ್ತಿರಲ್ಲ, ಎಲ್ಲ ಹೌದು ನನಗೆ ಹಾಕ್ರಿ ಹಾಗೆ ಅಂತ ಶುರು ಮಾಡ್ದ. ಇಂಥ ದುಷ್ಟ ರಾಜನನ್ನು ಬದುಕಲಿಕ್ಕೆ ಬಿಟ್ಟರೆ ಪ್ರಜೆಗಳೆಲ್ಲ ಅಧಾರ್ಮಿಕರಾಗ್ತಾರೆ ಅಂತ ಯೋಚನೆ ಮಾಡಿ ಅವರು ತಮ್ಮ ತಪಶಕ್ತಿಯಿಂದ ವೇನನನ್ನೇ ಸಂಹಾರ ಮಾಡಿದ್ರು. ಮತ್ತೆ ಅರಾಜಕತೆ ಉಂಟಾಯಿತು, ಬೇರೆ ದಾರಿ ಇಲ್ಲ. ಆಗ ಆ ವೇನನ ಎರಡು ತೊಡೆಗಳ ಅಸ್ಥಿಗಳನ್ನು ಮಥನ ಮಾಡ್ತಾರೆ. ಆಗ ಒಬ್ಬ ಅತ್ಯಂತ ಕುರೂಪಿಯಾದ ಒಬ್ಬ ಕುಳ್ಳ ಆಕೃತಿಯ ಒಬ್ಬ ಮಗ ಹುಡ್ತಾನೆ. ಮಗು ಬರುತ್ತೆ. ಅವು ಯಾರು ಅಂದರೆ ವೇನನಲ್ಲಿದ್ದ ಎಲ್ಲ ತಾಮಸಾಂಶವೇ ಸೇರಿ ಒಂದು ಪುರುಷಾಕಾರವನ್ನು ಪಡೆಯಿತು. ಅವನು ನಾನೇನು ಮಾಡಲಿ, ನನಗೆ ಏನು ಮಾಡಬೇಡ, ಸುಮ್ಮನೆ ಕೂತ್ಕೊಂಡು ಏನು ಅಂತ ಹೇಳಿದ್ರು. ಅದಕ್ಕೆ ನಿಷಾದ ಅಂತ ಅವನ ಹೆಸರಾಯಿತು. ಬೇಡರ ಜಾತಿಯ ಮೂಲ ಪುರುಷನಾದ, ಹಿಂಸೆಯೇ ಜೀವನದ ವೃತ್ತಿಯಾಯಿತು. ಅನಂತರ ಆ ಅಂಗರಾಜನ ತೋಳುಗಳ ಅಸ್ಥಿಗಳನ್ನು ತೆಗೆದು ಮಥನ ಮಾಡ್ತಾರೆ. ಅಲ್ಲಿ ಇಬ್ಬರು ಅವಳಿ ಮಕ್ಕಳು ಹುಡ್ತಾರೆ, ಪೃಥು ಮತ್ತು ಅರ್ಚಿ ಅಂತ. ಅವ್ರ ದಂಪತಿಗಳೇ ಒಟ್ಟಿಗೆ ಹುಡ್ತಾರೆ. ಆ ಪೃಥುವಿನಲ್ಲಿ ಭಗವಂತ ರಾಜರಾಜೇಶ್ವರ ಎಂಬ ರೂಪದಿಂದ ಪ್ರವೇಶ ಮಾಡ್ತಾನೆ.
ಆಚೆಯಲ್ಲಿ ಮಹಾಲಕ್ಷ್ಮಿ ಪ್ರವೇಶ ಮಾಡ್ತಾಳೆ. ಆ ಪೃಥ್ವಿರಾಜನಿಗೆ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ ಕೂಡಲೇ ವಂದಿ ಮಾಗದರು ಅಂತ ಇರ್ತಾರೆ ಅರಮನೆಯಲ್ಲಿ, ಅವರಿಗೆ ರಾಜರನ್ನು ಹೊಗಳದೇ ಕೆಲಸ. ಅವರು ಬಂದು ಪೃಥ್ವಿರಾಜನನ್ನು ಹೊಗಳಕ್ಕೆ ಶುರು ಮಾಡ್ಬೋದು. ಪೃಥ್ವಿರಾಜ ಹೇಳ್ದ, ಸುಮ್ಮನೆ ನಾನು ಏನೂ ಮಾಡಿದೆ, ನಿನ್ನೆ ಇವನು ಪ್ರಮಾಣ ವಚನ ಸ್ವೀಕಾರ, ಇವತ್ತು ಬಂದ ಕೂಡಲೇ ಹೊಗಳಿದರೆ ಕೇಳಕ್ಕೆ ಹಿಂಸೆ ಆಗುತ್ತೆ, ನನ್ನ ಹೊಗಳಬೇಡ್ರಿ ನೀವು ಹಾಗೆ ಅಂತಂದ. ಹೊಗಳು ಭಟರನ್ನು ಆಡಳಿತಗಾರರು ದೂರ ಇಡಬೇಕು ಅನ್ನೋ ಆದರ್ಶವನ್ನು ಜಗತ್ತಿಗೆ ಪರಿಚಯಿಸಿದವನು ಪೃಥ್ವಿರಾಜ. ಅವರಂದ್ರು ಹೊಗಳಬೇಡ ಅಂದರೆ ನಮ್ಮ ಕೆಲಸವೇ ಅದು ಅರಮನೆಯೊಳಗೆ, ನಮ್ಮ ವೃತ್ತಿಯೇ ಹೊರಟೋಗೋದು, ನಾವೇನು ಮಾಡಬೇಕು? ಹೌದಾ? ಹಾಗಾದ್ರೆ ದೇವರನ್ನು ಸ್ತೋತ್ರ ಮಾಡಿರಿ. ದೇವರ ಮಹಿಮೆಯನ್ನು ಸ್ತೋತ್ರ ಮಾಡಿದ್ರೆ ಕೇಳಕ್ಕೆ ಹಿತವಾಗಿರುತ್ತೆ, ಆತ್ಮ ಪ್ರಶಂಸೆ ಕೇಳಕ್ಕೆ ಅಸಖ್ಯ ಬರುತ್ತೆ ಹಾಗೆ ಅಂತ ಪೃಥ್ವಿರಾಜ ಹೇಳ್ದ. ಆಗ ಅವರು ಭಗವಂತ ನಿನ್ನಲ್ಲಿ ನಿಂತು ಇಂಥ ಕೆಲಸಗಳನ್ನು ಮಾಡಿಸಲಿ ಅಂತ ಹಾಗೆ ಸ್ತೋತ್ರ ಮಾಡ್ತಾರೆ. ನಾವು ಕೂಡ ನಮ್ಮ ಊರಿನವ್ರು ಯಾರೋ ಶಾಸಕರಾದರು ಮಂತ್ರಿಗಳಾದರು ಅಂತ ಹೇಳಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ, ನಾಳೆನೇ ನಮ್ಮ ಊರಿಗೆ ಕರೆಸಿ ಸನ್ಮಾನ ಮಾಡಿ ಬೆಳ್ಳಿ ಗದೆ ಕೊಡ್ತೇವೆ, 5 ವರ್ಷ ನಮ್ಮ ತಲೆ ಹೊಡೆದ ಕೂತಿರ್ತಾರೋ. ಇದು ನಮ್ಮ ಹಣೆ ಬರಹ. ಪೃಥ್ವಿರಾಜ ಮೊಟ್ಟ ಮೊದಲು ಹೊಗಳ ಬಡರನ್ನು ರಾಜಕಾರಣಿಗಳು ದೂರ ಇಡಬೇಕು ಅಂತ ತೋರಿಸಿಕೊಟ್ಟವನು. ಪ್ರಜೆಗಳೆಲ್ಲ ಬಂದು ದೂರ ಕೊಟ್ಟರು, ಈ ಭೂಮಿ ಏನೂ ಬೆಳೀತಾ ಇಲ್ಲ, ನಮಗೆ ಮಳೆ ಬೆಳೆ ಇಲ್ಲ, ಏನೂ ಇಲ್ಲ ಅಂತ ಆಗಿದೆ ಹಾಗೆ ಅಂತ. ಭೂದೇವಿಯನ್ನು ಕರೆದು ವಿಚಾರಿಸಿದ, ಯಾಕೆ ನೀನು ಬೆಳೆ ಕೊಡ್ತಾ ಇಲ್ಲ? ಅವಳೊಂದು, ನಾನು ಬೆಳೆ ಬೆಳೆಯೋದು ನಮ್ಮ ಸ್ವಾಮಿಗೆ ಅರ್ಪಣೆ ಆಗಬೇಕು ಅಂತ. ವೇನನ ದುರಾಡಳಿತದ ಪ್ರಭಾವದಿಂದ ಯಾರೂ ದೇವತಾರ್ಚನೆ ಮಾಡ್ತಾ ಇಲ್ಲ, ನೈವೇದ್ಯ ಮಾಡ್ತಾ ಇಲ್ಲ. ನನ್ನ ದೇವರಿಗೆ ಅರ್ಪಣೆ ಮಾಡದೆ ಹೋದ್ಮೇಲೆ ನಾನು ಯಾಕೆ ದವಸ ಧಾನ್ಯ ಬೆಳಿಬೇಕು ಅಂತೆಲ್ಲ ನುಂಗು ಹಾಕಿದ್ದೇನೆ. ಈಗ ಇನ್ಮೇಲೆ ನಾನು ದವಸ ಧಾನ್ಯಗಳನ್ನು ಬೆಳೆಯುತ್ತೇನೆ ಅಂತ ಇದ್ದಾಳೆ. ಆಗ ಗೋರೂಪಧಾರಿಣಿಯಾಗಿ ಆ ಭೂಮಿಯನ್ನು ಮಾಡಿ ಅವಳ ಹಾಲಿನ ಮೂಲಕ ಎಲ್ಲ ಔಷಧಿ ವನಸ್ಪತಿಗಳ ಬೀಜಗಳು ಸುರಿದು ಎಲ್ಲ ಕಡೆ ಹರಡಿತು. ಭೂಮಿ ಎಲ್ಲ ಹಳ್ಳ ದಿಣ್ಣೆ ಇತ್ತು ಆ ಕಾಲಕ್ಕೆ. ಆಗ ಪೃಥ್ವಿರಾಜರು ಇಡೀ ನೆಲವನ್ನು ಸಮತಟ್ಟಾಗಿ ಮಾಡಿ, ಒಂದು ಕಡೆ ಹೊಲ ಗದ್ದೆಗಳು, ಒಂದು ಕಡೆ ವಸತಿ ವ್ಯವಸ್ಥೆ, ಹೊಸ ಭೌಗೋಳಿಕ ವ್ಯವಸ್ಥೆಯೇ ಈ ದೇಶಕ್ಕೆ ಪರಿಚಯಿಸಿಕೊಟ್ಟವರೇ ಪೃಥ್ವಿರಾಜರು. ಆನಂತರ ಆ ಯಾರ್ಯಾರು ಏನೇನು ಅಪೇಕ್ಷೆ ಪಡ್ತಾರೆ ಎಲ್ಲ ಅವರವರ ಅಭೀಷ್ಟಗಳನ್ನೆಲ್ಲ ಆ ಹಾಲಿನ ಮೂಲಕ, ಹಸುವಿನ ಮೂಲಕ ಸುರಿಸಿ ಆ ನಂತರ ಇಡೀ ಪೃಥ್ವಿಯನ್ನು ಅಭಿವೃದ್ಧಿಪಡಿಸಲು. ಪೃಥು ಮಹಾರಾಜನಿಂದ ಅಭಿವೃದ್ಧಿ ಪಡೆದದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರಾಯಿತು ಹಾಗೆ ಅಂತ ಹೇಳ್ತಾರೆ. ಹೀಗೆ ಪೃಥ್ವಿರಾಜರ ಚರಿತ್ರೆಯನ್ನು ಹೇಳ್ತಾರೆ. ಮುಂದೆ ಅವರ ವಂಶ ಪರಂಪರೆ ಒಳಗೆ ಪ್ರಚೇತಸರು ಪುರಂಜನರ ಚರಿತ್ರೆಗಳು ಬರುತ್ತೆ, ಅದನ್ನು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಧ್ವಾಂತರ್ಗತ ವೇದವ್ಯಾಸ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣ.